ಏಯ್, ಏನ್ ಬಂದ್ ಕೂಡ್ಲೆ ಮಲ್ಕೊಂಬಿಟ್ಟೆ? ನನಗೆ ಮೂಡ್ ಬರೋದ್ ಬೇಡ್ವಾ? ನೀನ್ ಕೊಡ 200 ರೂಪಾಯಿಗೆ ನಿಂಗೆ ಬಿಸಿ ಹೆಚ್ಚು ಮಾಡಿ ಮೂಡ್ ಬೇರೆ ಏರಿಸ್ಬೇಕಾ? ನಿಂಗೆ ಮೂಡ್ ಏರಿಸ್ಬೇಕಂದ್ರೆ ಹೆಂಡ್ತಿನ ಕರ್ಕೊಂಡು ಊಟಿ ಕೊಡಕೆನಾಲ್ಗೆ ಹೋಗಿ ರೂಮ್ ಮಾಡಿ ಮೂಡ್ ಏರಿಸ್ಕೋ. ನಂಗೆ ಟೈಮ್ ಆಗ್ತಿದೆ, ಬೇರೆ ಪಾರ್ಟಿನ ನೋಡೋದ್ ಬೇಡ್ವಾ? ತುಂಬಾ ಅವಸರ ಮಾಡ್ತಾಳಲ್ಲ, ಟಕ್ಕಂತ ಕಳ್ಸ್ಬಿಡ್ತಾಳ. ಏಯ್ ನಿಲ್ಲೋ. ಏಯ್, ನೀನ್ ತಾನ್ ಹೇಳ್ದೆ ಹುಲಿ ಹೇಗ್ ಹಾರತ್ತೆ ಅಂತ. ಅದಕ್ಕಾಗಿ ಒಣಗಿದ್ ಮರ ಬೀಳೋ ತರ. ತಗೋ ಇದನ್ ಹಾಕು ಸೇಫ್ಟಿಗೆ. ಇದೇನಿದು ಒಂದೇ ಕೊಡ್ತಿದ್ಯಾ? ಡಬಲ್ ಆಗಿ ಕೊಡು, ಸ್ಟೀಲ್ ಬಾಡಿ ಅಲ್ವಾ? ಏಯ್ ಇದು ಕಡಲೆ ಮಿಠಾಯಿ ಅಲ್ಲಪ್ಪ, ಕಾಂಡಮ್. ಸರಿ, ಮುಖ ಆ ಕಡೆ ತಿರುಗ್ಸು. ಕಾಂಡಮ್ ಗೌರ್ಮೆಂಟ್ ಹಾಸ್ಪಿಟಲ್ ತಂದಿದ್ದಾಳು. ಸರಿಯಾಗಿ ಹಾಕೊಳ್ಳಯ್ಯ. ಬಂದ್ ಹಾಕೊಡ್ತೀಯಾ? ಏನ್ ಹೊಸ್ದಾಗ ಹೇಳ್ಕೊಡ್ತಿದ್ಯಾ? ಓಯ್ ಉಗ್ರಲ್ ಕೀಳ್ಬೇಡಯ್ಯ. ಗಟ್ಟಿಯಾಗಿ ಹಿಡ್ಕೋ. ಪೂರ್ತಿ 500 ರೂಪಾಯಿ ಕೊಟ್ಬಿಡ್ತೀಯಾ? ಒಳ್ಳೆ ಕಂಪ್ನಿ ಕೊಡು, ನಾ ಕೊಡ್ತೀನಿ. ನನ್ಗೊಂದು ಗ್ಲಾಸಲ್ಲಿ ಉಯ್ಯಕ್ಕ. ಇದು ಕುಡಿ. ಅಪ್ಪ ಇದು ಉಪ್ಪಿನಕಾಯಿ. ಅಕ್ಕ ಉರಿತಿದೆ, ಎಣ್ಣೆ ಕೊಡಕ್ಕ. ಏನಾಯ್ತೆ? ಅದನ್ ಯಾಕೆ ಕೇಳ್ತೀರಾ? ಕ್ರೂರಿ ಮನುಷ್ಯನಾ? ಹಾ ಉರಿತಿದೆ. ಕೈನ ನೋಡ್ಕೊಂಡು ಅಮ್ಮಿಕ್ ಬಿಟ್ಟ. ಇನ್ನೊಂದು ಟಂಬ್ಲರ್ ಕೊಡು. ಇದಕ್ಕೆ ಬಾಂಬೆ ರೆಡ್ ಲೈಟೇ ಪರವಾಗಿಲ್ಲ, ಜಾಕೆಟ್ ಬೇರೆ ಹರಿದಾಕ್ಬಿಟ್ಟ. ಕ್ರೂರ ಮನುಷ್ಯ ಕಾಮದಾಸಲಿ ಕೈಯನ್ನು ಹಿಡಿದು ಅಮ್ಕಿ ನೋವು ಮಾಡ್ಬಿಟ್ಟ. ಅಮ್ಮ ಏನ್ ಹೇಳೋದು? ಏ ದನ, ಅಲ್ಲೇನ ಶಬ್ದ ಅಲ್ಲಿ? ಇನ್ನೊಂದು ಟಂಬ್ಲರ್ ಬಿಟ್ಟು ಕತ್ತಿದಾನೆ. 101 ನೆನಪು ಎದೆಯಾಳದಿಂದ. ಏನಪ್ಪ ಹಾಡಾಡ್ತಿದ್ದಿ? ನಿದ್ರೆ ಬರ್ತಿದ್ಯಾ? ಏನ? ನಿದ್ದೆ ನನಗ್ ಬರ್ತಾ ಇದೆ ಅಂತ ಆಡ್ತಲ್ಲಮ್ಮ, ನಿದ್ದೆ ನಿನಗ್ ಬರ್ಬಾರ್ದು ಅಂತ. ಏನಯ್ಯ, ಇಲ್ಲಿ ಎಷ್ಟೋ ಮಂದಿ ಇದ್ದಾರೆ, ನನ್ನ ಹತ್ರ ಮಾತ್ರ ಯಾಕೆ ಬರ್ತಿ? ಅದು ಏನ್ ಮಾಯಾ ಅಂತ ಗೊತ್ತಿಲ್ಲ, ನೀನ್ ನೋಡಿದ್ರೇನೆ ಹಂಗೆ. ಏನು ಚಾಪೆ ದಿಂಬೆಲ್ಲ ಒಂದೇ ಸೆಟಪ್ ಆಗಿದೆ? ಎಲ್ಲ ನಿನ್ಗೋಸ್ಕರನೇ. ಸರಿ, ಕತೆ ಹೇಳೋ ಸಮಯನ ಇದು? ಹೌದೌದೌದೌದು, ಇದು ದೇಹ ಮಾತಾಡೋ ಸಮಯ ಅಲ್ಲ. ಬಾ, ಇಬ್ರು ಸೇರಿ ಸ್ವರ್ಗ ಸೇರೋಣ. ಸರಿ. ಕವಿತಾ, ಕನ್ನಡದಲ್ಲಿ 100ಕ್ಕೆ 100, ಆಂಗ್ಲದಲ್ಲಿ 100ಕ್ಕೆ 100, ಗಣಿತದಲ್ಲಿ 100ಕ್ಕೆ 100, ಸೈನ್ಸ್ನಲ್ಲಿ 100ಕ್ಕೆ 100, ಸಮಾಜದಲ್ಲಿ 100ಕ್ಕೆ 100, 500ಕ್ಕೆ 500. ವೆರಿ ಗುಡ್ ಕವಿತಾ, ನೀ ತುಂಬಾ ಮುಂದೆ ಬರ್ತೀಯಮ್ಮ. 200 ರೂಪಾಯಿ ಸೇರಿಸಿ ಕೊಡೋ, ಕಂಪ್ನಿ ಕೊಡ್ತೀನಲ್ಲ. ಅದೇ ಎಲ್ಲ ಮಾಡ್ತಿದ್ದೀನಲ್ವಾ, ಒಟ್ಟು 500 ರೂಪಾಯಿ ಕೊಡು. ಇವಾಗ ಹೇಗಿದ್ದೀರಪ್ಪ? ಪರವಾಗಿಲ್ಲಮ್ಮ. ಅಮ್ಮ ಬಂದೆ ಕವಿತಾ. ಅಮ್ಮ ತಗೋಮ್ಮ, ಎಲ್ಲ ಸಾಮಾನು ತಗೊಂಡಿದ್ದೀನಿ. ಸರಿ, ಖರ್ಚು ಮಾಡ, ನಾನು ನೋಡ್ಕೋತೀನಿ. ಇವತ್ತು ಕಲೆಕ್ಷನ್ ಪರವಾಗಿಲ್ಲಮ್ಮ. ಅಯ್ಯೋ, ಏನಿದು ಹೀಗೀರಿದ್ದಾರೆ? ಏನಮ್ಮ ಹೊಸ್ದಾಗ್ ಕೇಳ್ತಾ ಇದ್ಯಾ? ಬರೋರೆಲ್ಲ ಮನುಷ್ಯರಾಗಿದ್ರೆ ಪರವಾಗಿಲ್ಲ, ಬರೋರೆಲ್ಲ ಮೃಗಗಳೇ ಆಗಿದ್ದಾರೆ. ಅಯ್ಯೋ, ಹೇಗಮ್ಮ ಸಹಿಸ್ಕೋತೀಯ ಇದನ್ನೆಲ್ಲ? ಸ್ವಲ್ಪ ಎಣ್ಣೆ ರೆಡಿ ಮಾಡು. ಸರಿಮ್ಮ. ತಗೋ, ಈ ಹಣನ ತಗೊಂಡು ಎತ್ತಿಡು, ಅಪ್ಪಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗತ್ತೆ. ಸರಿಮ್ಮ, ಈಗ್ಲೇ ಮದ್ದು ಅರ್ದು ಬಿಡ್ತೀನಮ್ಮ. ಆಮೇಲೆ ನನ್ನ ಅಳಿಯನ ಹತ್ರ ಏನು ಮಾತಾಡಕ್ಕಾಗಲ್ಲ. ಕೆಲಸ ವಿಷಯದಲ್ಲಿ ಅವನು ತುಂಬಾ ಕೋಪ ಮಾಡ್ಕೊಂಡು ದುಮ್ತಾನೆ. ಹೋಗಿ ಭದ್ರವಾಗಿ ಸೇರು. ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡು. ಹೋಗಪ್ಪ. ನಾಗರಾಜಣ್ಣ, ನಾನ್ ಗಾಡಿಗೆ ಲೋಡ್ ಏರಿಸಿ ಮೈಸೂರು ದಾರಿನಲ್ಲಿ ಕೊಯಂಬತ್ತೂರ್ಗೆ ಹೋಗ್ತೀನಿ. ಈಸಿ ಆಗಿರುತ್ತೆ. ನನ್ನ ಹತ್ರ ಹೇಳೋ ಬದಲು ನನ್ನ ಅಳಿಯನ ಹತ್ರ ಹೇಳಪ್ಪ. ಅವನ ಹತ್ರ ಬೇರೆಯಾ? ಸರಿ ಬನ್ನಿ. ಆ 3 ಲೋಡ್ಗೆ ಬಿಲ್ ಹಾಕಿದ್ರಾ? ಸರಿ ಹಾಕ್ತೀನಿ ಸರ್. ಬೇಗ ಹಾಕಿ. ಅಬ್ಬಬ್ಬಾ, ಶುರು ಮಾಡಿಬಿಟ್ಟಿಯ ನಿನ್ ಡೈಲಿ ಕತೆನಾ? ಏನೋ ಇದು, ಯಾವಾಗ ನೋಡಿದ್ರು ಪಾರ್ಸಲ್ ಊಟ. ಪಾರ್ಸಲ್ ಊಟ ಬಿಡಕ್ ಆಗಲ್ವೇನೋ ನಿನ್ಗೆ?
ನಾಗರಾಜಣ್ಣ ನೀನ್ ಅಳಿಯಂಗೆ ಸರಿಯಾದ ಕಾಲಕ್ಕೆ ಮದುವೆ ಮಾಡ್ಬಿಡು. ಪಾಸಲ್ ಊಟನೇ ಮಾಡ್ತಾ ಇದ್ದೀರಿ ಹೇಗೆ? ಲೋ ಪುಟ್ಟ, ಶ್ರೀರಂಗಪಟ್ಟಣದಲ್ಲಿ ತುಂಬಾ ಸುಂದರವಾಗಿರೋ ಓದಿದ ಹುಡುಗಿ ಒಂದಿದೆ, ಮದುವೆ ಆಗ್ತೀಯಾ? ಸರಿ ಸರಿ ಬಿಡು, ಬೇಡ. ಇಲ್ಲ ನೀನಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋ, ವಯಸ್ಸಾಗ್ತಾ ಇದೆ ಅಲ್ವಾ? ಇಲ್ಲಿ ನೋಡು ಪಾಂಡಿ, ನೀನು ನೋಡೋ ಅಂಗಡಿಲೆಲ್ಲ ತಿಂಡಿ ತಿನ್ನೋನು, ಆದ್ರೆ ನನ್ನ ಅಳಿಯ ಇಷ್ಟ ಇದ್ರೆ ಮಾತ್ರ ಹಸ್ತ್ರೆ ತಿಂತಾನೆ. ಅದೇ ಯಾಕೆ ಅಂತ ಅಣ್ಣ, ಈ ವಯಸ್ಸಿನಲ್ಲಿ ಒಳ್ಳೆ ಊಟ ಮಾಡ್ಬೇಕಲ್ವಾ? ಏ ಯಾರು ಇವ್ರ ತುತ್ ಕೊಟ್ರೆ ವಾ ಅಂತ ವಾಂತಿ ಮಾಡಿದ್ರು. ಬಾಲ ಸರ್, ಹುರಿದು ಮೀನು ಸಾಂಬಾರ್ ಮಾಡಿದೀನಿ, ಸಾಯಂಕಾಲ ಮನೆ ಹತ್ರ ಬರ್ತೀರಾ? ಸುಮ್ನೆ ನಿನ್ ಕೆಲ್ಸ ನೋಡ್ಕೊಂಡು ಹೋಗ್ತೀಯಾ? ಕೆಲ್ಸ ನೋಡಕ್ಕೆ ಕರಿತಿದೀನಿ. ಏನಮ್ಮ ಪಾರ್ವತಿ, ಅವ್ನ್ ಫ್ರೆಶ್ ಆಗಿ ಕೊಟ್ರೆ ಊಟ ಮಾಡಲ್ಲ, ಇದ್ರಲ್ಲಿ ನೀನು ಗಂಡ ತಿನ್ ಮಿಕ್ಕಿದ್ ಕೊಡ್ತೀಯಾ? ಸಾಕು ಸಾಕು, ಅವನೇ ನಾನು ಹಾಕಿರೋಕೆ. ಕೋಪ ಬರ್ಸ್ಬೇಡ, ಲೋಡ್ ಹಾಕಿದಾಯ್ತಲ್ಲ, ಹೋಗ್ತಾ ಇರೋ. ಬಾಲ, ಈ ಗಾಡಿಗೆ ಲೋಡ್ ಕರೆಕ್ಟ್ ಆಗಿ ಸಿಗೋ ಹಾಗೆ ನಿನಗೊಂದು ಲೋಡ್ ತಕ್ಷಣ ಸಿಗ್ತಾ ಇಲ್ವಲ್ಲ? ಸರಿ ಅಣ್ಣ, ನಾನು ಲೋಡ್ ತಗೊಂಡು ಹೊಡ್ತೀನಿ. ಬಾಲ, ನಾ ಕಾಶಿ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ, ನೀನು ಬೇರೆಲ್ಲ ಹೋಗ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹಾಗಾಗಿ ಹೇಳಿ ಹೋಗ್ತಾ ಇದ್ದೀನಿ. ಪಾಂಡಿ, ನಂಗೂ ಆ ಕಡೆ ಕೆಲ್ಸ ಇದೆ, ನಾನು ಬರ್ತೀನಿ. ಬ್ಯಾಂಕ್ ವರ್ಗೂ ಹೋಗ್ಬೇಕು. ಬಾಲ, ಚಿಕ್ಕಪ್ಪ ಬ್ಯಾಂಕ್ ಲೋನ್ ಹಾಕಿ ಲಾರಿ ತಗೊಳ್ತೀನಿ ಅಂತ ಹೇಳಿದ್ದಾರೆ, ಹಾಗೆ ಮಾಡೋಣವಾ? ಈಗಿರೋ ಪರಿಸ್ಥಿತಿಯಲ್ಲಿ ಮೋಟಾರ್ ಕೆಲಸ ಮಾಡೋದು ತುಂಬಾ ಕಷ್ಟ. ಏನೇ ಆದ್ರೂ ಆಲೋಚನೆ ಮಾಡಿ. ಹೇಳಿದ ತಕ್ಷಣ ಅಪಶಕನ ನುಡಿತೀಯಲ್ಲ. ಏನಾಯ್ತು ಪಾಂಡಿ? ಲಾರಿ ಬಗ್ಗೆ ಯೋಚನೆ ಮಾಡಿದ್ರೆ ಟೈರ್ ಪಂಚರ್ ಆಯ್ತು. ಏನ್ ಪಾಂಡಿ, ಟೈರ್ ಪಂಚರ್ ಆಗಿದೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮೇಜರ್ ಸುಂದರರಾಜನ ಹತ್ರ ಹೇಳಿದ್ದೇನೆ ಹೇಳು. ನನಗ್ ಬೇರೆ ಟೈಮ್ ಆಗ್ತಿದೆ ಪಾಂಡಿ, ಬೇಗ ಹೋಗ್ಬೇಕು. ಏಯ್, ಪಂಚರ್ ಹಾಕಕ್ ದುಡ್ಡಿಲ್ಲಪ್ಪ. ಹಾಗೆ ತಳ್ಕೊಂಡೋಗು, ನಿಂಗೂ ಬುದ್ಧಿ ಬರುತ್ತೆ. ಪಂಚರ್ ಹಾಕಕ್ ದುಡ್ಡು ಕೊಡ್ತಾ ಹೋಗ್ತಾ ಇದೆಯಲ್ಲ. ಇರು, ಸ್ವಂತವಾಗಿ ಲಾರಿ ಇಟ್ಟು ನಾನೇ ಹೊಸ ಅಂಗಡಿ ಇಡ್ತೀನಿ. ಏ ಬೇಗ ಬೇಗ ಅತ್ತೆ, ಹತ್ತಕ್ಕೆ ಮುಂಚೆ ಹೊರಟು ಬಿಡ್ತಾನೆ. ಬನ್ನಿ ಬೇಗ ಆತೆ, ಬೇಗ ಎತ್ಕ. ಲಾಸ್ಟ್ ಹೋಗಮ್ಮ, ಲಾಸ್ಟ್ ಹೋಗು. ಪರವಾಗಿಲ್ಲ ಕಣೆ, ಇವತ್ತು ಕೂತ್ಕೊಳ್ಳೋಕೆ ಜಾಗ ಸಿಕ್ತಲ್ವಾ? ಹೆಂಗಸರು ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ಗಂಡಸರು ಕೂತ್ಕೊಂಡ್ಬಿಡ್ತಾರೆ. ಟಿಕೆಟ್ ಚಿಲ್ಲರೆ ಕೊಡಮ್ಮ. ಇಬ್ರಿಗೆ ಜಯನಗರಿಗೆ ಕೊಡಿ. ನೋಡ್ಕೊಂಡು ನಾಕ್ ಕಿತ್ಬಿಡ್ಬೇಡ. ಟಿಕೆಟ್ನ ಭದ್ರವಾಗಿಟ್ಕೋ. ನೆಕ್ಸ್ಟ್ ಟಿಕೆಟ್ ಭಾರತಿ ನಗರ. ಬೇರೆ ಇದು ನೀನೇ ಇಟ್ಕೋ. ಬೇಗ ಸರಿ ಸರಿ. ಟಿಕೆಟ್ ಏನ್ ಕಷ್ಟ ಕೊಡ್ತಾನೆ, ಒರ್ಸ್ಕೊಂಡೇ ಇದ್ದಾನೆ. ಪಾಪಿ, ಇದಕ್ಕಾಗೆ ಬರ್ತಾರೆ. ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಹೌದೌದು, ಇದಕ್ಕಾಗಿನೇ ಬರ್ತಾರೆ. ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಪಾಪಿಗಳು. ದಾರಿನಲ್ಲಿ ಇರೋದೇ ಒಂದ್ ಬಸ್ಸು, ಇವ್ರ ತೊಂದ್ರೆ ಸಹಿಸಕ್ಕಾಗ್ತಿಲ್ಲ. ಮುಂದಿನ ಸ್ಟಾಪ್ನಲ್ಲಿ ಇಳಿತೀನಿ. ಅದರೊಳಗೆ ಎಷ್ಟು ಅದುಮ್ತೀಯೋ ಅದನ್ನ ಎಲ್ಲರೂ ಟಿಕೆಟ್ ತಗೊಂಡ್ರಮ್ಮ. ಪರವಾಗಿಲ್ಲ, ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಲು. ಹಲೋ, ಅವನ್ನ ಡೀಸೆಂಟಾಗಿ ಹ್ಯಾಂಡಲ್ ಮಾಡಿದ್ರಿ, ನೀವು ನಂಗೆ ಇಷ್ಟ ಆದ್ರಿ. ಏನೇ ಮಂಜುಳಾ, ಟಾರ್ಚ್ ಲೈಟ್ ಕೆಲಸ ಹೇಗಿದೆ? ಯಾಕಕ್ಕ ಕೇಳ್ತೀರಾ? ಬರೋರ್ನೆಲ್ಲ ಸಂಭಾಳಿಸೋದೇ ಕಷ್ಟ ಆಗ್ತಿದೆ. ಅದಕ್ಕೆ ಅಲ್ವಾ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ವಯಸ್ಸಿನಲ್ಲೂ KPR ಜೊಲಿಸ್ತಾ ಇದೀಯಾ? ಮೈನರ್, ಈ ಕೆಲ್ಸಕ್ಕೆ ಗೋಡೆ ಪಳಪಳ ಅಂತಿದ್ರೇನೆ ಚಿತ್ರ ಬರೆಯೋಕೆ ಬರ್ತಾರೆ. ನೀನು ಹಾಗೆ ತಾನೇ ಬಂದೆ? ಹೌದು, ಮೈನರ್ ಆಗ್ತಾನೆ ಬಂದೆ. ನಿನ್ನ ಹತ್ರ ಎಲ್ಲಾನು ಕೊಟ್ಬಿಟ್ಟು ಕೂತ್ಕೊಂಡಿದ್ದೀನಿ.
ಏನಪ್ಪ ತಂಗದವ್ರೆ? ನಂಜುಂಡ ಹತ್ರ 2 ಹುಡುಗಿ ಹೊಸ್ದಾಗ್ ಬಂದಿದಾರಂತೆ, ಕರ್ಕೊಂಡ್ ಬರ್ಲಾ ಅಂತ ಕೇಳಿದ್ರು. ಏಯ್, ಅವನ ಹತ್ರ ಎಲ್ಲ ಹಾಗೆ ಹೀಗೆ ಅಂತ ಪೇಷಂಟ್ ತರಾನೇ ಇರ್ತಾರೆ. ಗೋವಿಂದನ ಹತ್ರ ಸರಿಯಾದದ್ದಿದೆ, ಅದನ್ನ ಎತ್ಕೊಂಡ್ ಬಾ. ಅವನ ಹತ್ರದಿಂದ ಕರ್ಕೊಂಡ್ ಬರೋದಕ್ಕಿಂತ ತಗೊಳ್ಳಿ ಅಕ್ಕ, ಬಾವಿ ಹಾಕೊಳ್ಳಿ. ಸುಮ್ನೆ ಇರೆ, ಆಗ್ಬೇಕಾದ ಕೆಲ್ಸ ನೋಡೆ. ಅಕ್ಕ, ರೋಜನ ಮಂಡ್ಯ ಕಳ್ಸ್ಲಾ? ಬೆಳಗ್ಗೆ ಅಷ್ಟೇ ಬಂದಿದ್ದಾಳೆ, ಟಯರ್ಡ್ ಆಗಿರ್ತಾಳೆ. ನರ್ಮದಾನ್ ಕರ್ಕೊಂಡು ಹೋಗು. ಸರಿ ಅಕ್ಕ, ನರ್ಮದಾ ಇವತ್ತು ಒಳಗಡೆ ಇರೋಂಗಿಲ್ಲ. ಹೊರಗೇನಾ? నర్మదా అక్క 22 రోజులైంది. నాకే అబద్ధం చెప్తావా? ನೀನೊಬ್ಳು ಲೆಕ್ಕ ಮಾತ್ರ ಅಲ್ಲ, ಇಲ್ಲಿರೋ ಎಲ್ರು ಲೆಕ್ಕನೂ ನಂಗೊತ್ತು. ಏಯ್, ಗಾಡಿ ಬಂತು, ಇವಳನ್ನ ಬೇರೆ ಪಾರ್ಟಿ ಕಳ್ಸು. ಸರಿಗೋ ಅಕ್ಕ ಹತ್ರ ಹೇಳ್ಬಿಟ್ಟೋಗು. ಒಳ್ಳೆ ಕಂಪ್ನಿ ಕೊಡ್ಬೇಕು. ಈ KPRಗೆ ಒಳ್ಳೆ ಹೆಸರು ತರಬೇಕು, ಸರಿನಾ? ಆಗ್ಲೇ 4 ಕಸ್ಟಮರ್ಸು ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಒಂದ್ ಹೆಣ್ಣು ಗಂಡನ ಹತ್ರ ಮಲ್ಗೋದ್ ಬೇರೆ, ಕಸ್ಟಮರ್ಸ್ ಹತ್ರ ಮಲ್ಗೋದ್ ಬೇರೆ. ಅರ್ಥ ಆಯ್ತು ಅಂದ್ಕೊಂತೀನಿ. ಚೆನ್ನಾಗ್ ಮಾಡ್ತಾಳೆ ಅಡ್ವೈಸು. ಗಂಡನ್ನು ಕೂಡ ಈಸಿಯಾಗಿ ಯಾಮರ್ಸ್ಬಿಡ್ತಾಳೆ. ಆದ್ರೆ ಕಾಸು ಕೊಡೋವನ್ನೇ ಯಾಮರ್ಸಕ್ಕಾಗತ್ತಾ? ಆದ್ರೆ ಅವನೇನ್ ಬಿಡ್ತಾನ? ಹೋಗು, ನೋಡ್ಕೊಂಡು ನಡ್ಕೋ. ಅಕ್ಕ ನಾನು ಹೇಳೋದ್ ಕೇಳು. ಅಕ್ಕ, ಇಬ್ರು ಅರ್ಧ ಗಂಟೆ ಅಂತ ಹೇಳಿದ್ರು. ಹೋದ್ರೆ 3 ಜನ ಫುಲ್ ಆಗಿ ಇದ್ದು ಬರೀ 1000 ರೂಪಾಯಿ ಕೊಟ್ಟು ಏ ಹೋಗಿದ್ದಾರೆ. ಮೈನರ್, ಏನ್ ಪಾರ್ಟಿ ಹಿಡ್ದಿದ್ಯಾ? ನಂಬರ್ ಗೊತ್ತಲ್ವಾ? ಮೊದ್ಲು ಫೋನ್ ಮಾಡು. ಹಲೋ, ಏ ಕೊಡ ಇಲ್ಲಿ. ಏನು 1000 ರೂಪಾಯಿ ಕೊಡೋದಾ? ಬಾಕಿ ದುಡ್ಗೆ ನಿಮ್ಮಮ್ಮ, ಅಕ್ಕ, ಚಿಕ್ಕಮ್ಮ ಎಲ್ಲ ಬರ್ತಾರಾ? ಮರ್ಯಾದೆ ಕೊಟ್ಟು ಕಳ್ಸು. ಹೋಗು, ಬಾಕಿ ದುಡ್ಡು ಇಸ್ಕೊಂಬ. 3 ಜನ ಯಾಮರ್ಸ್ಬಿಟ್ರಲ್ಲ, ನನಗ್ ಗೊತ್ತಿಲ್ದ ಗೋದಾವರಿ, ಅವಳಿಗೆ ಸೇರ್ಬೇಕಾದನ್ನ ಕೊಟ್ಟು ಕಳ್ಸಮ್ಮ. ನಾವು ನ್ಯಾಯವಾಗಿದ್ರೇನೆ ನಮ್ಮನ್ನ ಹುಡ್ಕೊಂಡು ಜನ ಬರ್ತಾರೆ. ಹೋಗಮ್ಮ. ಸರಿ ಅಕ್ಕ, ಬಾ. ನಿಮ್ ಮಗಳು ಶಾಲೆಗೆ ಹೋದ್ಲಾ? ಹಾ, ಬಸ್ಗೆ ಹಣ ಕೇಳಿದ್ರಲ್ಲ, ನಮ್ಮ ಅತ್ತೆ ಹಾ, ಕೊಡಮ್ಮ. ಚಿಲ್ರೆ. ಆಹಾ, ಇದು ನಾನು ಹೊರಡ್ತೀನಿ. ಇದ್ರಲ್ಲಿ 10 ಪೆಟ್ಗೆ ಆಂಧ್ರ ಕಳ್ಸಿ, Okay, ಮತ್ತೆ sir. 10 ಪೆಟ್ಗೆ ಕೇರಳ ಕಳ್ಸಿ. Okay, sir. ನಮ್ ಕಂಪ್ನಿ ಹೆಸರಲ್ಲಿ ಬಿಲ್ ಹಾಕಿ. ಸರಿ ಸರ್. ಬಿಲ್ ಹಾಕಿ ಇನ್ಫಾರ್ಮ್ ಮಾಡಿ. ಓಕೆ? ಓಕೆ ಸರ್. ಬೇಗನೆ ಆಗ್ಬೇಕು. ಆಗ್ಲಿ ಆ, ಆಗ್ಲಿ ಏ ತಿರ್ಗ್ಸು. ಆಗ್ಲಿ. ಹಾ, ಹಾಗೆ ಇಡು. ಚೆನ್ನಾಗಿದ್ದಾಳೆ. ಏನಪ್ಪ ಅದೇನೆ, ಅದೇ ಅಂದ್ರೆ ಹುಡುಗ ಸಿಕ್ಕಾಕೊಂಡ್ಬಿಟ್ಟ. ಯಾಕೆ ಹೇಳ್ತೀಯೋ? ಇರಿ, ಒಂದು ಗುಂಡ್ಬಲ್ ತಗೊಳ್ಳಿ. ಏನದು? ಏ ಒಂದು ಗುಂಡ್ಬಲ್ ತಗೊಳ್ಳಿ. ಆ, ಓ. ಏನ್ ಹೇಳಿದ್ರು ಗೊತ್ತಾಗಲ್ಲ. ಹಾ, ಕೊಡು. ಆ, ಹಾ, ಎಷ್ಟು ಪವರು! ನಾ ಹೇಳ್ದೆ ಅಲ್ವಾ? ಹುಡುಗ ಕನ್ಫರ್ಮ್ ಆಗಿ ಸಿಕ್ಕಾಕೊಂಡ್ಬಿಟ್ಟ. ಇದನ್ ಮಡಿಕೆ ಹಾಗೆ ಹೇಳ್ತೀಯ? ಅದೇ ಕರೆಂಟ್ ಇಲ್ಲೇ ಬರ್ಬಿಡ್ತಾ ಇದೆಯಲ್ಲ. ಏ ಬಾಲ, ನಾ ತುಂಬಾ ಫಿಗರ್ಗಳನ್ನು ನೋಡಿದವನು. ನೀನ್ ನೋಡಿರೋ ಫಿಗರ್ನ ನನಗೆ ತೋರಿಸು. ಅವಳು ನಿನಗೆ ಸಿಗ್ತಾಳ ಇಲ್ವಾ ಅನ್ನೋದನ್ನ ನಾನು ನಿನಗೆ ತೀರ್ಪು ಹೇಳ್ತೀನಿ. ಸರಿ, ಆ ಹುಡುಗಿ ಯಾವ ಏರಿಯಾ? ಬಾಲ, ಪಾಂಡಿ ಹತ್ರ ಎಣ್ಣೆ ಯಾರಂತ ತೋರ್ಸು, ಅವನು ಬೇಗನೆ ಮುಗಿಸ್ತಾನೆ. ಮಾಮ, ಗಾಂಧಿ ರೋಡ್ ಪಕ್ಕದಲ್ಲಿರೋ ಒಂದು ಛತ್ರ ಬಸ್ ಸ್ಟ್ಯಾಂಡ್ಗೆ ಸರಿಯಾಗಿ 11 ಗಂಟೆಗೆ ಬರ್ತಾಳೆ. ಹಾ, ಇವಾಗ ಗೊತ್ತಾಯ್ತು. ದಿವಸ ಬ್ಯಾಂಕ್ ಹೋಗ್ತೀನಿ ಅಂತ ಅವಳ ಹಿಂದ್ಗಡೆನೆ ನೀನ್ ಹೋಗ್ತಾ ಇದ್ದೆ. ಯಾಕೆ ನಾಚ್ಕೋತಾ ಇದ್ದೇನೆ ನೋಡು ಅಳಿಯ. ಲೇ, ಅಣ್ಣ ಬಿಡಣ. ಏಯ್, ನನ್ನ ಜೊತೆ ಬಾ, ಆ ಹುಡುಗಿ ನಿಂಗೆ ಸೆಟ್ ಮಾಡ್ಕೊಡ್ತೀನಿ ನಾನು. ಏಯ್, ಏನು? ಅವನಿಗೆ ಮಾತ್ರ ಕರೆಕ್ಟ್ ಮಾಡು. ಇಲ್ಲಾಂದ್ರೆ ಹಾ, ನೋ.
ಉರಿಲೇ ಇಲ್ಲ ಫೀಸ್ ಉರಿಯಲ್ಲ ಕಣೋ. ಗೊತ್ತಿರೋ ವಿಷಯ ತಾನೆ. ಏನ್ ಶಕ್ತಿ ಅಣ್ಣ ಹೇಳಿದ ಕೆಲಸ ಎಲ್ಲ ಏನು ಮುಗಿಸಿದ್ರ? ಡಿಸ್ಚಾರ್ಜ್ ಆಗೋಯ್ತು. ಬೇರೆ ಮನೆಯಲ್ಲಿ ಇಟ್ಟಿದ್ದೀರಾ? ಚೆನ್ನಾಗಿ ಎಲ್ಲ ನೋಡ್ಕೊಳ್ಳಿ. ಮುಗಿದೋಯ್ತು. ತಗೊಳ್ಳಿ ಇಟ್ಕೊ. ಬೇಡ ರೀ, ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಲ್ಲ ತಗೊಳಲ್ಲ. ತಗೋ ಈ ನಂಬರ್ ಇಟ್ಕೋ. ನೋಡ್ಕೊಳ್ಳಿ. ನೋಡಿ ಕಟ್ಬಿಟ್ಟು ಅಲ್ಲೇ ಒಳ್ಳೆ ಕಂಪ್ನಿ ಮಾತಾಡ್ತಿದ್ದೀರಾ, ಕೊಟ್ಟಿದ್ಯಾ. ಬನ್ನಿ. ಕೈ ಬಗ್ಗೆ ತಾನೇ ಮಾತಾಡ್ತಿದ್ದೀನಿ. ಹೋಗಮ್ಮ ಬರ್ತೀನಿ. ಹಿಂಗೆ ಕಂಡೋರ್ ಹತ್ರ ಮಾತಾಡಿನೇ ಕೈ ಕಟ್ ಹಾಕೊಂಡಿದ್ದೀರಾ, ಇನ್ನೊಂದ್ ಕೈಗೂ ಕಟ್ ಹಾಕ್ಬೇಕಾ? ಅಯ್ಯೋ ಹೋಗಮ್ಮ ಬರ್ತೀನಿ. ಸುಧಾರ್ಸ್ಕೊಳ್ಳೋದೇ ಇಲ್ಲ. ಸರಿ, ಆ ಹುಡುಗಿ ನಿಂಗೆ ತುಂಬಾ ಹಿಡ್ಸಿದ್ಯಾ? ನಮ್ಮ ಏರಿಯಾ ಹುಡುಗಿಂತ ಬೇರೆ ಹೇಳಿಬಿಟ್ಟಿದ್ಯಾ? ಇರೋ, ಯಾವ ಹುಡುಗಿ ಬೇಕಾದ್ರೂ ಮುಗಿಸ್ಕೊಟ್ಬಿಡ್ತೀನಿ. ಎಷ್ಟಿದು? 5 ರೂಪಾಯಿ ಅಮ್ಮ. 5 ರೂಪಾಯ? ಇದು 10 ರೂಪಾಯಿ. 10 ರೂಪಾಯಿ. ಏಯ್ ಗಾಡಿಯಲ್ಲೋ? ಗಾಡಿನ ಮೂರ್ತಿ ತಗೊಂಡು ಯಾರನ್ನ ಕೇಳ್ಬಿಟ್ಟು ತಗೊಂಡೋದಾ? ಮನೆಗೆ ಹೋಗಿದ್ದಾನ, ಈಗ ಬಂದ್ಬಿಡ್ತಾನೆ. ಬೇಗ ತಗೊಂಬರ ಕೇಳೋ ಅವನ್ಗೆ. ಏನಮ್ಮ ಹಣ ಎಲ್ಲ ಕಟ್ಟಿದ್ಯಾ? ಪಾಂಡಿ ನಾನು ಹೇಳಿದ ಹುಡುಗಿ ಅವಳೆ. ಹೇಯ್, ಹೋಗ ಬಸ್ ತೋರಿಸ್ತಿಲ್ಲ? ಬಸ್ ಹತ್ತುತ್ತಾ ಹೇಳೆ. ಯಾವ ಬಸ್ ಅದು? ಬೇಗ ಓಡಿಸು ಪಾಂಡಿ. RVS. ಅಣ್ಣ ಬಂದ್ಬಿಟ್ಟಾನೆ, ಬಂದ್ವಿ ನಾವು. ಸರಿ ಬನ್ನಿ. ಆ ಹುಡುಗಿನೇ ಸರಿಯಾಗಿ ಆ ಹುಡುಗಿಂತಲ್ಲ, ಯಾವ ಹುಡುಗಿನ ಅದು? ಬೇಗ ಬಾ ಬಸ್ ಪಾಂಡಿ. ಮಾತ್ರ ಹೋಗ್ತಾ ಇದೆ, ಯಾವ ಹುಡುಗಿನ ಅದು? ಬಸ್ ಇದ್ದಾಳೆ ಪಾಂಡಿ ಆ ಬಸ್ ಹುಡುಗಿ. ಕನ್ನಡಿನಲ್ಲಿ ಹುಡುಗಿ ಹೆಂಗ ಗೊತ್ತಾಗುತ್ತೆ? ಮಾಮನ್ ತರನೇ ಮೂರ್ಖನ್ ತರ ಮಾತಾಡು ನೀನು. ಪಾಂಡಿ ಆ ಹುಡುಗಿ ನೋಡ್ದ್ಯಾ? ಹಾ, ಹೋಗವಾಗ ಹಿಂದ್ಗಡೆಯಿಂದ ನೋಡಿದೆ. ಸಮ ಬಾಡಿ ಕಣಯ್ಯ. ಏನಯ್ಯ ಹೇಳ್ತೀಯಾ? ನಾನು ಬಸ್ ಬಾಡಿ ಹೇಳ್ತಾ ಇದ್ದೀನಿ. ಸರಿ ಬಿಡು, ಇವತ್ತು ಹೋಯ್ತಲ್ಲ, ಇನ್ನೊಂದ್ಸಲ ಹಿಡ್ಕೊಳ್ಳೋಣ. ಸರಿ ಹತ್ತು. ಸರಿ, ಆಯ್ತು. ಹತ್ತಯ್ಯ ಹೋಗೋಣ. ಸುಮ್ಮನೆ ಹುಡುಗಿ ಹುಡುಗಿ ಅಂತ ಹೇಳಿದೆ, ಪಕ್ಕದ ನೋಡಿದೆ ನೀನು. ಬಸ್ ಹತ್ತಿರೋ ಹುಡುಗಿನ ತೋರಿಸ್ದೆ, ಮಾತಾಡ್ದಲ್ಲೇ ಬಾ. ಓಯ್, ಮೊದ್ಲು ಈ ಡೋರ್ ಸರಿ ಮಾಡು. ಏನಪ್ಪ ಮೈನರು, ನಮ್ಮ ಮನೆ ಮುಂದೆ ಪೊಲೀಸ್ ಜೀಪ್ ನಿಂತಿದೆ. ಏನಂತ ಗೊತ್ತಿಲ್ಲ. ಸೂಪರ್. అందరికీ నమస్కారం. ಚೆನ್ನಾಗಿ ಫೋಟೋ ತೆಗೀರಿ. ಪೊಲೀಸರಿಂದ ಬೇಟೆ, ವ್ಯಭಚಾರಿ ಮಾಡ್ತಿರೋರು ಕೈದು ಅಂತ ಆ ಪೇಪರ್ನಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಮುಖ್ಯ ಸುದ್ದಿಯಾಗಿ ಹಾಕಿ. ನೀವೆಲ್ಲ ಓದಿದೋರು, ನನಗ್ ಗೊತ್ತಿರೋ ನ್ಯಾಯನ ಹೇಳ್ತೀನಿ. ತಪ್ಪಾಗಿದ್ರೆ ಇದನ್ ತಗೊಂಡ್ ಹೊಡೀರಿ, ಸರಿಯಾಗಿದ್ರೆ ಏನ್ ಮಾಡ್ಬೇಕೋ ಅದನ್ ಮಾಡಿ. ನೀವೇ ಹೇಳಿಮ್ಮ, ಈ ಪಾಪದ ಹುಡುಗಿರು ಏನ್ ಮಾಡ್ತಾರೆ? ಇರೋದು ಸರಿಯಾಗಿದ್ರೆ ಹೋಗೋನು ಸರಿಯಾಗೇ ಹೋಗ್ತಾನೆ ಅಂತ ಗಾದೆ ಇದೆ. ಮನೆ ಊಟ ಸರಿಯಾಗಿದ್ರೆ ಯಾಕೆ ಹೋಟ್ಲಿಗೆ ಬರ್ತಾರೆ? ಕೆಲವರು ಒಂದೇ ಕಡೆ ತಿಂದು ಬೋರ್ ಆಗ್ತಿದೆ ಅಂತ ಬರ್ತಾರೆ, ಕೆಲವರು ಊಟ ಹಾಕೋಕೆ ಜನನೇ ಇಲ್ದಲೆ ಬರ್ತಾರೆ. ಹೊಟ್ಟೆ ಹಸಿವು ತೀರ್ಸೋದು ಸೇವೆ ಅಂದ್ರೆ ದೇಹದ ಹಸಿವು ತೀರ್ಸೋದು ಒಂದ್ ರೀತಿ ಸೇವೆನೆ. ಎಲ್ಲದಕ್ಕೂ ಕಾರಣ ಆಸೆಯನ್ನ ಕಟ್ಟಾಕೋಕೆ ಆಗ್ದಿರೋದು. ಏನೋ ಹಾ, ಆನೆಗೆ ಆಸೆ ತಡೆಯೋಕ್ಕಾಗಲ್ಲ ಅಂದ್ರೆ ಏನಾಗತ್ತೆ? ಮದ ಹಿಡಿತದೆ. ನಾಯಿಗೆ ಹುಚ್ಚಿಡಿತ್ತೆ. ಎತ್ತಿಗೆ ಉತ್ತಕ್ ಬರಲ್ಲ ಅಂತ ಆಟ ಹಿಡಿತದೆ. ಆ ಪ್ರಾಣಿಗಳಿಗೆ ಹೀಗಂದ್ರೆ ಮತ್ತೆ ಮನುಷ್ಯರಿಗೆ ಹುಚ್ಚಿಡಿಯುತ್ತೆ. ಹಾಗಾಗ್ನೇ ಅತ್ಯಾಚಾರ, ಕಳ್ಳಪ್ರೇಮ, ಕೊಲೆ ಅಂತ ಎಲ್ಲ ತಪ್ಪು ನಡೀತೆ. ಇವ್ರುಗಳು ಇರೋದ್ರಿಂದ ಎಲ್ಲ ತಪ್ಪುಗಳು ಕಮ್ಮಿ ಆಗಿದೆ. ಇವರು ಇಲ್ಲ ಅಂದ್ರೆ ನಾಡೆ ನಾಶ ಆಗೋಗುತ್ತೆ. ಇದನ್ನು ಮೀರಿ ಇವ್ರನ್ನ ನ್ಯಾಯಯುತವಾಗಿ ಎಲ್ಲೇ ಕರ್ಕೊಂಡೋದ್ರು ಅಲ್ಲೂ ತಪ್ಪು ನಡೆಯತ್ತೆ. ಓಸೋ ಗೊತ್ತಾ? ಹಸಿವಾದ್ರೆ ತಿನ್ನು ಅಂದ್ರು, ಚಿಕ್ಕ ಸಂತೋಷನೇ ದೊಡ್ಡ ಸಂತೋಷ ಅಂದ್ರು. ಚೀನಾದಲ್ಲಿ ವ್ಯಭಿಚಾರ ಹಾರಾಡ್ತಾ ಇದೆ, 53,000 ಕೋಟಿ ಹರಿದಾಡ್ತಾ ಇದೆ. ಆದ್ರೆ ಭಾರತದಲ್ಲಿ 13,000 ಕೋಟಿನೇ. ಚೀನಾಕ್ಕೆ ಮೊದಲ ಸ್ಥಾನ, ಅಮೆರಿಕಕ್ಕೆ 5ನೇ ಸ್ಥಾನ, ಆದ್ರೆ ಭಾರತಕ್ಕೆ 8ನೇ ಸ್ಥಾನ. ಅದೂನು ನಮ್ಮಿಂದಾನೆ, ನಾವು ಮಾಡೋ ಸೇವೆಯಿಂದಾನೆ. ಯಾಕೆ 10ನೇ ಸ್ನಾನ ಬೇಕಾದ್ರೂ ಇರ್ಲಿ, ಬೇರೆ ಕಲ್ಚರ್ಗಿಂತ ನಮ್ ಕಲ್ಚರೇ ಬೆಟರ್. ಫಾರಿನ್ ನಲ್ಲಿ ಒಬ್ಳು ಮದ್ವೆ ಆದ್ರೆ ಒಬ್ಬನ್ ಜೊತೆನೆ ಬದುಕ್ತಾಳೆ. ಇಷ್ಟ ಆಗ್ಲಿಲ್ಲ ಅಂದ್ರೆ ಡೈವರ್ಸ್ ಮಾಡಿ 10 ಜನನಾದ್ರೂ ಮದ್ವೆ ಆಗ್ತಾಳೆ. ಆದ್ರೆ ನಮ್ಮೂರ್ನಲ್ಲಿ ಒಬ್ಬನ್ನ ಮದ್ವೆ ಆಗಿ ಕೆಲವರು 9 ಜನರನ್ನ ಕಳ್ಳ ಗಂಡನಾಗಿ ಇಟ್ಕೊಂಡಿರ್ತಾರೆ. ಈಗ ಹೇಳಿ, ಸಮಾಜದ ಅಕ್ಕರೆ ಯಾರಿಗಿದೆ ಅಂತ? ಹಾಗಾದ್ರೆ ಶ್ರೀಮಂತ ಹೆಂಗಸರು ತಪ್ಪು ಮಾಡೋದು? ಅದು ಶ್ರೀಮಂತಿಕೆಗೋಸ್ಕರ, ಸುಖಕ್ಕೋಸ್ಕರ. ಇವ್ರು ಮಾಡೋದು ಹಸುವಿಗೋಸ್ಕರ, ಬಡತನಕ್ಕೆ. ಸಹಾಯ ಕೇಳಿ ಬಾಗಿಲು ತಟ್ಟಿದ್ರೆ ಯಾರು ತೆಗೆಯೋದಿಲ್ಲ. ಆ ಬಾಗಿಲು ತೆಗೆಯೋಕೆ ಕೆಲವು ಹೆಂಗಸರು ಸೆರಗು ಹೊಡ್ಬೇಕಾಗಿದೆ. ನಂಗ್ ಗೊತ್ತಿರೋದನ್ನ ನಾನ್ ಹೇಳಿದೀನಿ. ತಪ್ಪಾಗಿದ್ರೆ ಇದನ್ನ ತಗೊಂಡ್ ಹೊಡೀರಿ. ಕಾನೂನ್ ಪ್ರಕಾರ ತಪ್ಪಾಗಿದ್ರು ಸ್ವಲ್ಪ ಮನುಷ್ಯತ್ವದಿಂದ ನೋಡಿ.
ದೊಡ್ಡ ಜಾಗದಿಂದ ಫೋನ್ ಬರ್ಸೋದು ಬೇಡ ಅಂತ ನೋಡ್ತಿದ್ದೀನಿ. ಮಾತಾಡ್ದಲೇ ಹೋಗಿ, ಇಲ್ಲಾಂದ್ರೆ ಅದನ್ನೂ ನೋಡ್ತೀರಾ? ಫೋನ್ ಮಾಡಿದ್ರೆ ನಿಮ್ ಸ್ಥಿತಿ ಏನಾಗುತ್ತೆ ನೋಡ್ತೀರಾ? ಹೋಗಮ್ಮ, ಹೋಗಿ. ಸರಿ ಬರ್ತೀವಿ. ಹೇ ಹೋಗ್ರೆ, ಹೋಗಿ ಕೆಲಸ ನೋಡಿ, ಹೋಗಿ. ನನ್ ಕೈಯಲ್ಲಿ ಇದಾಗಲ್ಲ, ನೀವ್ ಕೊಡೋದ್ ಕೊಡಿ, ನಾನ್ ಮನೆಗ್ ಹೋಗ್ಬೇಕು. ಅಯ್ಯೋ ಅವಸರ ಬಿಡ್ಬೇಡ ಕಣೆ, ಏನಾಯ್ತು? ಇಲ್ಲ ಅಣ್ಣ ಬೇಡ, ಏನೋ ಆಸೆ ಪಟ್ರಿ ಅಂತ ಕರೆದ್ರಿ, ಮನೇಲಿ ಕೂಡ ಸುಳ್ಳು ಹೇಳೇ ಬಂದಿದ್ದೀನಿ. ಇಲ್ಲಿ ನೋಡು, ಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಿ ಕೊಡಿಸ್ತೀನಿ, ಅಡ್ಜಸ್ಟ್ ನಾನು ಮಾಡ್ಕೋ. ನೋಡ್ತಾ ಇದ್ದೀನಿ, ನಿಲಾ ತರ ನಗು ಅಂತಾರೆ, ನಿಲಾ ತರ ಮಾತಾಡು ಅಂತಾರೆ, ನಿಲಾ ತರ ನಡಿ ಅಂತಾರೆ, ಅದು ಕೂಡ ಪರವಾಗಿಲ್ಲ. ತಪ್ಕೊಂಡು ಆ ಮನುಷ್ಯ ನಿಲಾ ವಾಸನೆ ಬರ್ತಿಲ್ಲ ಅಂತಾನೆ. ನಾನೇನ್ ವಾಸನೆನಾ ಬರ್ತಿದ್ದೀನಿ? ಏನ್ ರಾಣಿ, ಅವ್ರ ಬಗ್ಗೆ ಗೊತ್ತಿಲ್ವಾ ನಿನಗೆ? ಸ್ವಲ್ಪ ಜನಕ್ಕೆ ಮುಖ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ದೇಹ ಇಷ್ಟ ಆಗುತ್ತೆ, ಇವ್ರಿಗೆ ನಿಲಾನ್ ಇಷ್ಟ ಆಗಿದೆ. ನಿನ್ ಹೆಂಡತಿ ಮನ್ಸಲ್ಲಿ ರಾಜ್ಕುಮಾರ್ನ ನೆನ್ಸ್ಕೊಂಡು ನಿನ್ ಜೊತೆ ಮಲಗ್ತಾಳೆ, ಆ ತರ ನನ್ನಿಂದ ಸಾಧ್ಯ ಇಲ್ಲ. ಏಯ್ ಏನವಳು ತುಂಬಾ ಇದೋ ಮಾತಾಡ್ತಿದ್ದಾಳೆ. ಬಂದ್ಬಿಡ್ತೀನಿ ಯಜಮಾನ್ರೆ. ಹಾ. ಇದೇನ್ ಒಳ್ಳೆ ತಲಕಾಯಿ ಕಟ್ಟೋಯ್ತು. ಏನಣ್ಣ ಕರ್ದೆ? ಏನು ಅವಳು ಸರಿಯಾಗಿ ಬರಲ್ವಾ? ಏನಣ್ಣ ನೀವು ಅವಳ ಹತ್ರ ಹೋಗಿ ನಿಲಾ ಕತೆ ಹೇಳಿದ್ರ? ರಾಣಿಗೆ ಏನ್ ಕೋಪ ಅಂದ್ರೆ ನನ್ನ ಹತ್ರ ಇಲ್ದಿರೋದು ನಿಲಾ ಹತ್ರ ಏನಿದೆ ಅಂತ ಕೇಳ್ತಾಳೆ. ಏನಿದ್ರು ಅವಳು ಒಬ್ಳು ಕೆಲಸ ಮಾಡೋಳು ತಾನೆ. ಅದ್ರಲ್ಲೇ ಕಣೋ ವಿಷಯ ಇರೋದು. ಇವರೆಲ್ಲ ಇದ್ರಲ್ಲಿ ಬೆರ್ತೋಗಿದ್ದಾರೆ. ಆದ್ರೆ ನನ್ನ ನಿಲಾ ಮನೆ ದೀಪ ಕಣೋ. ಅವಳ ಹೆಸರು ಹೇಳಿದ್ರೇನೆ ಪಾ ಒಂದ್ ಕಿಕ್ ಕಣೋ. ಸರಿ ಈಗ ಅವಳು ಎಲ್ಲಿದ್ದಾಳೆ? ಅವಳು ಇವಾಗ ಬೇಡ ಅಣ್ಣ. ಏಯ್ ಎಲ್ಲಿದ್ದಾಳೆ ಹೇಳೋ? ಅಣ್ಣ ಬೇಡ ಅಂದ್ರೆ ಬಿಟ್ಬಿಡಿ. ಏಯ್ ಎಲ್ಲಿದ್ದಾಳೆ ಹೇಳೋ? ಸರಿ ಹೇಳ್ತೀನಿ. ಇನ್ನೂ ಬರ್ಲಿಲ್ವಲ್ಲೋ? ಜಾಗ ಬದಲಾಗಿ ಬಂದಿಯೇನೋ? ಅವಳು ಇಲ್ಲಿ ಬಂದೆ ಬಸ್ ಹತ್ತದ ಪಾಂಡಿ, ಸ್ವಲ್ಪ ಇರು ಬರ್ತಾಳೆ. ಸರಿ ಒಂದು ಮಾಡು, ನಾನು ಅಂಗಡಿ ಹೋಗ್ಬಿಟ್ಟು ಒಂದು ದಮ್ ಹೊಡ್ಬಿಟ್ಟು ಬರ್ತೀನಿ. ಅವಳು ಬಂದ್ಮೇಲೆ ಒಂದು ಕೂಗ್ ಹಾಕು. ಏ ಪಾಂಡಿ, ನೀನ್ ಬರೋ ಟೈಮ್ ಆಯ್ತು, ಬರ್ತಾಳೆ. ಹುಡ್ಕಪ್ಪ, ಅವಳು ಬಂದ್ಮೇಲೆ ನಾನು ಬರ್ತೀನಿ. ಅಣ್ಣ ಮೂಸಂಬಿ ಕಿಲೋ ಎಷ್ಟು? ಪಕ್ಕದಲ್ಲಿ ಎಲ್ಲಾದ್ರೂ ಹೋಗಿರ್ತಾಳ. ಅವಳ ನಾನು ಇಲ್ಲೇ ಅಲ್ವಾ ನೋಡಿದ್ದು? ಏನಿಲ್ಲ, ನಿನ್ನ ಎದುರು ನೋಡ್ಲಿಲ್ಲ ಇಲ್ಲಿ. ಹೇಗಿದೀಯಾ? ನೀವೇಗಿದ್ದೀರಾ? ಮಾತಾಡ್ತಾ ಇದ್ರೆ ಅಂದ್ರೆ ನನ್ನ ಲವ್ ಸಕ್ಸಸ್ ಆದಂಗೆ. ಏನು ಇವನು ಕುರಿ ಕಳ್ಕೊಂಡು ಅಂತಾರೆ ನಿಂತ್ಕೊಂಡಿದ್ದಾನೆ. ಏನು ಹುಡುಗಿ ಬರ್ಲಿಲ್ವಾ ಇನ್ನು? ಏಯ್ ನೀ ಹುಡುಗಿ ಬಂದ್ಲೋ ಇಲ್ವಪ್ಪ? ನಾನೇ ಒಂದು ಮೀಟಿಂಗ್ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ. ನೀನ್ ಇವಾಗ ಮಾತಾಡ್ತಾ ಇದೆಯಲ್ಲ, ಆ ಹುಡುಗಿನೇ ನಾನು ಲವ್ ಮಾಡ್ತಿರೋದು. ಯಾವ ಹುಡುಗಿ? ನಾನು ಮಾತಾಡ್ತಿದ್ದೇನೆ ಆ ಹುಡುಗಿನ? ಹೌದು. ಏಯ್ ಆ ಹುಡುಗಿ ಸರಿ ಬರಲ್ಲ, ಬಾ ಹೋಗೋಣ. ಏನ್ ಪಾಂಡಿ ಹೇಳ್ತಿದ್ಯಾ? ಏಯ್ ನನಗೆ ಇಳಿಸ್ಲಿಲ್ಲ, ಬಾ ಹೋಗೋಣ. ಇಷ್ಟ ಆಗ್ಲಿಲ್ವಾ? ಯಾಕೆ ಪಾಂಡಿ, ಚೆನ್ನಾಗಿದ್ದಾಳಲ್ವಾ? ಏಯ್ ಬೇಡ ಬಿಟ್ಬಿಡು, ಬೇರೆ ಹುಡುಗಿ ನೋಡೋಣ, ಬಾ ಹೋಗೋಣ. ಹೇಳ್ತಾ ಇದ್ದೀನಲ್ವಾ, ಆ ಹುಡುಗಿ ಬೇಡ, ಬಾ. ಪಾಂಡಿ ಏನಿದು ಹೀಗೆ ಹೇಳ್ತಾ ಇದ್ದಾನೆ? ಬಾಲ, ನೀನ್ ಯಾಕೆ ಟೆನ್ಷನ್ ಆಗಿದೀಯಾ? ಇಲ್ಲಿ ನೋಡು, ಆ ಹುಡುಗಿಗೆ ಪಾಂಡಿ ಸ್ವಂತವನಾಗಿರ್ಬೋದು, ಇಲ್ಲ ಆ ಹುಡುಗಿ ಬೇರೆ ಯಾರನ್ನ ಅವ್ರದ್ದು ಪ್ರೀತಿಸ್ತಿರ್ಬೋದು. ಒಂದ್ ವೇಳೆ ಆ ಹುಡುಗಿನೇ ಪಾಂಡಿ ಮದುವೆ ಆಗಬೇಕು ಅಂದ್ಕೊಂಡಿರ್ಬೋದು. ಇಲ್ಲಿ ನೋಡು, ನೀನು ಏನು ಯೋಚನೆ ಮಾಡಬೇಡ. ನಾಳೆ ನಿನ್ನ ಜೊತೆಲಿ ಬರ್ತೀನಿ, ಆ ಹುಡುಗಿ ಹತ್ರ ಮಾತಾಡ್ತೀನಿ. ಅದೆಲ್ಲ ಬೇಡ, ಮೈಸೂರು ರೋಡ್ ಎಲ್ಲ ಸರಿಯಾಗಿದೆ, ಅದೇನು ಅಂತ ಹೋಗಿ ನೋಡೋಗಿ. ನಾಳೆ ಮುತ್ತು ನೀನೇನ್ ಮಾಡ್ತೀಯ ಅಂದ್ರೆ, ಯಜಮಾನ್ರೆ ಬಾಯಿ ಮಾತಾಡಕ್ ಆಗಲ್ಲ ಯಜಮಾನ್ರೆ, ಭಿಕ್ಷೆ ಹಾಕಿ. ಅಯ್ಯ ನನಗ್ ಕಿವಿ ಕೇಳಲ್ಲಯ್ಯ, ನೀನ್ ಬೇರೆ ಜಾಗಕ್ಕೆ ಹೋಗಪ್ಪ. ಹೋಗಲೇ ಹೋಗೋ. ಭಗವಂತ ಏ, ಬಾಯಿ ನಿನ್ನ- ಕೊಟ್ಟ ಮಾತಾಡಕ್ಕಂತ ನಾನೇನೋ ಎತ್ತೋದು ನೋಡಿದ್ರೆ ಭಿಕ್ಷ, ಕೊಬ್ಬು ನೋಡ್ದ? ಹೌದಣ್ಣ. ಏ ಪಾಂಡಿ, ಅಣ್ಣ ಒಳ್ಳೆ ಟೊಮೆಟೊ ಏನ್ ನಡೀತದೆ ಅಲ್ಲಿ? ಅದು ಕೌಂಟಿಂಗ್ ಮಾಡ್ತಾ ಇದ್ದೀನಿ ಅಣ್ಣ. ಕೌಂಟಿಂಗ ಕರೆಕ್ಟಿಂಗ? ಇಲ್ಲ ಅವ್ನು ನಿಂತ್ಕೋಬಾರ್ದು ಅಷ್ಟೇ ತಾನೇ. ಅದೇ ಅರ್ಥ ಮಾಡ್ಕೋ, ಒಳಗಡೆ ಹೋಗು. ಇವಳು ಬೇಗ ಸ್ನಾನ ಮಾಡಿದ್ದಾಳೆ, ಘಮ ಘಮ ವಾಸನೆ. ಬಾಲ, ಮುತ್ತು ನನ್ ಗಾಡಿಗೆ ಲೋಡ್ ಮಾಡಾಯ್ತು, ಒರಿಜಿನಲ್ ಬಿಲ್ ಹಾಕು, ಆಗ್ಲೇ ಮೈಸೂರು ಮೂರ್ತಿ ಕಾಸು ಕೊಡ್ತಾನೆ. ಮಾಮ ಹತ್ರ ಕೊಟ್ಟಿದ್ದೀನಿ, ಹೋಗಿ ತಗೋ. ಯಾಕಪ್ಪ ಇಷ್ಟೊಂದು ಕೋಪ? ನೋಡ್ಕೋ. ಸರಿ ನಾಗರಾಜಣ್ಣ, ಹಾ? ಯಾಕೆ ಹುಡುಗ ತುಂಬಾ ಕೋಪ ಹೋಗಿದ್ದಾನೆ? ಅದಕ್ಕೆ ಕಾರಣನೇ ನೀನು ಕಣ. ನಾನಾ? ಅವನ್ನ ಬೇಡದೆ ಟೆನ್ಷನ್ ಮಾಡ್ಬಿಟ್ಟೆ. ನಾನೇನ್ ಟೆನ್ಷನ್ ಮಾಡಿದೆ? ಏಯ್ ನೀನು ಮದುವೆ ಮಾಡ್ಕೊಳ್ಳದೆ ಎಲ್ಲ ಜಾಗದಲ್ಲೂ ಮೇಯವನು. ಆದ್ರೆ ಬಾಲ ಆಗಿಲ್ಲ ಕಣೋ.
ಆ ಹುಡುಗಿನ ಜೀವಕ್ಕಾಗಿ ಪ್ರೀತಿಸ್ತೇನೆ. ಸಾಧ್ಯವಾದರೆ ಅವರಿಬ್ಬರು ಸೇರಿಸು. ಮದುವೆ ಅಂತಾನೆ ತೀರ್ಮಾನ ಮಾಡ್ಬಿಟ್ರಾ? ನಿಮ್ಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಏ ಬಾಲ, ಬಾ ಹೋಗೋಣ. ಎಲ್ಲಿಗೆ? ಆ ಹುಡುಗಿ ನಿಂಗೆ ಬೇಕಲ್ವಾ? ಹೌದು. ಹಾಗ ನನ್ನ ಜೊತೆ ಬಾ, ನೋಡ್ತೀವಿ, ಮಾತಾಡ್ತೀವಿ. ಬೇಡ ಪಾಂಡಿ, ಆಟ ಆಡ್ಬೇಡ. ಯಾಕಪ್ಪ? ಆಟ ಆಡ್ಲಿಲ್ಲ, ಇಟ್ಸ್ ನಾಟ್ ಗೇಮ್. ರಿಯಲಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಬಾ ಹೋಗೋಣ. ಬಾಲ, ಅವನ್ ತಾನು ಕರೀತಾನಲ್ಲ, ಅವನ ಜೊತೆಲಿ ಹೋಗು. ಹಾಗಾದ್ರೆ ತಾನೇ ಈ ಸಮಾಚಾರಕ್ಕೆ ಒಂದು ತೀರ್ಮಾನ ಬರುತ್ತೆ. ನೋಡು, ಅಣ್ಣನೇ ಹೇಳಿದ್ರು. ಇಲ್ಲ ಮಾಮ, ಈಗ ಹೋದ್ರೆ ರಾತ್ರಿ ಆಗುತ್ತೆ. ಬೆಳಗ್ಗೆ ಹೋಗಿ ನೋಡೋಣ. ಏಯ್, ರೋಡ್ ಅದೊಂದು ತೀರ್ಮಾನ ಮಾಡಿದ್ಮೇಲೆ ರಾತ್ರಿ ಆದ್ರೆ ಹಗಲಾದ್ರೆ ಏನು? ಅಯ್ಯೋ, ಈ ಏ, ಮಾವ ಹೋಗಪ್ಪ. ಅಳಿಯ ಇಬ್ರು ಅರ್ಥ ಆಗದೆ ಹಂಗೆ ಮಾತಾಡ್ತಾರೆ. ಅವಳನ್ನ ರಾತ್ರಿ ಮಾತ್ರ ನೋಡ್ಬಹುದು. ಯಾವಾಗ ನೋಡಿದ್ರೆ ಏನು? ನೋಡ್ಬೇಕು. ಇಬ್ರು ಓಡ್ರಪ್ಪ. ಹೋಗು ಹೋಗು, ಗಾಡಿ ಹತ್ತು, ಗಾಡಿ ಓ, ಹತ್ತು. ಹಾ. ಈಗ ನೋಡಕ್ ಆಗುತ್ತಾ? ಅಲ್ಲ ಪಾಂಡಿ, ಹುಡುಗಿ ವಿಚಾರ ಅಲ್ವಾ? ರಾತ್ರಿ ಹೊತ್ತು ಹೋದ್ರೆ ಸರಿ ಬರುತ್ತಾ? ಸರಿಯಾಗಿ ಬರುತ್ತೆ. ಮತ್ತೆ ಪಾಂಡಿ, ಆ ಹುಡುಗಿ ಹೆಸರೇನು? ನಿಲ್ಲ. ಅದಕ್ಕೆ ರಾತ್ರಿ ನೋಡಕ್ ಕರ್ಕೊಂಡು ಹೋಗ್ತಿದ್ಯಾ? ಏನ್ ಪಾಂಡಿ, ನಿಲ್ಲ ನಿಂಗೆ ತುಂಬಾ ಪರಿಚಯನಾ? ಏಯ್, ಸರಿ ಸರಿ, ಟೆನ್ಷನ್ ಆಗ್ಬೇಡ. ಮತ್ತೆ ಪಾಂಡಿ, ಏನಾ? ಅವ್ರ ಅಪ್ಪ ಏನ್ ಕೆಲಸ ಮಾಡ್ತಾರೆ? ಅಣ್ಣ ತಮ್ಮ ಎಲ್ಲ ಇದ್ದಾರಾ? ನನಗ್ ಕೊಡೋದಕ್ಕೆ ಒಪ್ಕೋತಾರ? ಜಾತಿ ಮತ ಎಲ್ಲ ನೋಡ್ತಾರ? ನಿನ್ನೆ ಕೇಳ್ತಿರೋದು ಪಾಂಡಿ. ನೀನೇ ಅಲ್ವಾ ತೋರಿಸಿನಿಂದ ಕರ್ಕೊಂಡು ಹೋಗ್ತಿರೋದು? ಯಾಕೆ ಟೆನ್ಷನ್ ಆಗ್ತಿದೆ? ಸರಿ, ಟೆನ್ಷನ್ ಇಲ್ಲದೆ ಹೇಳ್ತೀನಿ ಬಾಲ. ಟ್ರೈನಲ್ಲಿ ಹೋಗೋರು ಬಸ್ ಸ್ಟ್ಯಾಂಡ್ನಲ್ಲಿ ಟಿಕೆಟ್ ತಗೊಳ್ಳೋದನ್ನ ನೋಡಿದ್ಯಾ? ಅರ್ಥ ಆಗ್ಲಿಲ್ಲ ಪಾಂಡಿ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಅಲ್ಲೇನ್ ಟಾರ್ಚ್ ಲೈಟ್ ಹಾಕ್ತಿದ್ರೆ? ನಮ್ಮ ಹೆಡ್ಲೈಟು ವೀಕು ಹೆಲ್ಪ್ ಮಾಡ್ತಾ ಇದೆ. ಪಾಂಡಿ, ಆ ಹುಡುಗಿ ಇದ್ದಾಗಿದ್ದಾಳೆ? ಆ ಹುಡುಗಿ ತರ ಅಲ್ಲ, ಆ ಹುಡುಗಿನೇನೆ. ಏನ್ ಪಾಂಡಿ, ಮುಖದ ಲೈಟ್ ಹಾಕೋತಾ ಅದು ಅವಳ ಕಸಬು. ಕಸ್ಬಾ? ಬೆಳ್ಳೆ ತೋರಿಸ್ತಾ ಇದ್ದಾಳೆ? ಅದು ರೇಟು. ಲೇ ಇಳಿಯ, ಇಳಿಬೇಕಾ? ದೈವಿಕ ಪ್ರೇಮ ತಿಳಿಯುತ್ತೆ. ನೋಡಿದ್ಯಾ ನೀ ಲವ್ ಮಾಡಿದ ಹುಡುಗಿ ಎಲ್ಲಿದ್ದಾಳೆ ಅಂತ? ತುಂಬಾ ಜಾಸ್ತಿ ಏನಿಲ್ಲ, 100 ರೂಪಾಯಿ ಅಷ್ಟೇ. ಜಾತಿ ಕೇಳಿದ್ಯಲ್ಲ, ಜಾತಿ ಮತ ನೋಡೋದಿಲ್ಲ, ಎಲ್ಲ ಮತನೂ ಸಮ್ಮತ. ಯಾಕಪ್ಪ ಶಾಕ್ ಆದೆ? ಹೈವೇ ಐಟಮ್ ಕಣ. ಬಾ. ಏಯ್, ಇವತ್ತು ನಿನ್ನ ಪ್ರೀತಿ ಒಂದು ನಿರ್ಧಾರಕ್ಕೆ ಬರುತ್ತೆ. ನೀಲ, ಕರ್ಕೊಂಡೋಗು. ಅಣ್ಣೆ, ನೀವು ಮುಕ್ತಾಯ ಮಾಡೋಷ್ಟ್ರಲ್ಲಿ ನಾನು ಒಂದ್ಸಲಿ ಓದ್ಬೋದು. ಏಯ್, ಹೋಗ ಹೋಗ ಹೋಗ. ಏನು ಅವನೇ ನೀವು? ಯೋಚಿಸ್ತಾ ಇದ್ದಾನೆ, ಇವನ್ ಬೇರೆ ಮಧ್ಯೆ. ನೀಲ, ಹುಡುಗ ಹೊಸಬಾ, ನಿನ್ನ ನಾನು ಲವ್ ಮಾಡ್ತಾನಂತೆ. ಕರ್ಕೊಂಡೋಗ್ಬಿಟ್ಟು ಅವನಿಗೆ ಸರಿಯಾಗಿ ಅರ್ಥ ಮಾಡಿಸು. ಹೋಗು, ಕರ್ಕೊಂಡೋಗು. ಬಾ ಹೋಗೋಣ. ಬಾಲ, ಮೊದಲು ದುಡ್ಡು ಕೊಟ್ಬಿಡಪ್ಪ. ಇವನಿಗೆ ಅರ್ಥ ಆಗ್ಬಿಡುತ್ತೆ. ನಾನೇನ್ ಮಾಡುದು ಇವಾಗ? ಎಲ್ಲಿ ಆ ಆಂಧ್ರದ ಹುಡುಗಿ ಮಂಜುಳಾ? ಬಾರೆ ಬಾರೆ, ಏನೆಲ್ಲ ಗೊತ್ತಿದೆ. ಬಾರೆ ಬಾರೆ, ಕಾಣಿಸ್ತಾನೆ ಇಲ್ಲ. ಬಾರೆ. ಬಾರೆ ಏ, ಬಾರೆ. ಎಲ್ಲಿ? ಮೊದಲ ರಾತ್ರಿ ಅಂದ್ರೆ ನಮ್ಗೆ ಅಷ್ಟೇ ಕಣೆ. ಯಾವ್ದಾದ್ರೆ ಏನಂತೆ? ಚೆನ್ನಾಗ್ ನೋಡ್ಕೊಳೆ, ಬಾ, ಬಾ. ಎಂಜಾಯ್. ಕುತ್ಕೋ. ರವಿಕೆ ಬಿಚ್ಚ್ಲ್ಯಾ ಇಲ್ಲ ನೀನು ತೆಗಿತೀಯಾ? ಕೆಲವರಿಗೆ ರವಿಕೆ ಅವರೇ ಬಿಚ್ಚೋದು ಇಷ್ಟ. ನಿನಗೇಗೆ? ಬೇಡ. ಏನು ಬೇಡ್ವಾ? ಅ. ನಾನು ಇಷ್ಟ ಆಗ್ಲಿಲ್ವಾ? ಆಸೆಪಟ್ಟದಾನೆ ಬಂದೆ. ಇಲ್ಲ, ಇದು ಬೇಡ. ತಗ ಇಟ್ಕೋ, ನೀನ್ ಕೊಟ್ಟ ಹಣ. ನೀನು ಇಟ್ಕೋ. ನಿನ್ ಜೊತೆ ಮಲಗೋಕೆ ಹಣ ತಗೊಂಡೆ, ಓಸಿಯಾಗೆ ಬೇಡ. ನೀನು ಯಾಕೆ ಕೆಲ್ಸಕ್ಕೆ ಬಂದೆ? ಹ್ಮ್ ನೀನು ಯಾಕೆ ಕೆಲ್ಸಕ್ಕೆ ಬಂದೆ? ಇಲ್ಲಿ ಬರೋ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆನೇ ಇದು. ನೀನೇನು ಹೊಸದಾಗಿ ಕೇಳಿಲ್ಲ. ಯಾಕೆ ಬಂದಿದ್ವಿ ಅಂತ ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ತಾನೆ. ಏ ಪಾಂಡಿ, ನೀನು ಬೇಡ ಅಂತ ಹೇಳಿದ್ದು ನ್ಯಾಯ ಕಣೋ. ಏ ನಾಗರಾಜ, ಇದು ಸೂರ್ಯ.
ಸುರಿಯೋಣ. ಏಯ್, ನೀ ಬೋಧೆಯಲ್ಲಿ ಮಾತಾಡ್ತಾ ಇಲ್ಲ, ಬೇಕು ಅಂತ ಮಾತಾಡ್ತಾ ಇದೀಯಾ. ಇದಕ್ಕಾಗ್ತಾನೆ ನಿನ್ನನ್ನು ದೂರ ಇಡಬೇಕು ಅನ್ನೋದು. ಏ ಬಾಲ, ಆ ನಿಲ ಹತ್ರ ಹೋದ್ಯಲ್ಲ, ಹೇಗಿತ್ತು? ಸೂಪರ್ ಆಗಿತ್ತಾ? ಏನ್ ಹೀಗ್ ನೋಡ್ತಾನೆ? ಏನು ನಡೆದಿಲ್ಲ ಅಂತ ಕಾಣಿಸುತ್ತೆ. ಏ ಅಳಿಯ, ಆ ಹುಡುಗಿ ನಿನಗೆ ಸರಿಯಾಗೋದಿಲ್ಲ. ನೀನು ಅವಳನ್ನ ಮರ್ತು ಬಿಡು. ಹೇಳ್ಬಿಟ್ರಪ್ಪ. ಏ ಬಾಲ, ಕೆಲವು ಸತಿ ಲೆಕ್ಕ ತಪ್ಪಾಗ್ಬಿಡುತ್ತೆಪ್ಪ. ಅವಳನ್ನ ಮರೆಯೋದಕ್ಕೆ ನಾನೊಂದು ಔಷಧಿ ಹೇಳ. ಮಾತಾಡ್ದಲೆ ಒಂದ್ಸತಿ ಅವಳ ಹತ್ರ ಹೋಗಿ ಮ್ಯಾಟ್ರ್ ಮುಗಿಸ್ಬಿಡು. ಆಮೇಲೆ ಲವ್ ಮುಗ್ದೋಗುತ್ತೆ, ನೀನು ಸರಿಯಾಗ್ಬಿಡ್ತೀಯ. ನಿಂತಹ ದೇಹಕ್ಕೆ ಆಸೆ ಪಡೋನಲ್ಲ ಕಣೋ, ಮನಸ್ ಕಣೋ. ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಅಳಿಯ ಅಳಿಯ, ಏಯ್ ಆ ಸಿಗರೇಟ್ ಕೊಡು. ಅವ್ನು ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾನೆ, ನೀನು ನೋಡ್ತಾ ಇದೀಯಾ? ಏ ನೀನೆಲ್ಲ ಚಪ್ಪಲಿ ಹೊಡಿಬೇಕು. ನಿನಗೆ ಅವತ್ತು ಬಿಡ್ಬೇಕಾಗಿತ್ತು. ಓದೆ ಅವತ್ತೇ ಹೇಳ್ದೆ ನಾನು. ಬೀಜ ಕಣೆ, ವಿಷ ಜಾಸ್ತಿ, ಮುಖಕ್ಕೆ ತಾಕ್ತೆ ನೋಡ್ಕೋ. ಏನ್ ಮಾಡೋದು? ಇದೇ ಹೊಸಿಲ್ ಸಿಗತ್ತೆ, ಇದ್ ಹಾಕಿದ್ರೆ ಅಳಿಯದೇ ಇರೋದು. ಬಜಾರ್ಗೆ ಹೋಗೋಣವಾ? ದನಕ್ಕ ಒಂದ್ ಪಾರ್ಟಿ ಬಂದಿದೆ, ಏನ್ ಮಾಡೋದು? ಬಸ್ ಹಿಡಿಬೇಕು. ಬಸ್ ಹಿಡಿಯೋ ಅಷ್ಟು ನನ್ನ ಹತ್ರ ಯಾವ ಬ್ಯಾಗ್ ಇದೆಯೇ? ಏನಕ್ಕ ಕಿಂಡಲ್ಲ? ಏನ್ರೇ ಹಗ್ಲಲ್ಲೇ ಅಲಂಕಾರ? ಏನು ಹಗ್ಲು ಡ್ಯೂಟಿನಾ? ಹೌದು, ಪಾರ್ಟಿಗೆ ತುಟಿ ಕೆಂಪಾಗಿರ್ಬೇಕಂತೆ, ಆಗ್ಲೇ ಮೂಡ್ ಬರತ್ತಂತೆ. ಅದಕ್ಕೆ 10 ರೂಪಾಯಿ ಸೇರ್ಸ್ ಕೊಡ್ತಾನಲ್ವಾ? ನಮ್ ಸ್ಥಿತಿಗೆ ಲಿಪ್ಸ್ಟಿಕ್ ಎಲ್ಲ ತಗೊಳಕ್ಕಾಗತ್ತಾ? ಹಾಗಾಗಿ ಈ ಸಿಗರೇಟ್ ನಲ್ಲಿರೋ ಕೆಂಪಣ್ಣ ಒರೆಸ್ತಿದೀನಿ. ಎಲ್ಲ ಒಟ್ಟಿಗೆ ಕುತ್ಕೊಂಡಿರೋ ಆಗಿದೆ, ಎಲ್ಲಾರನ್ನು ಸೇರಿಸಿ ಒಟ್ಟಿಗೆ ತಗೊಂಡಿರೋ ಆಗಿದೆ. ಏ ದನ, ನಿನಗೆ ಗಿರಾಕಿ ರೆಡಿ ಆಗಿದೆ, ಹೊರಡು ಹೊರಡು. ಹೊರಟೆ ಪಳ್ಳಿ. ಆಮೇಲೆ ತಗೊಳ್ಳೋ ದುಡ್ಡಲ್ಲಿ ಅರ್ಧ ನಮಗೆ ಬಂದ್ಬಿಡ್ಬೇಕು, ಗೊತ್ತಾಯ್ತಾನೆ? ಯಾಕೆ? ಅವ್ನ್ ನನ್ನ ಹತ್ರ ಸುಲಿತಾನೆ, ನಾನು ಅವನ ಹತ್ರ ಹಣ ತಗೊಳ್ತೀನಿ. ನಿನ್ಗೆ ಯಾಕೆ ಅರ್ಧ ಹಣ ಕೊಡ್ಬೇಕು? ಹಾಗ್ ಹೇಳಕ್ಕ. ರಾಜಕೀಯದಿಂದ ಹಿಡಿದು ಅಕ್ಕಿ ಮಾರದಲ್ಲಿ ಎಲ್ಲಾದ್ರಲ್ಲೂ ನಮ್ಗೆ ಅರ್ಧ ಅರ್ಧ ಬಂದ್ಬಿಡ್ಬೇಕು. ನಮಗ್ ಮಾತ್ರ ಬರೋದ್ ಬರ್ಲಿಲ್ಲ ಅಂತ ಹಿಡ್ಕೋ, ನೀನು ವ್ಯಾಪಾರನೇ ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಎಲ್ಲಾರ್ಗು ಏಡ್ಸಿದೆ ಅಂತ ಸುದ್ದಿ ಹಬ್ಬಿಸ್ಬಿಟ್ಟು ವ್ಯಾಪಾರ ಮಾಡ್ತೀನಿ. ಬಾಯಿ ತೆಗದ್ ನೋಡು, ಒಡ್ಡ ಹಾಕ್ಬಿಡ್ತೀನಿ. ನನ್ ಕೆಲ್ಸ ಅಂದ್ರೆ ಅಷ್ಟೊಂದು ಕೇವಲನಾ? ಅಯ್ಯಮ್ಮ, ನೀನ್ ದುಡ್ಡೇ ಕೊಡ್ಬೇಡ, ಕೈ ಬಿಡಮ್ಮ ಸಾಕು. ಅಕ್ಕಿನೂ ಹಾರ್ಲಿಕ್ಸ್ನು ಕೊಡದಲ್ಲೇ ಕುಟುಂಬ ಕಟ್ಟಬಾಡು ಮಾಡ್ಬಿಟ್ರಪ್ಪ. ಇನ್ನೂ ನಿಲ್ತಾ ಇಲ್ಲ. ನೀನ್ ಹೋಗು. ಇವನಾ? ನೀವ್ ಬನ್ನಿ. ನಾನಾ? ಅವಳು ಬೇಡ್ವಾ? ಇಲ್ಲ, ಬೇಡ. ಏನೇ ನನ್ನನ್ನು ಕೂಗ್ತಿದ್ದಾನೆ? ನೀನ್ ಯಾವಾಗ್ಲೂ ಅವಳನ್ನ ಆಸೆ ಪಟ್ಟೆ ಬರ್ತ್ಯಾ? ಇವತ್ತೇನು ನನ್ ಬಗ್ಗೆ ಆಸೆ ತೋರಿಸ್ತಿದ್ಯಾ? ಏನಯ್ಯ ಕಣ್ ಬಿಟ್ಕೊಂಡು ನೋಡ್ತಿದ್ಯಾ? ಫಸ್ಟ್ ಟೈಮಾ? ನೋಡಿದ್ರೆ ತಿಂದು ಬಿಸಾಕ್ಬಿಡ್ತಾರೆ. ನೀನೇನ್ ಇಷ್ಟ ದೂರ ಬಂದ್ಮೇಲೂ ಸುಮ್ನೆ ಕೂತಿದ್ಯಾ? ಬೇಡ, ನಾನ್ ಸಸ್ಯಾಹಾರಿ. ತಾಯಿ ಹಾಲು ತಾವರೆಯಿಂದನ ಬರುತ್ತೆ, ಎಲ್ಲ ಅಸಹ್ಯನೇ. ಒಳ್ಳೆ ಮನುಷ್ಯನು ಒಬ್ನೇ ಇದ್ರೆ ಮೃಗ ಆಗೋಗ್ತಾನೆ. ತಗೋ, ಇಟ್ಕೋ. ಬೇಡ ಹೋಗಯ್ಯ, ಮಲ್ಕೊಳ್ದೆ ನಾನು ಹಣ ತಗೊಳಲ್ಲ. ಆ ಹುಡ್ಗಿ ಯಾಕೆ ಕೆಲ್ಸಕ್ಕೆ ಬಂದಿರೋದು? ಯಾವ ಹುಡ್ಗಿ? ನಿಮ್ ಜೊತೆ ನಿಂತಿದ್ಲಲ್ಲ ಆ ಹುಡ್ಗಿ. ಯಾರು? ನಿಲಾನಾ? ಹೌದು. ಓ, ನೀನ್ ಅವಳ ಪುರಾಣ ಕೇಳೋದಕ್ಕೆ ಅಂತಾನೆ ಬಂದ್ಯಾ? ಅರ್ಥ ಆಯ್ತು. ಹೌದು. ಹೌದು, ನೀನೇನಾದ್ರೂ ಪತ್ರಿಕೆ ಅವನಾ? ಹೈವೇಲಿ ರೆಡ್ ಲೈಟು, ತಪ್ಪು ಟಾರ್ಚ್ ಲೈಟ್ ಅಂತ ಸುದ್ದಿ ಹಾಕಿ ಹಣ ಮಾಡಕ್ ಬಂದಿದ್ಯಾ? ಇಲ್ಲ, ನಾನ್ ಪತ್ರಿಕೆಗಾರ ಅಲ್ಲ. ಬೇರೆ ಏನು? ನಂಗೆ ಸಂಬಳ ಕೂಡ ಸಿಗ್ಲಿಲ್ಲ. ಕವಿತಾ, ಏನ್ ಇನ್ನು ಮುಗೀತಾ? ಆರಾಮ್ಸೆ ಇಲ್ಲ. ಯಾಕೆ? ಬಂದವನ್ಗೆ ನಿಲಾ ಯಾಕೆ ಈ ಕೆಲ್ಸಕ್ ಬಂದಿದ್ದಾಳೆ ಅಂತ ತಿಳ್ಕೊಬೇಕಂತೆ. ಅರಿತು. ಬೇರೆ SI ಬಂದಿದ್ದಾರೆ, ಅವ್ರಿಗೆ ನೀನೇ ಬೇಕಂತೆ. ನಮ್ ಪರಿಸ್ಥಿತಿನ ಅವ್ರಿಗೆ ಸರಿಯಾಗಿ ಹೇಳು. ಇಲ್ಲಾಂದ್ರೆ ಸ್ಟೇಷನ್ ಇರೋ ಎಲ್ಲಾ ಕೇಸನ್ನು ಪೂರ್ತಿಯಾಗಿ ನಮ್ಮೇಲೆ ಹಾಕ್ಬಿಟ್ಟು ನಮ್ಮನ್ನ ಒಳಗ್ ತಳ್ಬಿಟ್ಟು ನಮ್ಮನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಿಡ್ತಾರೆ. ಹೊರಡು ಬೇಗ ಬೇಗ. ಇವತ್ತಿನಾನೇ ಚೆನ್ನಾಗಿಲ್ಲ. ಇಲ್ಲಿ ಯಾತಕ್ ಬರ್ಬೇಕು ಅಂತ ಗೊತ್ತಿಲ್ದೇನೆ ಹೊಸ ಪ್ರೊಡ್ಯೂಸರ್ ತರ ಕತೆ ಕೇಳ್ತಾನೆ.
ನೋಡಿಲ್ಲಿ ಏನಪ್ಪ 2 ದಿವಸದಿಂದ ಬರ್ತೀಯ, ಏನೂ ಮಾಡ್ತಾ ಇಲ್ಲ. ಅಷ್ಟೇ ಅಲ್ದಲ್ಲೇ ಆ ನೀಲ ಹತ್ರ ಹೋಗ್ಬಿಟ್ಟು ಸ್ವಂತದವ್ರು ಯಾರು ಅಂತೆಲ್ಲ ಕೇಳ್ಕೊಂಡಿದ್ಯಾ? ಏನು ಲವ್ ಮಾಡ್ತೀಯಾ? ಅರೆ ಸುಮ್ಮನೆ ನಾಚಿಕೆ ಪಡೆದಲ್ಲಿ ಹೇಳಪ್ಪ. ಲವ್ ಮಾಡ್ತೀಯಾ? ಹೇಳಪ್ಪ. ಲವ್ ಅಂತೆ ದೇವಸ್ಥಾನಕ್ಕೆ ಹೋಗೋವನು ಸಾರಾಯಿ ಕಡೆಗೆ ಬಂದಿರೋ ತರ ಇದೆ. ಸರಿ, ಲವ್ ಮಾಡಿ ಏನ್ ಮಾಡ್ತೀಯಾ? ಅರೆ ಕೇಳ್ತಾ ಇದ್ದೀನಲ್ವಾ, ಲವ್ ಮಾಡ್ಬಿಟ್ಟು ಏನು ಮಾಡಕ್ಕೆ ಹೋಗ್ತೀಯಪ್ಪ? ಮದುವೆ ತಾನೇ? ಮದುವೆ ಆದಮೇಲೆ ಹೇಳಯ್ಯ, ಅದೇ ತಾನೇ. ಏನಪ್ಪ ಅವಳೇ 200 ರೂಪಾಯಿ ಬರ್ತೀನಿ ಅಂತ ಹೇಳಿದ್ದಾಳೆ, ಮತ್ತ್ಯಾಕೆ? ಯಾಕಪ್ಪ ತಲೆ ಸುತ್ತಬಿಟ್ಟು ಮೂಗ್ ಮುಟ್ಟಕ್ಕೆ ಬರ್ತೀಯಾ? ಹಾಂ, ದುಡ್ಡು ಕೊಟ್ಟವಾ ಮಜಾ ಮಾಡಿದ್ವಾ ಅನ್ನೋದನ್ನ ಬಿಟ್ಟು ನೀನೇನು ವ್ಯತ್ಯಾಸ ಹೋಗಿದ್ದಿಲ್ಲಯ್ಯ. ಹಾಂ, ನೋಡಪ್ಪ ಇವನಿಗೆ ಎಷ್ಟು ಕೋಪ ಬಂದಿದೆ. ಹೋಗ್ ನೋವಾಗ್ತಾ ಇದೆಯಾ? ಹೇಗ್ ಗೀರಿದಾನೆ. ಕ್ರೂರಿ ಕಣೆ, ಆ ಜಾಗದಲ್ಲೇ ನಿಲ್ಸಿ ಸುಡ್ಬೇಕು. ನೀನ್ ಬೇರೆ, ಕೆಲವು ಗಂಡಸರು ಹೀಗೆ ಗಿರ್ತಾರೆ. ಏನೇನಿಲ್ಲ, ನಿನ್ ಹುಡ್ಗ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ನಿಲ್ಲಿ ಬಿಡು, ನಮಗೇನು. ಏನೇ ಮದ್ದಾಗ್ತಿದ್ದೀನಿ, ಉರಿತಾ ಇಲ್ಲ? ಮನಸ್ಸಿನ ಊರಿಗಿಂತ ಮದ್ದಿನ ಊರಿಗೆ ನೋವಾಗ್ತಿಲ್ಲ. ಹೀಗೆ ಮಾಡುವವರು ಚೆನ್ನಾಗಿರ್ತಾರಾ? ಅವ್ರು ಚೆನ್ನಾಗಿದ್ರೆ ತಾನೇ ನಮ್ ಹತ್ರ ಬರಕ್ಕಾಗತ್ತೆ. ಅವ್ರನ್ನ ಬೈಬೇಡ ಕಣೆ. ನೀಲಾಕ, ಸಿಗರೇಟ್ ಅನ್ನು ಕಣ್ಣಿಗೆ ಹಾಕೋ ಕಾಡಿಗೆಯನ್ನು ಸ್ವಲ್ಪ ಕೊಡಕ. ತಗೋ. ಏನೇ ಕವಿತಾ, ನೋಟ್ನಲ್ಲಿ ಏನ್ ಬರ್ದಿದ್ದೆ? ಕವಿತೆ ಕೊಡು. ಅವನಿಗೆ ದೇಹದ ಹಸಿವು, ನನಗೆ ಹೊಟ್ಟೆ ಹಸಿವು. ಹಸಿವು ಸೇರಿತು, ಬದಲಾಯಿಸ್ಕೊಂಡಿತ್ತು. ಚೆನ್ನಾಗೇ ಬರ್ದಿದ್ದೆ. ಹಾಗೆ ಮಂಜುಳಾ, ಕವಿತಾ, ನಿಲ ಅಂತ ಸೇರ್ಕೊಂಡ್ ಮಾರು. ನಾವು ಮಾರಾಟದ ವಸ್ತುಗಳೇ ಅಲ್ವಾ? ನೀಲಾ, ನಿನ್ ಕತೆ ಕೇಳ್ಕೊಳ್ದೆ ಅವ್ನ್ ಸಾಯಲ್ಲ ಅನ್ಸುತ್ತೆ. ಅವನಿಗೆ ಸ್ವಲ್ಪ ತಿಳ್ಸ್ ಹೇಳು. ನಾನ್ ಬರ್ತೀನಿ ಕಣೆ. ಇರೇ, ನಾನು ಬರ್ತೀನಿ. ಒಳಗೆ ಹತ್ರದಲ್ಲೇ ಬಿಸಿನೀರು ಮಾತ್ರ ಇಟ್ಟಿದ್ದೇನೆ, ತಗೊಂಡು ಕುಡಿ. ಈಗ್ಲೇ ಬರ್ತೀನಿ. ನಿನಗೇನ್ ಸಮಸ್ಯೆ? ಇಲ್ಲಿ ನೋಡು, ನನ್ನ ಕತೆ ಒಳ್ಳೆ ಕತೆ ಅಲ್ಲ. ಅದನ್ನ ನಾನು ನಿನ್ನ ಹತ್ರ ಹೇಳಿಕ್ಕೂ ಇಷ್ಟಪಡಲ್ಲ. ಯಾಕೆ ನನ್ನ ಹಿಂದೆ ಮುಂದೆ ಸುತ್ತಾ ಇದೀಯಾ? ಹೊರಡು. ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ. ನಾವು ಸೇರ್ತೀವೋ ಬಿಡ್ತೀವೋ ಅದೆಲ್ಲ ಆಮೇಲೆ. ಈಗೇನ್ ನಿನಗೆ? ನನ್ನ ಕತೆ ಗೊತ್ತಾಗಬೇಕು ಅಷ್ಟೇ ತಾನೇ? ಹೇಳ್ತೀನಿ. ಎಲ್ಲ ಹುಡುಗಿರ ಹಾಗೆ ನಾನು ಸಂತೋಷವಾಗಿದ್ದಿದ್ದೆ. ನನ್ನನ್ನು ಒಬ್ರು ಇಷ್ಟಪಟ್ರು. ನನ್ನಪ್ಪನಿಗೆ ಜಾತಿ ಮುಖ್ಯ ಆಯ್ತೆ ಹೊರತು ನನ್ನ ಪ್ರೀತಿ ಕಾಣಲಿಲ್ಲ. ನನ್ನಪ್ಪನ ಸಂತೋಷವೇ ನನಗೆ ಮುಖ್ಯ ಆಯಿತು. ಮದುವೆ ಆಗಿ ಅಪ್ಪನ ಹೊರಟೋದ್ರು. ಇಷ್ಟಪಟ್ಟದ್ದು ಸಿಗ್ಲಿಲ್ಲ ಅಂದ್ರೆ ಸಿಗ್ದನ್ನು ಇಷ್ಟಪಡಬೇಕು. ಮದುವೆ ಮಾಡ್ಕೊಂಡವ್ರನ್ನ ಇಷ್ಟಪಟ್ಟೆ. ಅವರೇ ನನ್ನ ಪ್ರಪಂಚ ಅಂತ ನಿರ್ಧಾರ ಮಾಡಿದೆ. ಸಂತೋಷದಿಂದ ಬದುಕು ಆರಂಭಿಸಿದೆ. ನಿನಗಾಗಿಯೇ ನಾ ಬಂದೆ, ನನ್ನ ಹುಡುಕಿಯೇ ನೀ ಬಂದೆ. ನಿನಗಾಗಿಯೇ ನಾ ಬಂದೆ, ನನ್ನ ಹುಡುಕಿಯೇ ನೀ ಬಂದೆ. ನನಗಾಗಿಯೇ ನಾ ಬಂದೆ, ನನಗಾಗಿಯೇ ನೀ ಬಂದೆ. ಜೀವವು ನೀ ತಾನೇ, ನನಗೊಂದು ಜಗತ್ತು ನೀ ತಾನೇ. ಕರೆದರೆ ಬರುವೇನೆ, ನನ್ನಯ ಸರ್ವಸ್ವ ತರುವೇನೆ. ನೀನೆ ಪ್ರಾಣವು, ನಿನ್ನ ಮಡಿಲಲ್ಲಿ ಸಾಯುವೆ. ದೇವದೇವಿಯೇ, ನಿನ್ನ ನಗುವಲಿ ನಾ ಸೋತೆ. ಅದು ಸಾಕು ಚೆಲುವೆ. ಗಾಳಿಯಲ್ಲಿ ತೇಲಾಡೋಣ, ನನ್ನ ಉಸಿರನ್ನು ನಾ ಕೊಡುವೆ. ನಿನಗಾಗಿಯೇ ನಾ ಬಂದೆ, ನನ್ನ ಹುಡುಕಿಯೇ ನೀ ಬಂದೆ.
ಒಟ್ಟಿಗೆ ಸೇರಿ ಹೊಂಗನಸನ್ನು ಕಾಣೋಣ. ನಾನು ಮಾಡಿದ ಪೂಜೆಯಿಂದ ನಲ್ಲಿ ನಿನ್ನ ಒಲವೆನಗಾಯ್ತು. ಜೀವ ನೀನೆ ತಾನೇ ನನ್ನ ಪ್ರಾಣ, ನಾನು ನೀನು ಒಂದಾದ ಸಂಗಮ ಹಾಲು ಜೇನು. ಪ್ರಾಣವು ನೀತಾನೆ, ನನಗೊಂದು ಜೀವವು ನೀತಾನೆ. ನೀನೇ ನನಗೆಲ್ಲ ಸಂತೋಷವಾಗಿರು. ಸರಿ. ಏ ಷಣ್ಮುಖ. ಅಣ್ಣ ನಮಸ್ಕಾರ. ಷಣ್ಮುಖ, ನಾಳೆ ತೋಟದ ಮನೆಯಲ್ಲಿ ಔತಣ ಇಟ್ಕೊಂಡಿದ್ದೀನಿ. ನಿಲಾನು ಕರ್ಕೊಂಡು ಅಲ್ಲಿಗೆ ಬರ್ತೀರಣ್ಣ. ಮರೀದೆ ನಿಲಾನ್ ಕರ್ಕೊಂಡು. ಅರ್ಥ ಆಯ್ತಾ? ಗಾಡಿ ತೆಗಿ. ಸರಿ ಅಣ್ಣವ್ರೆ. ಗಣೇಶ್ನ ನೋಡ್ಬಿಟ್ಟು ಹಾಗೆ ಬಡ್ಡಿ ಹಣನ ಇಸ್ಕೊಂಡು ಬಂದ್ಬಿಡು. ಬುಲೆಟ್ನ ತಗೊಂಡೋಗು. ಹೋಗೋ. ತಗೊಳ್ಳಿ. ಕುಡಿಯೋ ಷಣ್ಮುಖ. ಏಯ್, ಏನೋ ನಿಲಾನ್ ನೋಡ್ತಿದ್ಯಾ? ದಿನಾನು ಕುಡಿತೀವಲ್ಲ. ಮೊದಲು ನಾನ್ ನಿಲಾನ್ ನೋಡಿದ್ಮೇಲೆ ನೀನ್ ನಿಲಾ ನೋಡಕ್ಕಾಯ್ತು. ಈಗ ಅವಳು ನಿನ್ಗೆ ಉಸಿರಾದ್ಲು, ನಾನ್ ನಿನ್ಗೆ ಇವಾಗ ಬೇಡವಾ? ಅಯ್ಯೋ ಅಣ್ಣ, ನಾನ್ ಹೇಳಿದ್ರೆ ಕೇಳಲ್ವಾ? ಅಯ್ಯೋ ಅಣ್ಣ, ಏನ್ ಈ ರೀತಿ ಹೇಳ್ತಾ ಇದ್ರ? ನೀವ್ ಹೇಳಿದ್ರೆ ವಿಷಾನು ಕುಡಿತೀನಿ ನಾನು. ಈಗ್ಲೇ ಕಣೋ ನಿನ್ನ ತಮ್ಮ. ಮತ್ತೆ ಷಣ್ಮುಖ, ಮೂರ್ತಿ ಎಲ್ಲ ನಿನ್ನ ಹತ್ರ ಹೇಳಿರ್ಬೇಕಲ್ಲ? ಏನು ಹೇಳಿಲ್ವೇ ಅಣ್ಣ? ಏನು ಹೇಳಿಲ್ವಾ? ಹಾಳು ಮಾಡ್ಬಿಟ್ಟ. ಸರಿ, ನನ್ನ ಸೊತ್ತಿಗೆಲ್ಲ ನೀನ್ ಬೇನಾಮಿ ಆದ್ರೆ ಏನ್ ಮಾಡ್ತೀಯಾ? ಎಲ್ಲ ಆಸ್ತಿನೂ ಚೆನ್ನಾಗಿ ನೋಡ್ಕೋತೀನಣ್ಣ. ನನ್ನ ಕುಟುಂಬನ ನಿನ್ ಜವಾಬ್ದಾರಿಗೆ ಬಿಟ್ರೆ ಏನ್ ಮಾಡ್ತೀಯಾ? ಭದ್ರವಾಗಿ ನೋಡ್ಕೋತೀನಣ್ಣ. ನನ್ನ ಆಸ್ತಿ, ನನ್ನ ಕುಟುಂಬ ನಿಷ್ಠೆಯಿಂದ ಕಾಪಾಡ್ತೀಯ ಅನ್ನೋ ನಿನ್ನನ್ನು, ನಿನ್ನ ಹೆಂಡ್ತಿನೂ ನಾನು ಜವಾಬ್ದಾರಿ ನೋಡ್ಕೊಳ್ಳಲ್ವ? ಅಣ್ಣ, ಏನು ಹೇಳಕ್ ಕೊಟ್ಟಿದ್ಯಾ? ಷಣ್ಮುಖ, ನನ್ನ ಎಲ್ಲ ವಿಷಯಕ್ಕೂ ನೀನೇ ಬೇನಾಮಿ. ಆದ್ರೆ ನಿನ್ನ ಹೆಂಡ್ತಿ ನಿಲಾಗೆ ನಾನೇ ಬೇನಾಮಿ. ನಿನ್ ಕೈ ಕೆಳಗೆ ಕೆಲಸ ಮಾಡೋ ನಾನು ಉಸಿರು ಕೊಡ್ತೀನಿ. ಅದಕ್ಕಾಗಿ ನನ್ನ ಹೆಂಡ್ತಿನ ಕೇಳ್ತೇನೆ ನೀನು. ನಾನು ಕೂಡ ನಿನ್ನ ಹೆಂಡ್ತಿನ ಆಸೆ ಪಡ್ತೀನಿ. ಹಾಗಂತ ಕಳಿಸ್ಕೊಡ್ತೀಯಾ? ಇಲ್ಲಿ ನೋಡು, ಇಷ್ಟಲ್ಲಿ ಬಿಟ್ಬಿಡು, ಇಲ್ಲಾಂದ್ರೆ ಕತ್ತರ್ಸಾಕ್ಬಿಡ್ತೀನಿ. ನೋಡ್ತಾ ನೀನೆಲ್ಲ ಜಾತಿ ಸಂಘದ ಮುಖಂಡ. ನನ್ನ ಎಚ್ಚಲ್ ನಿನ್ನ ಮುಖಕ್ಕೆ ಬಿದ್ರು ಅಸಹ್ಯ. ಹೆಂಡತಿಯನ್ನು ಕರೆದ್ರೆ ಮದ್ವೆ ಆದವನು ಷಂಡ ಆದ್ರೂ ಕೋಪ ಬರುತ್ತೆ. ನಿನ್ನ ನೋಡಿದ್ರಾಗ್ಲೇ ಗೊತ್ತಾಯ್ತು. ಬಾ ಷಣ್ಮುಖ, ಇಲ್ಲಿ ನಿತ್ರೇನು ಪಾಪ. ಬಾ. ದರಿದ್ರದವನು. ನೀನ್ ಬಾರೋ, ನೋಡ್ಕೋತೀನಿ. ಏನಪ್ಪಾ, ಕೆಲ್ಸಕ್ಕೆ ಹೋಗ್ದೆ ಏನೋ ಒಂಥರ ಇದ್ದೆ? ಇಲ್ಲ ನೀಲ, ಆ ಕಮಲಕಣ್ಣನ್ ಮಾತಾಡಿದ್ದು ಮನ್ಸಿಗೆ ತುಂಬಾ ನೋವಾಗಿದೆ. ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಆ ದರಿದ್ರವನ್ ಮರ್ತೋಗದೆ ನೀನಿನ್ನೂ ಏನ್ ಮನ್ಸಲ್ಲೇ ಇಟ್ಕೊಂಡಿದ್ಯಾ? ಕೆಲ್ಸಕ್ಕೆ ಹೋಗು, ಎಲ್ಲ ಸರಿಯಾಗತ್ತೆ. ನೀಲ, ನಮ್ ಪಳ್ಣಿಯನ್ನ ಅಂಗಡಿನ ಲೀಸಿಗೆ ಬಿಡ್ತಾರಂತೆ. ನಮಗೊಂದ್ ವೇಳೆ ಕೊಟ್ರು ಅನ್ಕೋ, ನೀನೇ ಓನರು. ಮಾಡುವ ಕೆಲಸ ನಿರಂತರವಾಗಿದ್ರೆ ಸಾಕು ನಮ್ಗೆ. ಕನ್ಸಲಿ ಬರೋ ಆಪಲ್ಗಿಂತ ಕೈಯಲ್ಲಿರುವ ನೆಲ್ಲಿಕಾಯೇ ಸಾಕು ನಮ್ಗೆ. ನೀನ್ ಬೇರೆ ಆಪಲ್ ನಲ್ಲಿಕಾಯಿ ಅಂತ. ಏನಾಯ್ತು? ಬೀಡಿ ಎಳಿಬೇಡ ಅಂದ್ರೆ ಕೇಳ್ತೀಯ ನೀನು? ನೀಲ, ಏನಾಯ್ತು? ಏನಾಯ್ತು? ಅಯ್ಯೋ ಷಣ್ಮುಖ, ಏನಾಯ್ತು? ಏನಾಯ್ತು ಹೇಳಿ? ಇಲ್ಲಿ ನೋಡಿ, ಏನಾಯ್ತು? ಏನಾಯ್ತು? ಏನಾಯ್ತು ಹೇಳು? ಈಗ ತಗೋ, ಈಗ ತಗೋ, ಕುಡಿ, ನೀರು ಕುಡಿ. ಷಣ್ಮುಖ, ಏನಾಯ್ತು? ಏನಾಯ್ತು? ಯಾರು ಬನ್ನಿ,
ಷಣ್ಮುಖ ಏನು? ಇವ್ರನ್ನ IC ವಾರ್ಡ್ಗೆ ಚೇಂಜ್ ಮಾಡಿ. ಸರಿ ಡಾಕ್ಟರ್. ಕಂಟಿನ್ಯೂಸ್ ಆಗಿ ಪ್ರೋಗ್ರೆಸ್ ಮಾನಿಟರ್ ಮಾಡ್ತಾ ಇರಿ. ಓಕೆ ಡಾಕ್ಟರ್. ಓಕೆ ಓಕೆ. ನೋಡಿ ಅಮ್ಮ, ಇದು ಸಿವಿಯರ್ ಅಟ್ಯಾಕ್. ಆಂಜಿಯೋ ಎತ್ತಿ ನೋಡಬೇಕು. ಕುಡಿತಾರ? ತುಂಬ ವ್ಯಾಧಿಗಳಿದೆ. ಮೊದಲು 20,000 ಹಣ ಕಟ್ಟಿ ಅದರ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಟೆಸ್ಟ್ನೆಲ್ಲ ತೆಗಿಯಮ್ಮ. ನಿಮ್ಮ ಹಸ್ಬೆಂಡ್ ಸ್ಥಿತಿ ತುಂಬ ಸೀರಿಯಸ್ಸು. ಬೇಗನೆ ಆಪರೇಷನ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಗಂಡ ಬದುಕೋದು ಕಷ್ಟ. 2 ಗಂಟೆಗೆ ಒಮ್ಮೆ ಈ ಮಾತ್ರೆ ಕೊಡು. ಇಲ್ಲಾಂದರೆ ಸ್ಥಿತಿ ತುಂಬ ಮೋಸ ಆಗುತ್ತೆ. ಇಲ್ಲಾಂದರೆ ಪಿಟ್ಸ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಮ ಗಂಡನ ಉಸಿರೊಂದಾಗೆ ನೋಡೋಕ್ಕಾಗಲ್ಲ. ಬೇಗನೆ ಆಪರೇಷನ್ಗೆ ಏರ್ಪಾಡು ಮಾಡಿ. ಓಕೆ? ಇಷ್ಟೊಂದು ಹಣಕ್ಕೆ ಎಲ್ಲಿ ಹೋಗ್ತ್ಯಾ? ನಿನ್ ಗಂಡನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರ್ಸು. ಅಲ್ಲಿ ಮಾತ್ರ ದುಡ್ಡಿಲ್ದೆ ಆಪರೇಷನ್ ಮಾಡೋದು. ಅಲ್ಲಿ ವಿಚಾರಿಸಿದೆ. ಅಲ್ಲಿ ಆಪರೇಷನ್ ಮಾಡೋಕೆ 100 ಮಂದಿ ಕಾಯ್ತಿದಾರಂತೆ. ಅವರಿಗೆ ಮಾಡಿ ಮುಗಿಸೋದ್ರೊಳಗೆ ನನ್ನ ಗಂಡನಿಗೆ ಏನಾದ್ರೂ ಆಯ್ತಂದ್ರೆ ಏನ್ ಮಾಡ್ತೀನಿ ನಾನು? ನೀಲ ಅಳ್ಬೇಡ ಕಣೆ. ನನಗೆ ಬೇಗ ಸ್ವಲ್ಪ ಹಣ ಬೇಕು. ಹೋದ್ವಾರ ಬಂದಿದ್ರೆ ಕೊಡ್ತಿದ್ದೇನಿಲ್ಲ, ಈಗಿಲ್ವಲ್ಲ. ನಾನೇ ತುಂಬಾ ಕಷ್ಟ ಪಡ್ತಿದ್ದೀನಮ್ಮ. ಅಕ್ಕ ಅಂತಿದ್ದಾರೆ, ಏನ್ ಮಾಡೋದು? ಈ ಊರ್ನಲ್ಲೇ ದೊಡ್ಡ ಹಣವಂತೆ ಕಮಲಕಣ್ಣನ ಹೆಂಡತಿ. ಅವಳ ಹತ್ರ ಕೇಳಿದ್ರೆ ಕೊಡ್ತಾಳೆ. ಬಾಮ್ಮ ಹೋಗೋಣ. ಬನ್ನಿ ಹೋಗೋಣ. ಬಾಮ್ಮ. ಎಲ್ಲ ಎತ್ತಿಟ್ಬಿಟ್ಯಾ? ಇಟ್ಬಿಟ್ಟೆ. ಗಾಡಿಲಿ ಕುತ್ಕೋ ಹೋಗು. ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಮ್ಮ, ಇವಳ ಗಂಡಂಗೆ ಹುಷಾರಿಲ್ಲಮ್ಮ. ಆಪರೇಷನ್ಗೆ ಹಣ ಸಹಾಯ ಮಾಡ್ತೀರಾ ಅಂತ ಕರ್ಕೊಂಡ್ ಬಂದಿದ್ದೀನಮ್ಮ. ಸ್ವಲ್ಪ ಸಹಾಯ ಮಾಡಿಮ್ಮ. ಏನು ಹಣನಾ? ಇವಳಂತ ಹೆಂಗಸ್ರಿಂದಾನೆ ನನ್ ಗಂಡಂಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಮಲ್ಗಿದ್ದಾನೆ. ನಾಚಿಕೆನೆ ಇಲ್ದೆ ಬಂದ್ ನಿಂತಿರೋದ್ ನೋಡು. ಇನ್ನೊಂದ್ಸರಿ ಈ ಊರಲ್ಲಿ ನಿನ್ನ ನೋಡಿದ್ರೆ ಅಲ್ಲೇ ಸಾಯಿಸ್ಬಿಡ್ತೀನಿ. ಕರ್ಕೊಂಡ್ ಹೋಗಿ ಅವಳನ್ನ. ಡ್ರೈವರ್, ಗಾಡಿ ತೆಗಿ. ಬಂದ್ಬಿಟ್ಲು ಹಣ ಕೇಳೋದಿಕ್ಕೆ. ನಿಮ್ಮ ಹಸ್ಬೆಂಡ್ ಸ್ಥಿತಿ ತುಂಬ ಸೀರಿಯಸ್ಸು. ಬೇಗನೆ ಆಪರೇಷನ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಗಂಡ ಬದುಕೋದು ಕಷ್ಟ. ಹಲೋ ಹಲೋ ಅಕ್ಕ. ಹಲೋ 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 ಅಕ್ಕ, ಬೇಗ ಬಾಕ. ತಾಳಿವರೆಗೂ ಅಡ ಇಟ್ಬಿಟ್ಟೆ. ಇವಾಗ ಏನೂ ಇಲ್ದಂಗಾಗೋಗಿದೆ.
ಷಣ್ಮುಖ, ಹಾಲಲ್ಲಿ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಕೊಡ್ತೀನಿ, ಕುಡ್ತೀಯಾ? ಷಣ್ಮುಖ ಎಲ್ಲೋದ್ರು? ಷಣ್ಮುಖ, 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 ಅಯ್ಯೋ ಷಣ್ಮುಖ, ಏನ್ ಮಾಡ್ತಾ ಇದೀಯಾ? ಬಿಡು ನೀನು. ನೀನ್ ಇಲ್ದೆ ನಾನು ಹೇಗೆ ಮಾಡೋದು? ಬಿಡು, ನಿನಗೂ ಕಷ್ಟ ನನಗೂ ಕಷ್ಟ. ಹೀಗಿರೋದಕ್ಕಿಂತ ಒಳ್ಳೆ ನಿರ್ಧಾರ. ನೀನು ಹೋಗ್ಬಿಡು. ನೀನು ಎಲ್ಲಾದ್ರೂ ಹೋಗಿ ಸಂತೋಷವಾಗಿರು. ನನ್ನ ಸಾಯಕ್ ಬಿಡು. ನೀನಿಲ್ದೆ ನಾನು ಹೇಗೆ ಮಾಡೋದು? ಮೊದಲು ಕುತ್ತಿಗೆಯಲ್ಲಿರುವ ಒಳ್ಳೆ ತೆಗಿ, ಇಲ್ಲಂದ್ರೆ ಅದನ್ನ ಸಿಕ್ಸಿ ನಾನ್ ಸಾಯ್ತೀನಿ. ತೆಗಿ ಬೇಗ, ಕೆಳಗಿಳಿ. ನಿನ್ನಿಂದ ನನ್ನ ಕಾಪಾಡಕ್ಕಾಗಲ್ಲ ನೀನು. ನಾನು ಸತ್ತೋಗ್ತೀನಿಲ್ಲ. ಹಾಗೆಲ್ಲ ಹೇಳ್ಬೇಡ ಷಣ್ಮುಖ, ನಾನ್ ಜೀವದಲ್ಲಿರುವವರೆಗೂ ನಿನ್ನನ್ನು ಸಾಯಕ್ಕೆ ಬಿಡಲ್ಲ. ನೀಲ, ಹುಡ್ಡಕ್ಕೆ ಏನ್ ಮಾಡ್ತೀಯ? ಚಿಂತೆ ಮಾಡಬೇಡ, ನಾನಿದ್ದೀನಿ. ನನ್ನ ಉಸಿರಿದೆ. ಏನ್ ಮಾಡ್ತ್ಯಾ? ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಕೂಲಿ ಕೆಲ್ಸಕ್ ಹೋಗಿ 50-100 ತಗೊಂಡು ಕಾಪಾಡೋಕ್ ಹೋಗ್ತ್ಯಾ? ಹೇಳು, ಅಷ್ಟೊತ್ತವರೆಗೂ ನಿನ್ ಗಂಡಂಗೆ ಉಸಿರಿರತ್ತೆ ಅನ್ಕೊಂಡಿದ್ಯಾ? ಅವತ್ತು ನಾನಿದ್ದಿದ್ ಪರಿಸ್ಥಿತಿನಲ್ಲೇ ನೀನು ಇದ್ಯಾ. ನಮ್ಮ ಅಪ್ಪ ಅಮ್ಮನ ಕಾಪಾಡ್ಬೇಕು, ತಂಗಿನ ದಡ ಸೇರಿಸ್ಬೇಕು. ಅದಕ್ಕೆ ಅಂತಾನೆ ನಾನು ಇದನ್ ಮಾಡ್ತಿದ್ದೀನಿ. ನನ್ ಮನ್ಸಾಕ್ಷಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಿದ್ದೀನಿ. ಇವತ್ತು ಅವರು ಸಂತೋಷವಾಗಿದ್ದಾರೆ. ಅವರು ಸಂತೋಷವಾಗಿರೋದ್ ನೋಡಿದ್ರೆ ನನ್ಗಿರೋ ನೋವೇ ಗೊತ್ತಾಗ್ತಿಲ್ಲ. ಆ ಕಾಲದಲ್ಲಿ ಸ್ವಲ್ಪ ಹೆಂಗಸ್ರು ಗಂಡನ ಆಸೆ ನೆರವೇರ್ಸಕ್ಕೋ ಪ್ರಾಣ ಉಳ್ಸಕ್ಕೋ ನನ್ಗೇನಾದ್ರೂ ಪರವಾಗಿಲ್ಲ ಅಂತ ತನ್ನ ಕಷ್ಟಗಳ್ನೂ ನೋಡ್ದೆ ಗಂಡಂಗಾಗಿ ಧೈರ್ಯವಾಗಿ ಹೋರಾಡದ್ರಂತೆ. ಇವಾಗ ನೀನೇನ್ ಮಾಡ್ತೀಯ ನೀಲಾ? ಇಲ್ ನೋಡು ನೀಲಾ, ನನ್ ಕೈಯಲ್ಲಿ ನಿನ್ ಕಣ್ಣೀರ್ ಒರ್ಸಕ್ ಮಾತ್ರ ಆಗತ್ತೆ. ಆದ್ರೆ ನೀನ್ ಬೇಕಾದ್ರೆ ನಿಲ್ಲಿಸ್ಬಹುದು. ನಿನ್ ಗಂಡ ಬದುಕ್ಬೇಕು. ನೀನ್ ನಿರ್ಧಾರ ಮಾಡು. ನನ್ ಮನಸ್ಸು ಉಸಿರು ನೀನೇ ಷಣ್ಮುಖ. ಒಂದು ತಾಯಿಯ ರಕ್ತವೇ ಮಗುವಿಗೆ ಹಾಲಾಗುತ್ತೆ. ನಿನ್ನ ಉಸಿರು ಉಳಿಯೋದಕ್ಕೆ ನನ್ನ ದೇಹವೇ ಔಷಧವಾಗುವುದಾದ್ರೆ ಆಗ್ಲಿ. ನಿರ್ಧಾರ ಮಾಡಿದ್ಯಾ? ಪಗಡೆ ಹಾಕಿ ನೀನ್ ಉಡ್ದಾರ ಕತ್ತರಿಸ್ತೀನಿ. ಅದೊಂದು ತಾನು ಬಾಕಿ ಇದೆ. ಹೇಯ್, ಪಗಡೆ ಬಿದ್ಬಿಡ್ತಾ? ನೀ ಹಾಕಯ್ಯ. 2-3 ಗಂಟೆ ಅಷ್ಟೇ. 5 ಹಾಕಿ ಅದಕ್ ಮೇಲೆ ಏಣಿಲ್ ಹತ್ತಿನ್ ಎಕ್ಸ್ಟ್ರಾ ನೋಡು. ಕಾಸು ಕೇಳು. ತೊಂದ್ರೆ ಆಗದೆ ಇರೋ ಹಾಗೆ ನೋಡ್ಕೋ. 2 ಹಾಕಿ ಏಣಿಲ್ ಹತ್ತಿನ್ ನೋಡು. ಇವಳನ್ನ ಕರ್ಕೊಂಡು ಹೋಗು. ಮಹೇಶ್ವರಿ ಅಕ್ಕ, ಏನ್ ಮಾಡ್ತಾ ಇದ್ಯಾ? ಬಾರ ದಾಯ. ಬದಲಾಯಿಸ್ತಿದ್ದೀನಕ್ಕ. ಎಲ್ರು ದೇಹ ಸುಖಕ್ಕ ಬರ್ತಾರೆ. ಇಲ್ಲಿ ಬರೋರೆಲ್ರಿಗೂ ಒಂದೊಂದು ಕಾರಣ ಇರುತ್ತೆ. ಈಗ ಸಂದರ್ಭ ಆಗಿದೆ, ರೇಟ್ ಹೆಚ್ಚಾಗಿ ಸಿಗೋದಿಲ್ಲ. ಮದ್ವೆ ಬೇರೆ ಆಗಿದೆ ಅಲ್ವಾ? ಪ್ರಾಯದ ಹುಡುಗಿನ ಕಳಿಸಿದ್ರೇನೆ 1000 ಕೊರತೆ ಹೇಳ್ತಾರೆ. ಹಣ ಕೊಡೋಕೆ ಹೌದು. ಅಳ್ತಾರೆ. ಉದ್ಯೋಗ ಮಾಡೋದೇ ಕಷ್ಟವಾಗಿದೆ. ಏನ್ ಮಾಡೋದು? ಬಿಡೋದಕ್ಕಾಗತ್ತಾ? ಕುಲ ಕಸಬಾಯ್ತೆ. ಕವಿತಾ, ಸರಿ, ನೀ ನಾಳೆ ಕರ್ಕೊಂಡ್ ಬಾ. ಹೋಗು. ಸರಿ. KPR ಹಳೆ MLA ಕೇಳ್ತಾ ಇದ್ದಾರಲ್ಲ, ಕಳಿಸ್ಬೋದಲ್ಲ?
ಮೈನರ್, ತಗೊಳ್ಳುವವನನ್ನು ಮಾರುವವನನ್ನು ಸ್ವಲ್ಪ ಕಾಯಿಸ್ದ್ರೇನೆ ನಮ್ಮ ಉದ್ಯೋಗಕ್ಕೆ ಗೌರವ. ಸ್ವಲ್ಪ ವೇಟ್ ಮಾಡ್ಲಿ ಬಿಡು. ಏಯ್, ನೀವೇನ್ರೆ ಈ ಆಟ ನೋಡ್ತಿದ್ದೀರಿ? ಹೋಗಿ ನಿಮ್ಮ ಆಟ ನೋಡಿ. ವೇಟ್ ಮಾಡ್ತಿದಾರಲ್ಲ 3. ಹೌದು. ಊರಲ್ಲಿರೋ ಹುಡುಗರ ಕಣ್ಣೆಲ್ಲ ನಿನ್ಮೇಲೆ ಇದೆ. ನಾನಿನ್ನ ಕಟ್ಕೊಂಡಿರೋದು ಎಷ್ಟೋ ಜನಕ್ಕೆ ಹೊಟ್ಟೆ ಉರಿಯಾಗಿರುತ್ತ. ಅಷ್ಟ್ ಜನರ ದೃಷ್ಟಿನೂ ಹೊರಟೋಗ್ಲಿ. ನನ್ ಸುಂದ್ರಿ. ಅಮ್ಮ. ಯಜಮಾನ್ರಿ, ಫ್ರೆಶ್ ಸ್ಪೀಕರು. ಎಲ್ಲಾನು ಫ್ರೆಶ್ ಅಂತಾನೆ ಹೇಳ್ತೀಯಾ? ಎಷ್ಟು ಜನ ಕಳಿಸಿದ್ದೀನಿ, ಅದರಲ್ಲಿ ಒಬ್ಬಳನ್ನ ಹೆಂಡತಿ ಮಾಡ್ಕೊಳ್ಳಿಲ್ವಾ? ನಂಬಿ ಯಜಮಾನ್ರಿ. ಅರ್ಧ ಗಂಟೆ ಬಂದ್ಬಿಡ್ತೀಯಾ? ಅರ್ಧ ಗಂಟೆ ತಾನೇ, ಖಂಡಿತವಾಗಿ ಬಂದ್ಬಿಡ್ತೀವಿ. ಎಷ್ಟು ತರ್ತಾನಂತೆ? 3,000 ಕೊಡ್ತಾರಂತೆ. ಅದರಲ್ಲಿ PAಗೆ 300 ರೂಪಾಯಿ ಕೊಡ್ಬೇಕು, ಡ್ರೈವರ್ಗೆ 100 ರೂಪಾಯಿ ಕೊಡ್ಬೇಕು, ಹಳೆ ಬ್ರೋಕರ್ ಕಟ್ ಮಾಡೋಕೆ 500 ರೂಪಾಯಿ ಕೊಡ್ಬೇಕು, ದಾರಿನಲ್ಲಿ ಚೆಕ್ ಪೋಸ್ಟ್ ಹಿಡಿದ್ರೆ ಅವನಿಗೆ 200 ರೂಪಾಯಿ ಕೊಡ್ಬೇಕು, ಬಂಗ್ಲಾ ವಾಚ್ಮೆನ್ಗೆ 100, ನಿನಗೆ ಬೇರೆ ಕೊಡ್ಬೇಕು. ಇವಳನ್ನ ಸೆಟಪ್ ಮಾಡೋ ನನಗೆ 500 ರೂಪಾಯಿ ಬೇಡವಾ? ಇದು ಕೂಡ ಸಿಕ್ನಿಲ್ಲ ಅಂದ್ರೆ ನಾನು ಯಾಕೆ ಈ ಕೆಲಸ ಮಾಡಬೇಕು? ಓಯ್ ಮೈನರ್, ಆ ಹುಡುಗಿ ಮೊದ್ಲು ನಮ್ಮನ್ನ ನಂಬಿ ಉದ್ಯೋಗ ಮಾಡಕ್ ಬಂದಿದೆ. 3,000 ಆದ್ರೂ ಬೇಡ್ವಾ? ಫ್ರೆಶ್ ಫುಲ್ ನೈಟ್ ಇರ್ತಾಳೆ ಅಂತ 5,000 ಕೇಳು. ಯಜಮಾನ್ರೆ, ಏನಪ್ಪ ರೇಟ್ ತಾನೇಪ? ನೋಡ್ಕೊಂಡ ಬಿಡಪ್ಪ. ಹಾ ಸರಿ ಯಜಮಾನ್ರೆ, ಬೇಗ ಬೇಗ ಕಳ್ಸು. ಸರಿ ಕಳಿಸ್ಬಿಡ್ತೀನಿ. ಈ ಹುಡುಗಿ ಬಂದ ಅದೃಷ್ಟ ಸರಿ ಅಂದ್ಬಿಟ್ರು. ನಾನು ಹೋಗಿ ಗಾಡಿ ರೆಡಿ ಮಾಡ್ತೀನಿ. ಹೋಗು, ಗಾಡಿ ರೆಡಿ ಮಾಡು. ನೀಲಾ, ಇಲ್ ಬಾ ಅಮ್ಮ. ಇಲ್ಲಿ ನೋಡು, ಮೊದಲು ಹೋಗ್ತಿದ್ಯಾ? ತೊಂದ್ರೆ ಮಾಡ್ದೆ ಚೆನ್ನಾಗಿರ್ಬೇಕು. ಈ ಉದ್ಯೋಗದಲ್ಲಿ ಸ್ವಲ್ಪ ಹೀಗೇನೆ ಇರುತ್ತೆ. ಅದೆಲ್ಲ ಹೋಗ್ತಾ ನಿನಗೆ ಅರ್ಥ ಆಗತ್ತೆ. ಮದ್ವೆ ಆಗದವನಾಗಿದ್ರೆ ಪ್ರೇಯಸಿಯಾಗಿರು, ಮದ್ವೆ ಆಗಿದವನಾಗಿದ್ರೆ ಸವತಿ ಆಗಿರ್ಬೇಕು. ನಾನು ಹೇಳೋದು ಅರ್ಥ ಆಯ್ತಲ್ವಾ? ಹೆಂಡತಿಯನ್ನ ಇಷ್ಟಪಡೋನು ಕೂಡ ಆಸ್ತಿನ ಉಯ್ಲೆಲ್ಲೇ ಬರೀತಾನೆ. ಆದ್ರೆ ನಿನ್ನ ಹಾಗಿರೋ ಹುಡುಗಿ ಇಷ್ಟ ಆದ್ರೆ ಎಲ್ಲವನ್ನೂ ಮಾರಿಕೊಡ್ತಾನೆ. ಅದೇನೆ ನಮ್ಮ ಉದ್ಯೋಗದ ಮಹಿಮೆ. ಯಾಕೆ ಯಾವಾಗ್ಲೂ ಅಳುಮುಂಜಿ ತರಾನೇ ಇರ್ತೀಯಾ? ನಮ್ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂನು ಮುಖ ಯಾವಾಗ್ಲೂ ನಗುಮುಖವಾಗೇ ಇರ್ಬೇಕು. ಗೋದಾವರಿ, హా వస్తున్నానమ్మా. చెప్పండి ఈ అమ్మాయిని మంచిగా తయారు చేసి తీసుకురా. రోగమ్మా, హోగ్బా. పద వెళ్దాం. చూసావా, ఇప్పుడు ఎంత అందంగా కనిపిస్తున్నావు? పైకిలే, చూసి. ಅಯ್ಯಯ್ಯೋ, ಇಷ್ಟೊಂದು ಸೌಂದರ್ಯನ ಎಲ್ಲಿ ಇಟ್ಕೊಂಡಿದ್ಯೆ? ನಿನ್ನ ಹೆಸರೇನಂದೆ? ನೀಲಾನ? ರಾತ್ರಿ ಬಂದು ಬೆಳಗ್ಗೆ ಮಾಯವಾಗುತ್ತಲ್ಲ, ಅದು ಬೇಡ. ನಮ್ಗಾಗಿ ಲಕ್ಷ್ಮಿ ಅಂತ ಬದಲಾಯಿಸ್ಕೋ. ಆವಾಗೆ ಬೇರೆ ಬೇರೆ ಪಾರ್ಟಿಗಳ ಹತ್ರ ಹಣ ತುಂಬಾ ನೋಡ್ಕೊಳಕಾಗುತ್ತೆ. ಲಕ್ಷ್ಮಿ ಆಯ್ತೆ. ಸರಿ, ಹೋಗ್ಬಿಟ್ಪಾ. ಏಯ್ ನಿಲ್ಲು, ಈ ಉದ್ಯೋಗಕ್ಕೆ ಇದು ಅಗತ್ಯ ಇಲ್ಲ. ನಮ್ಮ ಉದ್ಯೋಗ ಮಾಡೋರ್ನ ನಿತ್ಯ ಕಲ್ಯಾಣಿ ಅಂತಾರೆ. ನಮ್ಗೆ ಗಂಡು ಬದಲಾದ್ರೂ ದಿನ ಒಂದೇನೆ. ಪ್ರತಿದಿನ ಮದುವೆ, ಪ್ರತಿದಿನ ಮೊದಲ ರಾತ್ರಿ. ನಿನ್ನ ಅಲಂಕಾರ ಹೋಗ್ಬೋದು, ಆದ್ರೆ ಸೌಂದರ್ಯ ಹೋಗ್ಬಾರ್ದು. ಒಂದ್ ತಿಳ್ಕೊ, ಎಲ್ಲಿ ಹೋದ್ರೂ ಮದ್ವೆ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೇಕು. ಓಕೆ ಪಿಯರ್, ಎಲ್ಲ ಗಂಡಸರು ಹುಷಾರಾಗಿದ್ದಾರೆ. ಯಾವಾಗ ಕೇಳಿದ್ರು ನನಗೆ ಇದು ಫಸ್ಟ್ ಟೈಮ್ ಅಂತಾರೆ. ನೀ ಹೋಗೋ. ಸರಿಮ್ಮ, ನೀ ಹೋಗ್ಬಾ.
ನೀಲ ಬಾ ಒಳಗಡೆ ಬಾ. ಅಬ್ಬಬ್ಬಾ ಚೆನ್ನಾಗಿದೆಯಾ? ಚಂದನ ಕಲರು. ಅಬ್ಬಬ್ಬಾ ನಿನ್ನ ಕೈಯಲ್ಲೇ ನನ್ನ ಬಟನ್ನ ತೆಗಿ. ಅಯ್ಯೋ ಅಬ್ಬಬ್ಬಾ ಬಂಗಾರ ಶಿಲೆ ಇದ್ದಂಗಿದ್ದಾಳಪ್ಪ. ವಾವ್ ಸ್ವರ್ಗನೇ ತೋರಿಸ್ತಾ ಇದೆಯಾ? ಚೆನ್ನಾಗಿದೆಯಾ? ಕೂತ್ಕೋ ಕೂತ್ಕೋ. ಎರಡು ಗಂಟೆಗೆ ಒಮ್ಮೆ ಈ ಮಾತ್ರೆ ಕೊಡು, ಇಲ್ಲಾಂದ್ರೆ ಸ್ಥಿತಿ ತುಂಬಾ ಮೋಸ ಆಗುತ್ತೆ, ಇಲ್ಲಾಂದ್ರೆ ಪಿಟ್ಸ್ ಬಂದ್ಬಿಡುತ್ತೆ. ನಾನು ಬೇಗ ಮನೆಗೆ ಹೋಗ್ಬೇಕು. ಪೂರ್ತಿ ರಾತ್ರಿ ಇರ್ತೀಯ ಅಂತ ಹೇಳಿದ್ರು. 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಷಣ್ಮುಖ ಹೇಳು, ಈ ಮಾತ್ರೆ ತಗೋ ತಗೋ. ಮಲ್ಗು ಮಲ್ಗು ಮಲ್ಗು. ಹೇಳಿದ ಥರನೇ ಬಂದ್ಬಿಟ್ಟಿಯಲ್ಲ. ನಿನ್ ಥರ ಸಂಸದಲ್ಲಿರೋ ಹುಡುಗಿ ಟೇಸ್ಟೇ ಬೇರೆ. ಕಣದಲ್ಲಿದ್ರೂ ಮಾಂಸಕ್ಕಿಂತ ಅಣಬೇನೆ ರುಚಿ ಜಾಸ್ತಿ. KPR ಹೇಳಿದಾಗೆ ಕೇಳೋದು ಶುರು ಮಾಡಿದೆ. ಅದರ ನಂತರ KPR ಕೊಟ್ಟೆ ಮನೆಯಲ್ಲೇ ನಾನು ಷಣ್ಮುಖ ಇದ್ದೇವೆ. ಹೇಗಿಗೂ ಬಾಳ್ಬೇಕಂತ ಅನ್ಕೊಂಡ ಜೀವನ ದಿಕ್ಕು ತಪ್ಪಿ ಹೋಗ್ತಿತ್ತು. ಈ ಔಷಧಿನ ತಗೊಂಬನ್ನಿ. ಷಣ್ಮುಖ ಇದು ಬಂದೆ. ಹಣ ಕೊಡಿಮ್ಮ. ₹200 ಕಮ್ಮಿ ಇದೆಮ್ಮ. ತಗೊಳ್ಳಿ ಇದು.
ಹಾಕ್ಬೇಕು ಅಂತ ಹೇಳಿದ್ದಾರೆ. ಒಂದಿನ ಇಲ್ಲಿರ್ಲಿ, ನಾವು ನೋಡ್ಕೋತೀವಿ. ನೀವು ಬೇಕಾದ್ರೆ ಮನೆಗೆ ಹೋಗಿ ಮತ್ತೆ ಬನ್ನಿ. ಮರೆಯದೆ ಬರುವಾಗ ಈ ಮಾತ್ರೆನ್ ತಗೊಂಬನ್ನಿ. ಬೆಲೆ ಏರ್ಕೆ ನೋಡಿದ್ರೆ ಬೆಲೆನ ನೋಡಕ್ ಮಾತ್ರ ಆಗತ್ತೆ, ಕೊಂಡ್ಕೊಳಕ್ಕಾಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾಳೆನೆ ಕೊನೆ ದಿನ. ರೇಷನಲ್ಲಿ ಅಕ್ಕಿ ಸಾಮಾನೆಲ್ಲ ತಗೋಬೇಕು. ನಾನು ಬರ್ತೀನಿಲ್ಲ. ಕವಿತಾ, ನಾನು ಬರ್ತೀನಿ. ನಿನಗೆ ರೇಷನ್ ಅಂಗಡಿ, ನನಗೆ ಔಷಧಿ ಅಂಗಡಿ. ನಮಸ್ಕಾರ ಸರ್. ಎಲ್ಲೋ ಬರ್ಬೇಕಾಗಿರೋದೆಲ್ಲೋ. ಹುಡುಗಿರ ಇವಾಗ ಬಂದಿದ್ರೆ ಬೋಣಿನೇ ಆಗಿಲ್ಲ ಅಂತಾನೆ. ಏಯ್, ಇವತ್ ಕೇಳಿದಿಲ್ಲ, ನೆನ್ನೆದ್ ಕೇಳ್ತೀನಿ. ದುಡ್ಡು ಹಾಕಿ ಕೆಲಸ ಮಾಡೋನು ಕೂಡ ಈ ತರ ಕೇಳಲ್ಲ ಸರ್. ಏಯ್, ಏನ್ ಮಾತಾಡ್ತೀಯ? ನೀನ್ ಅಂಗಡಿಯವನು ಇಲ್ಲ, ನಾನು ಕಸ್ಟಮರು ಇಲ್ಲ. ನೀನ್ ಅವ್ರಗಳ ಹತ್ರ ಕೈ ನೀಡ್ತೀಯಾ, ನಾನ್ ನಿನ್ನ ಹತ್ರ ಕೈ ನೀಡ್ತೀನಿ. ಸುಮ್ನೆ ಗಲಗಲ ಅಂತ ಮಾತಾಡ್ಬೇಡಿ ಸರ್. ಕಾಸು ತಗೊಂಡು ಇಲ್ಲಿಂದ ಮೊದಲು ಓಡಿ ಸರ್. ಇದ್ರ ಮೊದಲೇ ಕೊಟ್ಟಿರ್ಬೋದಲ್ಲ. ಹೋಗಿ ಪುನಃ ಸರ್. ಸಾಯಂಕಾಲ ಬರ್ತೀನಿ, ಎತ್ ಮಡಿಗಿ. ಬಂದ್ರು. ತಗೋ, ಈ ಟಾರ್ಚ್ ಲೈಟ್ ಹಿಡಿ. ಪೊಲೀಸ್ನವನು ಸಾಲ್ಗಾರ್ಗಿಂತ ಅಲ್ಲಿ ಮೋಸವಾಗಿದ್ದಾನೆ. ಹೋಗ್ತಿದಾರಲ್ಲ, ಇವ್ರೇ ನಮ್ಮ ಎಸ್ಕಾಟ್ ಬ್ರೋಕರ್ಸ್. ಇದು ನೇರವಾಗಿ ಪಾರ್ಟಿ ಹತ್ರ ಹೋಗೋ ಹಾಗಿಲ್ಲ. ಇಲ್ಲಿ ನಾವೇ ಎಲ್ಲ ಮಾತಾಡಿ ಸರಿ ಮಾಡ್ಕೋಬೇಕು. ಈ ಟಾರ್ಚ್ ಲೈಟೇ ನಮಗೆ ಮಾರ್ಗದರ್ಶಿ, ಅರ್ಥ ಆಯ್ತಾ? ಲಾರಿ ಬರ್ಬೇಕಾದ್ರೆ ಈ ಟಾರ್ಚ್ ಲೈಟ್ನ ಹೀಗೆ ಆನ್ ಮಾಡಬೇಕು. ಲಾರಿ ಹತ್ರ ಬರುವಾಗ ದೇಹ ಫುಲ್ಲು ಹೀಗೆ ತೋರಿಸ್ಬೇಕು, ಮತ್ತೆ ಮುಖಕ್ಕೆ ಹೀಗೆ ತೋರಿಸ್ಬೇಕು. ಹೀಗೆ ಹಾಕ್ತಾನೆ ರೇಟ್ ಮಾತಾಡಬೇಕು, 200 300 ಅಂತ. ಲಾರಿ ಅವನಿಗೆ ಸೆಟ್ ಆಗಲಿಲ್ಲ ಅಂದರೆ ಅವನ ಹೆಡ್ಲೈಟ್ನ ಡಿಪ್ ಮಾಡಿ ತೋರಿಸ್ತಾನೆ. ನಾವು ಟಾರ್ಚ್ ಲೈಟಲ್ಲೇ ಎಲ್ಲಾನು ಮಾತಾಡಿ ಮುಗಿಸ್ಬೇಕು, ಅರ್ಥ ಆಯ್ತಾ? ಇದ್ರ ಮಧ್ಯೆ ಬ್ರೋಕರ್ ಬರ್ತಾನೆ, ಅವನಿಗೂ ಒಂದು ಭಾಗ ಕೊಡಬೇಕು. ಸಾಲದಕ್ಕೆ ಪೊಲೀಸ್ ಬಂದ್ರೆ ಅವನಿಗೂ ಹಣ ಕೊಟ್ಟು ಸರಿ ಮಾಡಬೇಕು. ಲಾರಿ ಬರ್ತಿದೆ, ಟಾರ್ಚ್ ಲೈಟ್ ತೋರಿಸಿ ಕರಿ, ಸರಿನಾ? ಏನು ರೇಟ್ ಓಕೆನಾ? ಸರಿ, ಬಾ ಹೋಗೋಣ. ಒಳ್ಳೆ ಜಿಗಡಿ ಆಗಿದೆ ಅಲ್ಲ. ಸ್ಟ್ರೈಟಾಗಿ ಮಲ್ಗೋ. ನನ್ನ ನೋಡ್ದಿರಾ ಬೇರೆಲ್ಲಿ ನೋಡ್ತಾ ಇದೀಯಾ? ಏಯ್, ಹಿಡ್ಕೋ, ಕಟ್ಟಿಡ್ಕೋ, ಕಟ್ಟಿಡ್ಕೋ. ಕಟ್ಟಿಡ್ಕೊಂಡ್ರೆ ಮರ ಥರ ಮಲಗಿದ್ಯಾ? ಈ ಕೆಲ್ಸಕ್ಕೆ ಬರ್ಬೇಕಂದ್ರೆ ಮೊದಲು ಇದೆಲ್ಲ ತಿಳ್ಕೊಂಡ್ ಬಾ. ದುಡ್ಡುಗೋಸ್ಕರ ಅಲಿತಿದ್ಯಾ? ಯಾಕೆ ನೀನೆಲ್ಲ ಮಲಗಕ್ಕೆ ಬರ್ತಿದ್ಯಾ? ಪ್ರತಿದಿನ ನರಕ ವೇದನೆ. ಹೇಗೆ ಕಾಪಾಡ್ತೀನಿ ಗೊತ್ತಿಲ್ಲ. ನಿಲ್ಲ, ನೀವೇನ್ ತಲೆ ಕೆಡ್ಸ್ಕೊಬಿಡಿ. ನನ್ನ ಫ್ರೆಂಡು ಗಣೇಶ್ ಅಂತ ಇದ್ದಾರೆ. ಅವರು ಹಾಸ್ಪಿಟಲ್ ಇನ್ಚಾರ್ಜರ್. ಅವರು ಆಪರೇಷನ್ ಬೇಕಾಗಿರೋ ಎಲ್ಲದನ್ನೂ ಮಾಡ್ಕೊಡ್ತಾರೆ. ನೀವು ಯೋಚನೆ ಮಾಡಬೇಡಿ. ಷಣ್ಮುಗ, ನೀವೇನು ತಲೆ ಕೆಡ್ಸ್ಕೊಬಿಡಿ, ಎಲ್ಲ ಸರಿ ಹೋಗುತ್ತಾ. ನೀವು ಚಿಂತನೆ ಮಾಡಬೇಕಾಗಿಲ್ಲ. ತುಂಬಾ ಬೇಗ ಗುಣ ಆಗ್ತೀರಾ ನೀವು. ನಂಬಿಕೆಯಿಂದ ಇರಿ.
ಸರಿ ಹಾಗಾದ್ರೆ ನಾನಿನ್ ಹೊರಡ್ತೀನಿ. ಜೋಪಾನ. ಸರಿ ನೀನು ಹೈವೇಗೆ ಬಂದು ಏಯ್, ನಾನು ನಿಂತ್ಕೊ. ಬಂದ್ಬಿಡ್ತೀನಿ. ಹಾ ನಿಂಗಿದೆಲ್ಲ ನ್ಯಾಯವಾಗ ಅನ್ನಿಸ್ತಾ ಇದ್ಯಾ? ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬರ್ದೇ ಇದ್ರೆ ಹೇಗೆಲೆ? ಸುಮ್ನೆ ಬೊಬ್ಬೆ ಹಾಕ್ಬೇಡಕ್ಕ. ನಾನೇನ್ ರಕ್ತದಾನಕ್ ಬರ್ತೀನಿ ಅಂತ ಬಂದಿಲ್ವಾ? ಮಾಡೋದು ವ್ಯಭಿಚಾರ, ಮಾಡೋದು ಬ್ರೋಕರ್ ಕೆಲ್ಸ. ಇದ್ರಲ್ಲೇನು ನ್ಯಾಯ ನೀತಿ? ನಾ ಬರಲ್ಲ ಆ ಇಂಜಿನಿಯರ್ ಹತ್ರ. ಹೇಳ್ತ್ಯಾ ಕಣೆ, ಹೇಳ್ತ್ಯಾ. ಇದಕ್ ಮುಂಚೆ ಅವನ ಜೊತೆ ಮಲಗ್ಲಿಲ್ಲ? ಬಾಬಾ ಜಯಶ್ರೀ, MLA ಸುಂದರೇಶನ್ ಕರಿತಾ ಇದಾರೆ. ಬಾಬಾ ಬಾರಯ್ಯ ಬಾ. ಇವಳೊಬ್ಳೆ ಪ್ರಪಂಚದಲ್ಲಿ ಇರೋದು ಅಂತ ಅನ್ಕೊಂಡು ತುಂಬಾನೇ ಕೊಪ್ ತೋರಿಸ್ತಾ ಇದ್ದಾಳೆ. ಇವಳಿಗೆ ಸ್ವಲ್ಪ ಕಮ್ಮಿ ಮಾಡು. ನೀನಾದ್ರೆ ಸಪ್ಪೆ ಪಾರ್ಟಿ ಕರ್ಕೊಂಡ್ ಬಂದಿರ್ತಿದ್ದೆ. ನಮ್ ಗಿರಾಕಿ ಸುಂದರೇಶ ಗನ್ನು. ಬೇರೆಯವ್ರ ತರ ಅವರು ಸ್ವಲ್ಪ ಕೊಡೋದಿಲ್ಲ, ಸುಮ್ನೆ ಹಾಗೆ ಬಾಚ್ ಅಳನಿ, ಸ್ವಲ್ಪ ದಿನದಿಂದ ನನ್ ರೂಟಲ್ಲಿ ನೀನ್ ಕ್ರಾಸ್ ಆಗ್ತಿದ್ಯಾ? ಏಯ್ ನೀ ಮುಚ್ಚು ಬಾಯ್. ಜಯಶ್ರೀ ನೀ ಹೊರಡು. ಪಳನಿ ಅಣ್ಣ, ನಾನ್ ಯಾರ ಜೊತೆನೂ ಬರಲ್ಲ, ನೀ ಹೊರಡು. ಯಾಕೆ ಅಂತ ನೀ ಕೇಳೋ ದುಡ್ಡು ಕೊಡ್ತಾ ಇದೀವಲ್ಲ, ಸರಿ ಹೊರಡು. ಅವ್ನ್ ಕೊಡೋ ಹಣನ ಅವನ್ಗೆ ಕೊಟ್ಬಿಡು. ಇಲ್ ನೋಡು, ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳು. ಕಸ್ಟಮರ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅವನ ಜೊತೆ ನೀನ್ ಸಂಸಾರ ಮಾಡ್ಬೇಕಾ? ದುಡ್ಡಿಗೆ ತಾನೇ ಮಾಡ್ತಾ ಇದೀಯಾ? ಬಾ. ಇಲ್ ನೋಡು, ಬರಲ್ಲ ಅಂದ್ರೆ ಬರಲ್ಲ. ನಂಗೆ ಬೇರೆ ಪಾರ್ಟಿ ಬರುತ್ತೆ, ನೀ ಹೊರಡು. ಏನ್ ಜಯಶ್ರೀ ಆಟ ಆಡ್ತಾ ಇದೀಯಾ? ಸುಂದರೇಶ KPR ಗಿರಾಕಿ ನಿಂಗೆ ಗೊತ್ತಿಲ್ವಾ? KPR ಗೊತ್ತಾಯ್ತು ಅಂತ ತಿಳ್ಕೊ, ರುದ್ರ ತಾಂಡವ ಆಡ್ಬಿಡ್ತಾನೆ. ಮರ್ಯಾದೆ ಹೊರಡು. KPR ಅಂದ್ರೆ ದೊಡ್ಡ ಕೊಂಬ. ನೀನು ಕರ್ಕೊಂಡು ಹೋಗೋನು, ಅವಳು ಹಿಡ್ಕೊಳ್ಳೋಳು. ಬರಕ್ಕಾಗಲ್ಲ ಅಂತನ್ನು. ಏನಾಯ್ತು ನಿಂಗೆ? ನಾನ್ ಕರೆದ್ರು ಬರಲ್ಲ ಅಂತ್ಯ, ಅವ್ನ್ ಕರೆದ್ರು ಹೋಗ್ತಾ ಇಲ್ಲ. ಏನಾದ್ರೂ ರೋಗ ಬಂದಿದ್ಯಾ? ಏಯ್, ರೋಗ ನಂಗಲ್ಲ. ಕೈ ತುಂಬಾ ಹಣ ಕೊಡ್ತೀನಿ, ಒಳ್ಳೆ ಕಸ್ಟಮರ್ ಅಂತ ಕರ್ಕೊಂಡು ಹೋಗ್ತಿರಲ್ಲ, ಅವ್ರಿಗೆ ಬುದ್ಧಿ ಇಲ್ಲದ ರೋಗ. ನೋಡ್ತೀಯಾ? ಚೆನ್ನಾಗ್ ನೋಡು. ನೋಡು ಹೇಗೆ ಸಿಗರೇಟ್ ಇಂದ ಸುಟ್ಟಿದಾರಂತ. ನೀವು ಬ್ರೋಕರ್ ಸುಖವಾಗಿರ್ಬೇಕು ಅಂತ ನಾವು ಬಿಸಿ ಮುಟ್ಟಿಸ್ಕೋಬೇಕಾ? ಹೇಳು. ಅಯ್ಯಯ್ಯೋ ದೇವ್ರೆ, ಇದೆಲ್ಲ ಸುಂದರೇಶ ಮಾಡಿದ್ದ? ಹೌದು, ಅವನಿಗೆ ಹೆಂಡತಿ ಮೇಲೆ ಕೋಪ. ಅದನ್ನ ಅವಳ ಮೇಲೆ ತೋರ್ಸಕ್ಕಾಗ್ದೆ ಅವಳ ಥರನೇ ಡ್ರೆಸ್ ಹಾಕ್ಸಿ ಹೂ ಮುಡ್ಕೊಳಕ್ ಹೇಳಿ ಸುಟ್ಟು ಅನುಭವಿಸ್ತಾನೆ. ಸರಿ, ಸುಂದರೇಶ ಸುಡ್ತಾನೆ ಅಂದ್ರೆ ಬೇಡ, ಇಂಜಿನಿಯರ್ ಹತ್ರ ಬರ್ಬೋದಲ್ವಾ? ಸುಂದರೇಶ ದೇಹನೇ ಸುಡ್ತಾನೆ. ನೀನ್ ಹೇಳೋ ಇಂಜಿನಿಯರ್ ಮನಸ್ಸನ್ನು ಸುಡ್ತಾನೆ. ಮದ್ವೆ ಆದ ಹೆಂಡತಿನ ಮುಂದೆ ಇಟ್ಕೊಂಡು ಎಲ್ಲ ಅಸಹ್ಯ ಮಾಡ್ತಾನೆ. ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ. ನಾಯಿ ತರ ನಾಯಿ ಜನ್ಮ ಬಾಳ್ತಾ ಇದ್ದೀನಿ. ಜಯಶ್ರೀ, ಹ್ಮ್, ಏನ್ ಜಯಶ್ರೀ ಕೋಪದಲ್ಲಿ ಕಿರ್ಚಾಡ್ತಾ ಇದೀಯಾ? ಬಾರಯ್ಯ, ಪಂಜಾಬ್ ಹೋಗ್ತೀನಿ ಹಿಂದೆ 10 ದಿನ ಕಳೆದು ಬರ್ತೀನಿ ಅಂತಂದೆ. ನನ್ನ ಲೋಡ್ನ ಬದಲಾಯಿಸ್ಬಿಟ್ನಲ್ಲ. ಯಾಕೆ? ನನ್ನ ಮನಸ್ಸು ತುಂಬಾ ನೀನೇ ಕಣ ಇರೋದು. ಅದಕ್ಕೆ ನಿನ್ನ ನೆನಪಿನಲ್ಲಿ ಕರ್ನಾಟಕ ಬಾರ್ಡ್ನ ದಾಟ್ಯಕ್ಕೆ ಆಗಿಲ್ಲ. ಇದು ಬೇರೆನಾ? ಯಾಕೆ? ಗಡಿನಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಅವರೆಲ್ಲ ನಿಂತರ ಬರ್ತಾರಾ? ಅದಕ್ಕೆ ಓಡ್ ಬಂದ್ಬಿಟ್ಟೆ. ಓ, ಪ್ರೇಮನಾ? ಇಲ್ಲಿ ನೋಡು, ಅದಕ್ಕೆ ಹೆಸರು ಪ್ರೇಮ ಅಂತಲ್ಲ, ನನ್ಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತಿದ್ದೀನಿ. ಇಲ್ಲಿ ನೋಡು, ನನಗೂ ಯಾರೂ ಇಲ್ಲ, ನಿನಗೂ ಯಾರೂ ಇಲ್ಲ. ನಾವಿಬ್ರು ಮದುವೆ ಆಗೋಣ ಅಂದ್ಕೋತಾ ಇದ್ದೀನಿ. ಯಾಕೆ? ಆಗಾಗ ಬಂದು ಹೋಗೋದು ಸಾಕಾಗ್ಲಿಲ್ವಾ? ಛೆ, ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ನಿನ್ನ ದೇಹ ನೋಡಿಲ್ಲ, ಮನಸ್ಸನ್ನ ನೋಡಿದ್ದೆ. ಜಯಶ್ರೀ, ನಾನು ನಿನ್ನ ತುಂಬ ಪ್ರೀತಿಸ್ತಿದ್ದೀನಿ. ನಿಜವಾಗ್ಲೂ ಹೇಳ್ತಿದೀಯಾ? ನಿಜವನ್ನೇ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮದುವೆ ಆಗ್ತೀನಿ. ಅಲ್ಬೇಡ ಜಯಶ್ರೀ, ನಿನ್ನ ಬದುಕು ಫುಲ್ಲ ನಾನು ಇರ್ತೀನಿ. ಈಶ್ವರ, ಹೆಂಗ್ಸ್ರಾಗಿ ನಾವು ಕೂಡ ಇವಳನ್ನ ಹಣ ಕೊಡೋ ಮರವಾಗಿ ಮಲ್ಕೊಳ್ಳೋ ಹಾಸಿಗೆ ಆಗಿ ನೋಡಿದ್ವಿ. ನೀನು ಅವಳನ್ನ ಉಸಿರಾಗಿ ನೋಡಿ ಬಾಳ್ ಕೊಡ್ಬೇಕು ಅಂತ ನೋಡ್ದೆ. ನೀನು ದೊಡ್ಡೋನಯ್ಯ. ಜಯಶ್ರೀ, ಹೋಗನ್ವಾ? ಬಾ. ಟಾರ್ಚ್ ಲೈಟ್ ಆಗಿದ್ದ ಜಯಶ್ರೀನ ಕುಟುಂಬದ ದೀಪ ಕರ್ಕೊಂಡು ಹೋಗ್ತಾ ಇದ್ದಾನೆ. ಚೆನ್ನಾಗಿದೆ. ನಮ್ಮ ಹಿಂದೆ ಇರೋದ್ರ ಬರೀ ಚಿಮಣಿ ದೀಪನೇ. ಇವನ್ನೆಲ್ಲ ಇಟ್ಕೊಂಡು ಏನು ಮಾಡೋದು? ಅದಕ್ಕೇನು ಕೆಲಸ ಬಿಡೋಕ್ಕಾಗತ್ತಾ? ಮುಂದಿನ ಟಾರ್ಚ್ ಲೈಟ್ ಹುಡ್ಕೋದು. ಸರ್, ಹಾ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ನೀಲಾ. ಬಾಲ ನಿಮ್ಮ ಬಗ್ಗೆ ಹೇಳಿದ್ದಾರೆ. ನಮಸ್ಕಾರ ಸರ್. ಬನ್ನಿ ದೇವಾ, ಬನ್ನಿಮ್ಮ. ಆಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗಾಯ್ತಯ್ಯ. ಡಿಸ್ಚಾರ್ಜ್ ಮಾಡ್ಬಿಟ್ರು ಸರ್.
ನಿಮ್ಮ ಸಹಾಯದಿಂದನೇ ನನ್ನ ಹೆಂಡತಿ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದ್ದಾಳೆ. ಇದ್ರಲ್ಲಿ ಏನಿದೆಯಪ್ಪ, ಮನುಷ್ಯಂಗೆ ಹೆಲ್ಪ್ ಮಾಡಲೇಬೇಕು. ನನ್ನ ಹೆಂಡತಿ ಆಪರೇಷನ್ಗೆ ನೀವು ಸಹಾಯ ಮಾಡಿದ್ರಿ. ನನ್ನ ಏನು? ಕೈಲಾಗೋಷ್ಟು ಚಿಕ್ಕದೊಂದು. ಏನಪ್ಪ ಇವೆಲ್ಲ? ಆಯ್ತಪ್ಪ, ಸರಿ ನೀವಿವಾಗ ಹೊರಡಿ. ನಾವೇನೋ ಮುಖ್ಯವಾದ ಸರ್, ಮಾತಾಡೋದು. ಧನ್ಯವಾದ. ಬಾರೆ, ಡಾಕ್ಟ್ರು ತುಂಬ ಒಳ್ಳೆಯವರು. ಸರ್ ನನ್ನ ಗಂಡನನ್ನು ಕರ್ಕೊಂಡು ಬರ್ಲಾ? ನಿಮ್ ಗಂಡನ್ನ ಡಾಕ್ಟರ್ಗೆ ತೋರಿಸ್ಬೇಕು. ನಾನು ನಿಮ್ಮನ್ನೇ ನೋಡ್ಬೇಕು. ಆಸ್ ಎನ್ ಇನ್ಚಾರ್ಜ್ ನನಗೆ ಅಂತ ಒಂದು ಕೋಟ ಇದೆ. ನೀವು 1 ಪೈಸಾ ಖರ್ಚು ಮಾಡೋದು ಬೇಡ, ಎಲ್ಲ ಖರ್ಚು ನಾನೇ ಮಾಡ್ತೀನಿ. ಯಾಕೆ ಅಲ್ಲೇ ನಿಂತಿದ್ದೀರಾ? ಬಂದು ಕೂತ್ಕೊಳ್ಳಿ. ಸಂಕೋಚ ಮಾಡ್ಕೋಬೇಡಿ, ಸಹಜವಾಗಿ ಬನ್ನಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ಬನ್ನಿ. ಏನು ಯೋಚಿಸ್ತಿದ್ದೀರಾ? ಪೇಷಂಟ್ ಬಂದೇ ಕೂತ್ಕೋಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನೀವು ಕೂತ್ಕೊಳ್ಳಿ. ಇನ್ನು ಹತ್ರ ಬಂದು ಕೂತ್ಕೊಳ್ಳಿ. ನಮ್ಮ ಮಧ್ಯೆ ಏನಿದೆ? ರಿಪೋರ್ಟನ್ನು ಕೊಡಿ. ಕ್ರಿಟಿಕಲ್ ಕಂಡೀಷನ್. ಸ್ಕ್ಯಾನ್ ಬೇರೆ ತುಂಬ ತಗೋಬೇಕೇ? ಏನಪ್ಪ, ತುಂಬಾನೇ ಡಿಸೀಸ್ಗಳಿದೆ. ಎಲ್ಲ ಡಿಸೀಸ್ಗೂ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ನೀವೇನು ಚಿಂತೆ ಪಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಬದಲಿಗೆ ನೀವು ಒಂದು ಸಹಾಯ ಮಾಡಬೇಕು. ಸಹಾಯನಾ? ಸ್ವಲ್ಪ ಮುಂಚೆ ಬಂದ್ಬಿಟ್ಟು ಹೋದ್ನಲ್ಲ, ಅವನಿಗಾಗೋ ಸಹಾಯನ ಅವನು ಮಾಡ್ದ. ನಿಮ್ಮ ಹತ್ರ ನಾನು ಯಾವ ಸಹಾಯ ನಿರೀಕ್ಷಿಸ್ತೀನಿ? ಅರ್ಥ ಆಗಿಲ್ವಾ? ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಟ್ರೇನೆ ಪೇಷಂಟ್ನ ಕಾಪಾಡ್ಬೋದು. ಅರ್ಥ ಆಯ್ತಲ್ವಾ? ತುಂಬ ಯೋಚಿಸ್ಬೇಡಿ, ಸರಿ ಅಂತ ಹೇಳಿ. ನೀನು ಹಾಗೇನಾ? ಅರ್ಥ ಮಾಡ್ಕೊಂಡ್ರಿ? ಆದ್ರೆ ಈ ವಿಷಯ ನನ್ನ ಫ್ರೆಂಡ್ ಬಾಲಾಗ್ ಗೊತ್ತೇ ಆಗ್ಬಾರ್ದು. ಯಾಕೆಂದ್ರೆ ನನ್ನನ್ನು ಕೆಟ್ಟವನು ಅನ್ಕೊಂಡ್ಬಿಡ್ತಾರಲ್ಲ. ಗಂಡಸರಲ್ಲಿ ನೀನ್ ಮಾತ್ರ ಪ್ರತ್ಯೇಕನಾ? ವೆರಿ ಗುಡ್. ಆಪರೇಷನ್ ಅವ್ರು ಗಮನಿಸ್ಕೋತಾರೆ, ನೀವು ನನ್ನನ್ನು ಗಮನಿಸಿದ್ರೆ ಸಾಕು. ಪ್ಲೀಸ್. ಹಾಯ್ ಗಣೇಶ್, ಮುಗೀತಾ? ಮುಗೀತು. ಷಣ್ಮುಗ ಈಗ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಡಾಕ್ಟರ್ ಏನು ಹೇಳಿದ್ರು? 10 ದಿನದಲ್ಲಿ ಎದ್ದು ನಡೀತಾರೆ ಅಂದ್ರು. ನೋಡಿ. ಥ್ಯಾಂಕ್ಸ್ ಕಣೋ, ಏನೂ ನಿರೀಕ್ಷೆ ಮಾಡಿದೆ ಇಷ್ಟು ದೊಡ್ಡ ಸಹಾಯ ಮಾಡಿದ್ಯಾ ನೀನು. ಬಿಡೋ, ಎಲ್ಲ ಒಂದು ಸಹಾಯ ಅಷ್ಟೇ. ಎಲ್ಲ ನಿನಗೋಸ್ಕರನೇ ಮಾಡಿದೆ. ಸರಿ, ಸಹಾಯ ಕೇಳ್ಕೊಂಡು ಒಂದು ಲೇಡಿ ವೆಯ್ಟ್ ಮಾಡ್ತಿದ್ದಾರೆ. ನಾ ಅವ್ರನ್ನ ಹೋಗಿ ನೋಡ್ತೀನಿ. ಆಮೇಲೆ ಇವ್ರ ಥರ ಯಾರೆಲ್ಲ ಕಷ್ಟಪಡ್ತಿದ್ದಾರೋ ಯೋಚಿಸದೆ ನನ್ನ ಹತ್ರ ಕರ್ಕೊಂಡು ಖಂಡಿತ ಕಣೋ, ನಾನು ನೋಡ್ಕೋತೀನಿ. ಸರಿ, ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಗೊಂದು ತೃಪ್ತಿ. ಷಣ್ಮುಗ ಹೇಗಿದ್ದೀರಾ? ಹೇಳಿ, ಹೇಗಿದ್ದೀರಾ? ಏನೂ ಚಿಂತೆ ಮಾಡಬೇಡಿ, ಇನ್ನು 10 ದಿವಸದಲ್ಲಿ ನಿಂತ್ಕೊಂಡು ಓಡಾಡ್ತೀರಾ ನೀವು. ಅಯ್ಯೋ, ನನ್ನ ಕುಲ ದೇವರು ನೀವು. ಮನುಷ್ಯನ ಕೈಲಿ ಏನೂ ಇಲ್ಲ. ನೀವ್ ಏನೇ ಹೇಳೋದಿದ್ರು ಆ ದೇವರಿಗೆ ಧನ್ಯವಾದ ಹೇಳಿ. ನೀಲಾ, ಗಮನ ಇಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇವ್ನ. ನಾನು ನೋಡ್ಕೊಳ್ತೀನಿ. ರೂಮ್ ಕ್ಲೀನ್ ಮಾಡಬೇಕು. ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ ಅಮ್ಮ. ಆಮೇಲೆ ನೀಲಾ, ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ ಕೇಳಿ. ದುಡ್ಡೇನಾದರೂ ಬೇಕಾ? ಬೇಡ. ಇದುವರೆಗೂ ನೀವು ನನಗೆ ಮಾಡಿದ ಸಹಾಯ ನನ್ನ ಜೀವ ಇರೋವರೆಗೂ ಮರೆಯಲ್ಲ. ನನ್ನನ್ನು ಕ್ಷಮಿಸಿ. ನಿಮ್ಮ ಪ್ರೀತಿನ ನಾನು ಕೊಂದೆ. ನನ್ನನ್ನು ಕ್ಷಮಿಸ್ಬಿಡಿ. ನಿಮಗೆ ಮದುವೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ.
ದೇವರ ಹಾಕೋ ಲೆಕ್ಕ ಯಾರಿಂದ ಬದಲಾಯಿಸೋಕೆ ಸಾಧ್ಯ? ಯಾವುದೋ ಒಂದು ಭಾವ ಸ್ನೇಹ ಆಗಿ ಬದಲಾಗಿದೆ. ನೀಲ, ನಾನು ಹೋಗ್ಬರ್ತೀನಿ. ದಿವಚಾರ ಸುಂದರಿಯರು ಕೈದು ತಗೋ, ನೀನ್ ತಗೋ. ಡಬ್ಬ ಫಿಗರ್ ನ ಏಯ್, ಕೈದು ಈ ಕಡೆ ಮಾಡಿದ್ರು చూడు. ಈ ಪೇಪರ್ನು ಸುಂದರವಾಗಿದ್ದಾರೆ ಅಂತೇಳಿ ಬರಿತಾ ಇದ್ದಾಳೆ. ಯಾಕಕ್ಕ ಅದು? ಅದಕ್ಕೆ ಹೆಸರು ಪತ್ರಿಕೆಯರು ಧರ್ಮ ಅನ್ನೋದು. ಅವರುಗಳು ಸುಂದರಿ ಅಂತ ಹಾಕೋದ್ರಿಂದನೇ ನಮ್ಮ ಕೆಲಸಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಏಯ್, ನೀ ಇನ್ನೂ ಹೊರಟಿಲ್ಲ? ಪಾರ್ಟಿ ವೇಟ್ ಮಾಡ್ತಿದ್ದಾನಲ್ವಾ? 1 hour ಆದ್ಮೇಲೆ ಬರಕ್ ಹೇಳಿದ್ರು ಅಕ್ಕ. ಹೌದಾ? ಹಾಕು. ಅಕ್ಕ, ಇನ್ನೊಂದು ವಿಷಯ, ಬೇಗ ಬೇಗ ಹಾಕು. ಇವತ್ತಿನಿಂದ ಲಾರಿಗಳು ಓಡೋದಿಲ್ಲ. ಏನೋ ಹೇಳ್ತಿದ್ಯಾ? ಹಾಕಿದೆ. KPR ಅಕ್ಕ. ಅಕ್ಕ, ಹೇಳಿ ಮುಗ್ಸೋದ್ರೊಳಗೆ ಬಂದೆ. ಬಂದ್ರೆ ಬನ್ನಿ, ಲಾರಿ ಓಡ್ದಿದ್ರೇನೆ ನಿಮ್ ಕಣ್ಣಿಗೆ ಈ KPR ಕಾಣೋದಾ? ಸರಿ, ಎಲ್ಲ ನಮ್ಮ ಗುಂಪ್ನವ್ರೇ ಆಗ್ಬಿಟ್ರಿ. ಏನ್ ವಿಷಯ, ಎಲ್ಲ ಜೊತೆಲ್ ಬಂದಿದ್ದೀರಿ? ತುಂಬಾನೇ ಕಷ್ಟ ಇದೆಯಕ್ಕ. ಅದೇ ಸ್ವಲ್ಪ ಹಣ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಲಾರಿ ಎಲ್ಲ ಸ್ಟ್ರೈಕ್ ಅಲ್ವಾ, ಅದೇ ನಿಮಗ್ ಗೊತ್ತಲ್ಲ. ನಮ್ ಕಷ್ಟಗಳ್ಗಾಗೋದಕ್ಕೆ ಬೇರೆ ಯಾರಕ್ಕ ಇದಾರೆ? ಗೋದಾವರಿ, ಏನಾದ್ರೂ ಕೊಡು ಹೋಗು. ಏಯ್, 10 ಪೈಸೆ ಬಡ್ಡಿ. ಆಮೇಲೆ ನಾನ್ ಹೇಳೋ ಜಾಗಕ್ಕೆ ಒಮ್ಮೆ ಹೋಗ್ ಬರ್ಬೇಕು, ಗೊತ್ತಾಯ್ತಾ? ಸರಿ ಅಕ್ಕ. ಏನಿಲ್ಲ, ನೀನು ಏನಕ್ಕ? ಅದೃಷ್ಟವಂತೆ ಕಣೆ. ಹೋರಾಡಿ ಗಂಡನನ್ನ ಕಾಪಾಡ್ಕೊಂಡೆ ಕಣೆ. ಎಲ್ಲಿ ಹಣೆ ತೋರಿಸು. ಚೆನ್ನಾಗಿದೆಯಾ? ದೇಹ ಸ್ವಲ್ಪ ಸರಿಯೋದು ಬೀಡಿ ಶುರು ಮಾಡಿದ್ಯಾ? ಮೊದಲದ ನಿಮಿಷ ಸಾಕು. ನಿಲ್ಲ, ಎಲ್ಲೋಗಿದ್ದೆ? ಹೈವೇಲಿ ಕಾಣಿಸ್ತಾನೆ ಇಲ್ಲ. ದೊಡ್ಡ ಪಾರ್ಟಿ, 200 ರೂಪಾಯಿ. ಬರ್ತೀಯಾ? ಈಗ ನಾನು ಹಾಗೆಲ್ಲ ಹೋಗ್ತಾ ಇಲ್ಲ. ನಿನ್ ಕೆಲ್ಸನೇ ಅದಲ್ವಾ? ಹೋಗ್ಲಿ, KPR ಅಣ್ಣ ಹೇಳಿದ್ರೆ ಬರ್ತೀಯಾ? ಯಾರು ಹೇಳಿದ್ರು ಏನಾದ್ರೂ ನಾನು ಇನ್ಮೇಲೆ ಬರಲ್ಲ. ಆನೆಲ್ಲ ಸತ್ತೋದ್ಲು. ಬಾ ಷಣ್ಮುಖ, ಹೋಗೋಣ. ಈಗ ಇವನ್ ಜೊತೆನೆ ಸೆಟ್ ಆಗಿದ್ದಾಳೆ ಅಂತ ಕಾಣುತ್ತೆ. ಅಣ್ಣ, ಇಬ್ರಿಗೂ ಇಡ್ಲಿ ಕೊಡಣ್ಣ. ಅಣ್ಣ, ನಂಗೆ ಪೂರಿ ತಗೊಂಬ. ಸರಿ ಸರಿ. ಈಗಷ್ಟೇ ಆಪರೇಷನ್ ಆಗಿದೆ, ಎಣ್ಣೆ ಎಲ್ಲ ತಿನ್ಬಾರ್ದು. ಅಣ್ಣ, ಇಡ್ಲಿ ಕೊಡಿ. ಹಾ, ತಗೋಪ ತಗೋಪ. ಏನ್ರಿ, ಮಗುಗೆ ತುಂಬಾ ಹಸ್ವಾಗಿದೆ, ಬೇಗ 4 ಇಡ್ಲಿ ತಗೊಂಬನ್ನಿ. ಇರು, ತಗೊಂಡ್ ಬರ್ತೀನಿ. ಹೊಟ್ಟೆ ಏನ್ ಬೇಕಣ್ಣ? 4 ಇಡ್ಲಿ ಪಾರ್ಸಲಪ್ಪ. ಸರಿ ಅಣ್ಣ. ಏನ್ ನೀಲ, ನಿನ್ನ ಕಾಣೋದೇ ಇಲ್ಲ, ಎಲ್ಗೋದೆ? ನನ್ನ ಹೆಂಡತಿ ಊರಿಗೆ ಹೋಗ್ತಾಳೆ, ಅವಳನ್ನ ಬಸ್ ಹತ್ಸಕ್ ತಾನು ಹೋಗ್ತಾ ಇದ್ದೀನಿ. ರಾತ್ರಿಗೆ ಬಂದ್ಬಿಡು, ಚೆನ್ನಾಗಿ ನೋಡ್ಕೋತೀನಿ, ಸರಿಯಾ? ನೀನೇನಪ್ಪ ಈಗ ನೋಡ್ತೀಯಾ ಕಟ್ಟನ್ ಗಂಡಂಗೆ? ಹೌದು, ಆ MLAಗೆ ಒಳ್ಳೆ ಕಂಪನಿ ಕೊಟ್ಟಂತೆ. ಏನ್ರಿ ಮಾತಾಡ್ತಿದ್ದೀರಾ? ಬೇಗ ಬೇಗ ಬನ್ನಿ, ಬಸ್ಸಿಗೆ ಟೈಮ್ ಆಗ್ತಿದೆ, ಬನ್ನಿ. ಇರಮ್ಮ, ಬರ್ತೀನಿ. ಇವನ್ಯಾಕೆ ಟೆನ್ಷನ್ ಆಗ್ತಾನೆ? ಕಸ್ಟಮರ್ ಅಂದ್ರೆ ಸಮಾಧಾನವಾಗಿರ್ಬೇಕು.
ಸರಿ, ನಾನು ಹೆಂಡ್ತಿ ನಿಂತಿದ್ದಾಳೆ, ರಾತ್ರಿಗೆ ಮರೆಯದೆ ಬಂದ್ಬಿಡು. ಬೇಕಂದ್ರೆ ಹೆಚ್ಚಾಗಿ ಹಾಕ್ಕೊಡ್ತೀನಿ, ಸರಿಯಾ? ಯೋ, ನಾನು ನಿಂತಿರೋದು ಗೊತ್ತಿಲ್ಲದೆ ತಳ್ಳಿಬಿಟ್ಟು ಹೋಯ್ತೀಯಾ? ನೋಡ್ಕೊಂಡೋಗಪ್ಪ. ಏನಿಲ್ಲ, ನಾವಿಬ್ರು ಜೊತೆಲಿ ತಿಂದು ಎಷ್ಟು ದಿನ ಆಯಿತು. ಹಾ, ನೀಲ, ನಿನ್ನ ಕೈ ಮುಟ್ಟಿದ್ರೇನೆ ಒಳ್ಳೆ ರುಚಿ. ಏನಪ್ಪ, ಆ ಪಾರ್ಸಲ್ ಕೊಡಪ್ಪ. ತಗೊಳ್ಳಿ ಅಣ್ಣ. ಬರ್ತೀನಿ ಡಾರ್ಲಿಂಗ್. ಮರಬೇಡಮ್ಮ, ಸೈಡಲ್ಲಿ ನಿಂತ್ಕೋಪ. ನನ್ನ ಸ್ಥಿತಿ ನಿಂಗೆ ಗೊತ್ತಿತ್ತು. ನನ್ನ ಕ್ಷಮಿಸು. ಇನ್ಮೇಲೆ ನಾವಿಲ್ಲಿರೋದು ಬೇಡ, ಬೇರೆ ಊರಿಗೆ ಹೋಗೋಣ, ಸರಿನಾ? ಹೌದು, ಆ MLA-ಗೆ ಒಳ್ಳೆ ಕಂಪನಿ ಕೊಟ್ಟೆಂತೆ. ಏನಪ್ಪ, ಅದೇ ಬೇರೆ ಊರಿಗೆ ಹೋಗ್ತೀವಲ್ಲ, ಮತ್ತ್ಯಾಕೆ ಮಾತಾಡ್ತಾ ಇಲ್ಲ? ತಗೋ, ಈ ತಿನ್ನು. ಏನಾದ್ರೂ ಮಾತಾಡು, ಯಾಕೆ ಕೋಪದಲ್ಲಿದ್ದಿ? ಅಲ್ಲೋಡು, ನಮಗೂ ಒಂದು ಬೇಕು ನಿನ್ನ ತರ. ಎಲ್ಲಿರುವೆ ಮನಸ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ. ಐ ಇಲ್ಲೋಡು, ಐ ನಿಲ್ಲ, ಏಯ್ ಎದಳ, ಕೂತ್ಕೋ. ನೀನೇ ಕೇಳ್ತಿ? ನಿಲ ಹೇಳ್ಬಿಟ್ಲಲ್ಲ, ಕುತ್ಕ ಕುತ್ಕ ಕುತ್ಕ. ಡಾರ್ಲಿಂಗ್, ನನ್ನ ಗುರ್ತಾಗ್ತಿಲ್ವಾ? ನನಗಿದೇ ಫಸ್ಟ್ ಟೈಮು ಅಂತ ಹೇಳ್ದಲ್ಲ, ಈ ಫಸ್ಟ್ ಪರ್ಸನ್ನೇ ಮರ್ತ್ಬಿಟ್ಟೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹುಡುಗಿರತ್ತ ಮಲಗಿದ್ರೇನೇ ಸಂತೋಷ, ಆದರೆ ನಿನ್ನ ನೋಡಿದ್ರೇನೇ ಆಸೆ ಬರ್ತಾ ಇದೆ. ನಿನ್ನ ಹುಡುಕ್ತಾನೇ ಇದ್ದೇನಿಲ್ಲ. ನಿನ್ನ ಎಲ್ಲ ಕಲೆಗಳನ್ನ ಇಡೀ ರಾತ್ರಿ ತೋರಿಸೋವಾಗ ನಿನ್ನ ಎದೆ ಮಧ್ಯದಲ್ಲಿರೋ ಮಚ್ಚನ್ನು ನೋಡಿದ್ ನಾನು ತಾನೇ. ಆ ಹಾಸಿಗೆಗೆ ನೀನು ಮಾತ್ರನೇ ಕರೆಕ್ಟ್. ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಕೊಡ್ಬೋದು ನಿಲ್ಲ. ಅವತ್ತು ನಡೆದಿದ್ದು ಇವತ್ತವರೆಗೂ ನನ್ನ ನೆನಪಿನಲ್ಲೇ ಇದೆ ನಿಲ್ಲ. ಇವಾಗ ಮಾತ್ರ ನೀನು ಹೂ ಅಂತ ಒಂದು ಮಾತು ಹೇಳು, ಈ ಕ್ಷಣನೇ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಗಾಡಿ ನಿಲ್ಸಯ್ಯ. ಷಣ್ಮುಖ, ನಿಲ್ಲು. ನಿಲಾ, ಎಲ್ಲೋಗ್ತಾ ಇದ್ದಿ? ನಿಲಾ, ನನ್ ಬಿಟ್ಟು ಹೋಗ್ಬೇಡ. ನಿಲಾ, ನಿಲಾ. ಷಣ್ಮುಖ, ಎಲ್ಲೋಗ್ತಾ ಇದ್ಯಾ? ನಿಲ್ಲು ಷಣ್ಮುಖ. ಈ ಊರ್ ಮಾತ್ರ ಅಲ್ಲ ಕಡೆ, ಯಾವ ಊರ್ಗ್ ಹೋದ್ರು ಕೂಡ ನಿನ್ನ ಒಬ್ಬ ಅಲ್ಲ ಒಬ್ಬ ಕರಿತಾ ಇರ್ತಾನೆ. ನೀನ್ ಆ ರೀತಿ ಹೋಗಿ 10 ಜನರ ಹತ್ರ ಕಾಪಾಡೋದಕ್ಕಿಂತ ಸತ್ತೋಗ್ಬೋದಾಗಿತ್ತು ಕಡೆ, ಸತ್ತೋಗ್ಬೋದಾಗಿತ್ತು. ಗಂಡನೇ ಹೆಂಡತಿ ದೇಹನ ಲೈಟ್ ಹಾಕಿ ನೋಡಿದ್ರೆ ನಾಚ್ಕೋತಾಳೆ ಕಡೆ. 10 ಜನರ ಹತ್ರ ಮಲಗಿ ಎಲ್ಲಾ ಕೆಲ್ಸನೂ ಮಾಡಿ ಸ್ವಲ್ಪನೂ ನಾಚಿಕೆ ಇಲ್ದೆ ನನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತೀಯ? ಹೇ, ನಿಂದು ಒಂದ್ ಜನ್ಮನೇನೆ, ಹೋಗಿ ಸತ್ತೋಗಿ. ನಿನ್ನ ನೋಡಕ್ಕೆ ಅಸಹ್ಯವಾಗಿದೆ. ಏನಪ್ಪ ಬಾಯಿಗೆ ಬಂದ ಹಾಗೆ ಮಾತಾಡ್ತಿ? ಎಲ್ಲ ನಿನಗಾಗಿ ತಾನೇ ಮಾಡ್ದೆ. ನಿಲ್ಸೆ, ಇವಾಗ ಹೇಳ್ತೀನಿ. ಎಷ್ಟೋ ಜನರ ಜೊತೆ ಮಲ್ಗಿರೋ ನೀನಂತವ್ರ ಜೊತೆ ನಾನ್ ಸಂಸಾರ ಮಾಡಕ್ಕಾಗಲ್ಲ ಕಣೆ. ಒಂದ್ ವೇಳೆ ಸಂಸಾರ ಮಾಡಿದ್ರೆ ನನಗ್ ಗಂಡ್ಸೆ ಆಗಲ್ಲ ಕಣೆ. ಏಯ್ ಹೋಯೆ ಬೇವರ್ಸಿ ಮುಂದೆ, ಯಾವ ಜೊತೆ ಎಷ್ಟು ಸಲ ಹೋಗಿ ಮಲಗಿದ್ದೆ.
ನೀಲಾ 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 ಏಳು ಏಳು. ಹೆಂಡತಿ ಕೆಲ್ಸಕ್ಕೆ ಹೋಗೋದ್ ಗೊತ್ತಾದ್ರೆ ಎಲ್ಲ ಗಂಡಸ್ರಿಗೂ ಕೋಪ ಬರತ್ತೆ. ಗಂಡಸ್ರು ಮನಸ್ಸೇ ಹೀಗೆ. ಅವನ್ ಕೆಲ್ಸ ಮುಗೀತು, ಬಿಟ್ಟು ಹೊರಟೋದ. ಅದಕ್ಕಾಗಿ ಊಟ ಮಾಡ್ದೆ ಹೀಗೆ ಮಲ್ಕೊಂಡ್ ಸಾಯ್ತ್ಯಾ? ನಿನ್ ಗಂಡ ಎಲ್ಲೂ ಹೋಗ್ಲಿಲ್ಲ, ಅವನ್ ಸ್ವಂತ ಊರಲ್ಲೇ ಇದ್ದಾನೆ. ನಿಜವಾಗ್ಲಾ? ನಿಜವಾಗ್ಲು. ಹೋಗಿ ನೋಡು, ಹೊರಡು. ನಿಧಾನ ನೋಡ್ಕೊಂಡ್ ಕಣೆ, ನಿಧಾನ. ಜಗಳ ಎಲ್ಲ ಮಾಡ್ಬೇಡ, ಮಾತಾಡಿ ಕರ್ಕೊಂಬಾ. ಯಾಕೆ ಬಂದೆ? ಹಾಳಾಗೋಗೆ ಕತ್ತೆ. ಕಣ್ ಕಡೆ ಬಾಯಿಟ್ಟು ಸಿಕ್ದವ್ರಿಗೆಲ್ಲ ದೇಹ ಹಂಚ್ಕೊಂಡಿದ್ಯಲ್ಲೇ. ಶಣಿ ಕಣೆ, ನನ್ವರ್ಗೂ ನೀನ್ ಸತ್ತೋಗಿದ್ಯಾ ಕಣೆ. ಪರವಾಗಿಲ್ಲ, ನೀನ್ ಚೆನ್ನಾಗಿ ಬೈ. ತಪ್ಪೆಲ್ಲ ನಂದೆ. ನನ್ ತಾಳಿನ ಕಾಪಾಡೋಕೆ ತಾನೇ ತಪ್ಪು ಮಾಡಿದೆ. ಬಾ, ಮನೆಗೆ ಹೋಗೋಣ ಬಾ. ಏಯ್, ಛೀ, ಕೈ ತೆಗೆ, ಸಾಯಿಸ್ಬಿಡ್ತೀನಿ. ಹೋಗೆ ಮಾನ್ಗೆಟ್ಟವಳೆ. ನನ್ ಮಾನ ನೋಡಿದ್ರೆ ನೀನ್ ಉಸಿರು ಹೋಗ್ತಿತ್ತು. ಪರವಾಗಿಲ್ಲ, ಏನಿದ್ರು ಮನೆಗೆ ಹೋಗಿ ಮಾತಾಡೋಣ ಬಾ. ಬಾರು. ಏ, ಛೀ, ಕೈ ತೆಗೆ. ಮರ್ಯಾದೆಯಾಗಿ ಹೊರಟೋಗು. ಕುದುರೆ ಓಡೋದು ಸಾಲಲ್ಲ ಅಂತ ಪಂದ್ಯ ಬೇರೆ ಕಟ್ಟೋದು. ದಿನಾನೂ ಒಬ್ಬ ಗಂಡನನ್ನ ಹುಡುಕಿ ಈಗ ಪತಿವ್ರತೆ ವೇಷ ಹಾಕ್ತೀಯಾ? ದರಿದ್ರದವಳೆ, ಹೋಗು ಹೋಗೆ, ಇಲ್ಲ ಅಂದ್ರೆ ಕತ್ತರಿಸಾಕ್ತೀನಿ. ಏ ಬಾರೆ ಬೇಗ. ಯಾಕಮ್ಮ ಬೆಂಕಿ ಬಿದ್ದ ಹಾಗೆ ಅರ್ಚಾಡ್ತ್ಯಾ? ನಿನ್ ಸವತಿ ಬಂದಿದ್ದಾಳೆ, ಭಾಗ ಕೇಳ್ಕೊಂಡು ಬೇಗ ಬಾ. ಆ ವಯ್ಯಾರಿನ ಬಂದೇ ಇರು. ನೀನ್ ಯಾರು ಮಾತಾಡೋಕೆ? ಬಾಯ್. ಏಯ್ ಮಾತಾಡ್ಬೇಡ. ಏನು ಬೇರೊಬ್ಳನ್ ಮದ್ವೆ ಆದ್ಯಾ? ಹೌದು ಕಣೆ, ಕಟ್ಕೊಂಡೆ. ಅದನ್ ಕೇಳಕ್ ನೀನ್ ಯಾವಳೆ? ಹಾಳಾದವಳೆ. ಷಣ್ಮುಖ, 4 ಊರುಗಳಲ್ಲಿ ಒಂದೆಕ್ಕಿ ತಿಂದಿರೋ ನಾಯಿ ನನ್ನ ಹೆಸರು ಹೇಳ್ತೀಯ? ಎಲ್ಲಿಗೆ ಬಂದೆ? ನನ್ನ ಎಂಜಿಲಲ್ಲಿ ನೀನ್ ಮದ್ವೆ ಆದೆ. ಏನು ಎಂಜಲ್ ತಾಳಿನ? ಎಂಜಲ್ ನಾಯಿ ಕಂಡವ್ರ ಹತ್ರ ಮಲ್ಗಿ ಹಣ ತಗೊಳ್ಳೋದು ನೀನು. ನೋಡಿ. ನಾನು ಹೇಳ್ತೀನಿ ಹೊಡ್ತೀಯ. ಸಾಯ್. ದರಿದ್ರ ಎಲ್ಲಿಂದ ಬಂದ್ ಮಾತಾಡ್ತಾ ಇದ್ದಾಳೆ? ಮಾನಗೆಟ್ಟವಳು. ಹಾಗಾದ್ರೆ ನಾನ್ ನಿನ್ನ ಹೆಂಡ್ತಿ ಅಲ್ವಾ? ಹೋಗಿ ನೋಡಲ್ ನಿಲ್ಲು. ನಿನ್ ಗಂಡಂದಿರು ಲೈನ್ ಆಗಿ ಬರ್ತಾರೆ. ನೀನ್ ಹೋಗಿ ನಿನ್ ಕೆಲ್ಸ ನೋಡು. ಇವಳನ್ನ ನಾನ್ ನೀನೇ ನೋಡ್ತೀನಿ. ಹೊಡೆದು ಸಾಯ್ಸಾಕಿ ಇವಳನ್ನ. ನೀನ್ ಹೋಗಯ್ಯ, ಇವಳ ಕತ್ತರ್ಸ್ ಹಾಕ್ತೀನಿ. ಷಣ್ಮುಖ, ಹೋಗ್ ಷಣ್ಮುಖ, ಹೋಗ್ಬೇಡ ಷಣ್ಮುಖ. ನಂಗೆ ನೀನ್ ಇಲ್ದ್ರೆ ಬೇರೆ ಯಾರಿದ್ದಾರೆ? ನನ್ನನ್ ಕರ್ಕೊಂಡು ಹೋಗು. ಸಾಯ್. ನೀನೆಲ್ಲ ಜೀವಂತವಾಗಿರ್ಬಾರ್ದು ಕಣೆ. ಷಣ್ಮುಖ, ಷಣ್ಮುಖ. ಮಾನ ಕೆಟ್ಟ ಕತ್ತೆ, ಏನೇ ಷಣ್ಮುಖ ಅಂತ್ಯ? ದರಿದ್ರ ನಾಯಿ, ನನ್ ಗಂಡನ ಹೆಸರಿಡ್ ಕರೀತ್ಯಾ? ಹೋಗೆ ಇಲ್ಲಿಂದ ಮೊದ್ಲು ಹೋಗು. ಅಲಿತಾಳೆ ಶನಿ, ಏನ್ ಜನ್ಮನೋ? ಹೋಗೆ ನಾಯಿ, ಹೋಗೆ ತೊಲಗಿ ಇಲ್ಲಿಂದ. ಎಲ್ಲಾದ್ರೂ ಹೋಗಿ ಬಿತ್ ಸಾಕಿ ಹೋಗು. ಇನ್ನೊಂದ್ಸರಿ ಈ ಕಡೆ ಬಂದ್ರೆ ಸಾಯಿಸ್ ಹಾಕ್ಬಿಡ್ತೇನೆ. ನಾಚಿಕೆ ಬಿಟ್ಟೋಳು ನನ್ ಗಂಡನ ಹತ್ರ ಬಂದಿದ್ದಾಳೆ. ಹೋಗೆ ಇಲ್ಲಿಂದ. ಇನ್ನೊಂದ್ಸರಿ ಈ ಕಡೆ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಲ್ಸ, ನಿಂಗ್ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ? ನಮ್ ಜಾತಿ ಹೆಣ್ಣುಗಳನ್ನ ನಾವು ನೋಡ್ಕೋತೀವಿ. ನಿಮ್ ಜಾತಿನಲ್ಲಿ ಒಬ್ಳು ನಿಲಾನಂದನ ವ್ಯಭಿಚಾರಿ ಮಾಡಿದೀರಲ್ಲ, ಅದನ್ನ KPR ಹತ್ರ ಹೋಗಿ ಕೇಳಿ. ಅವಳು ಯಾವ್ಯಾವ ಜಾತಿಗಾರ ಹತ್ರ ಮಲ್ಕೊಂಡಿದ್ದಾಳೆ ಅಂತ. ನಾಚಿಕೆ ಆಗಲ್ವಾ ನಿನ್ಗೆ? ನಾಲ್ಗೆ ಹೆರ್ ಸಾಯ್ಬೇಕು.
ಏಯ್ ಅಣ್ಣೆ? ಗಾಡಿನ ಷಣ್ಮುಗನ್ ಮನೆಗೆ ತಗೊಂಡೋಗ. ಸರಿ ಅಣ್ಣ. ಅಣ್ಣೆ ಷಣ್ಮುಗನೇ ಬರ್ತಾ ಇದ್ದಾನೆ ನೋಡೋಣ. ಷಣ್ಮುಖ, ನಿನಗಾಗಿ ತಾನೇ ಎಲ್ಲ ಕಳ್ಕೊಂಡೆ. ನೀನೇ ನನ್ನ ಬೇಡ ಅಂದಮೇಲೆ ನಾನು ಯಾಕೆ ಬದುಕೋದು? ಅಣ್ಣೆ ಷಣ್ಮುಗಕ್ಕೆ ತುಂಬ ಎಣ್ಣೆ ಹಾಕೋಣ. ಆ ಮೂದೇವಿ ನೀಲ ನನ್ನ ಮನೆವರೆಗೂ ಬಂದಿದ್ಲು ಅಣ್ಣ. ಬಂದು ನನ್ನ ಕರಿತಾ ಇದ್ದಾಳೆ. ನಾನ್ ಬಿಟ್ಬಿಡ್ತೀನಾ? ಕುಡಿಯಪ್ಪ ನಿನ್ ಮೊದಲು. ಹೊಡೆದು ತುಳಿದು ತೊಲಗಿಸ್ತೆ ಅಣ್ಣ ಅವಳನ್ನ ಸುಮ್ಮನೆ ಬಿಡದೆ ಕತ್ತರ್ಸಾಕ್ತೀನಣ್ಣ. ನೀನ್ ತಲೆ ಕೆಡ್ಸ್ಕೊಂಬೇಡ. ಒಂದ್ ಸ್ವಲ್ಪ ಹಾಕೋ. ನಿನಗೇನಣ್ಣ? ಇಲ್ಲ ಕಣ. ತಮ್ಮ ಅಂತ ನಾನಿದ್ದೀನಿ. ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನೊಂದು ಗ್ಲಾಸ್ ಹಾಕ. ಅಣ್ಣ ಇನ್ನೊಂದು ಗ್ಲಾಸ್ ಸೂರ್ಯ ಹಾಕ. ಅಣ್ಣೆ ನೀನ್ ಯಾಕನ ಅಳ್ತಿದ್ಯಾ? ನೀನೇನ್ ತಲೆ ಕೆಡ್ಸ್ಕೊಬೇಡಣ. ನಿನಗೇನಾದ್ರೂ ನಾನ್ ಇರ್ತೀನಣ್ಣ. ಏನೋ ನೋಡ್ಕೋತ್ಯಾ? ನನ್ ಮಾನನೇ ಹೊಟ್ಟೋಯ್ತು. ಬೇಡ ಕಣ, ಬಿಡ್ರ. ನನಗೆ ಹೇಳಕ್ಕಾಗಿಲ್ಲ ಕಣ. ಅಣ್ಣ ಬೇಡ ಕಣ, ಬಿಟ್ಬಿಡ ಬಿಟ್ಬಿಡ. ತೊಂದ್ರೆ ಅಂದ್ರೆ ಹೇಳಿ, ಏನೋ ಹೇಳಕ್ಕಾಗತ್ತೆ. ನಾನ್ ನೋಡ್ಕೋತೀನಿ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಕಣ ನಾನು ಬೇರೆ ಹುಡುಗಿನ ನೋಡ್ಬಿಟ್ಟು ಮದುವೆ ಮಾಡಿಸ್ದೆ. ಆದ್ರೆ ಆ ನೀಲಾಯಿಂದ ಮಾನನೇ ಹೊಟ್ಟೋಯ್ತಾ. ನಮ್ಮ ಜಾತಿಕಾರನ ಎಲ್ರನ್ನು ಕಾರ್ ತುಪ್ಪಿಟ್ಟ ಆ MLA. ಅಣ್ಣನ ಅಸಹ್ಯ ಪಡ್ಸ್ಬಿಟ್ಟು ಆ ನಿಲನ ನೀನ್ ಆಸೆ ಪಟ್ಟಾಗೆ ಮೊದಲು ನಿನ್ನ ಹತ್ರ ಕಳಿಸ್ಬೇಕಿತ್ತು. ನನ್ನ ಕಾಪಾಡ್ತೀನಿ ಅಂತ ಹೇಳಿ ಅವಳ ಆಸೆ ತೀರ್ಸ್ಕೊಳಕ್ಕೆ ಎಲ್ರ ಜೊತೆ ಮಲ್ಗಕ್ ಹೋಗಿದ್ದಾಳೆ. ದುಡ್ಡಿಗೆ ಆಸೆ ಪಟ್ಟು ಹೋಗಿದ್ದಾಳೆ ಅಣ್ಣ. ನಾನು ಬೇರೆಯವರ ಜೊತೆ ಮಲಗಬೇಕು ಅನ್ಕೊಂಡಿದ್ರೆ ನಿನಗೆ ವ್ಯಾಧಿ ಬರೋವರೆಗೂ ಕಾದಿರ್ತಿರ್ಲಿಲ್ಲ. ನೀನು ಉಸಿರಲ್ಲಿ ಇರ್ಬೇಕಂತ ತಾನೇ ಹೋದೆ. ನನ್ನ 100 ತಪ್ಪಾಗಿ ಮಾತಾಡ್ಲಿ, ಆದ್ರೆ ನೀನ್ ನನ್ನ ತಪ್ಪಾಗಿ ಮಾತಾಡ್ಬಾರ್ದು. ನಾನು ಸಾಯ್ತೀನಿ ಕಣ, ನಾನು ಸತ್ತೋಗ್ತೀನಿ ಕಣ. ನನ್ನ ಆಸ್ತಿ ತಗೊಂಡು ಹೋಗ, ನಂಗೇನು ಬೇಡ ಹೋಗ. ಅಣ್ಣ ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಹೋಗ ಗೊತ್ತಿಲ್ಲ. ಅವಳನ್ನ ಮುಗಿಸ್ಬಿಡ್ತೀನಿ. ಅವಳು ಸಾವು ಬರೀ ಕತ್ತಿಯಿಂದ ಸಾಧಾರಣವಾಗಿರ್ಬಾರ್ದಣ್ಣ. ಇಲ್ಲಿರೋ ಅಷ್ಟು ಜನ ಅವಳ ಜೊತೆ ಮಲಗಿ ಅನ್ನೋನು ಅವಳು ತಡ್ಕೊಳಕ್ಕಾಗ್ದೆ ನರಳಿ ನರಳಿ ಸಾಯ್ಬೇಕು ಅಣ್ಣ. ಅವಳು ಹಲವರ ಜೊತೆ ಮಲಗಿ ನನ್ ಸಾಯ್ಬೇಕು? ನೀನು ಜೀವಂತ ಇರ್ಬೇಕಾ? ನೀನು ಜೀವಂತವಾಗಿರ್ಬಾರ್ದು. ಒಂದೇ ಇಡ್ಲಿ ಜೀವ ಹೋಗ್ಬೇಕು. ಗರ್ಭದಲ್ಲಿ ನಿನ್ನನ್ನು ಕಾಪಾಡಿರೋ ನಿನ್ನ ಅಮ್ಮ ಗರ್ಭದಲ್ಲಿ ಹುತ್ತಳು.
ನಾನು ನಿನ್ನ ಉಸಿರು ಕಾಪಾಡೋಕೆ ನಿತ್ಯ ಒಬ್ಬೊಬ್ಬನ ಹತ್ರನು ನನ್ನ ದೇಹದಲ್ಲಿ ಹೊತ್ತೆ. ನಿಂಗೆ ಉಸಿರು ಬೇಕಂದ್ರೆ ನಾನ್ ಮಲಗ್ಬೇಕು, ನೀನು ಬದುಕಿದ್ರೆ ನಿಂಗೆ ನನ್ ಬೇಬೆಚಾರಿಯ. ಗಂಡನನ್ನು ಬದುಕಿಸೋಕೆ ಹೆಂಡತಿ ಹಲ್ಲು ತೋರಿಸ್ತಾಳೆ, ತಪ್ಪಾಗಿ ಮಾತಾಡಿದ್ರೆ ಉಸಿರು ಕೂಡ ತೆಗಿತಾಳೆ. ನೀಲಾನ ನೀಲಾ, ನಿನ್ನ ನೀಲಾನೆ, ನೀನು ಆಸೆಪಟ್ಟ ನೀಲಾನೆ. ನನ್ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ. ಅರ್ಥ ಆಗ್ತಿಲ್ವೇ? ನ್ಯಾಯವಾಗಿ ನೋಡಿದ್ರೆ ನಾನು ನಿನ್ಗೆ ಸಿಗ್ಬೇಕಿತ್ತು. ಏನ್ ಹೇಳ್ತಿದ್ದಾಳೆ? ಸುಮ್ಮನೆ ಹೇಳ್ಬಾರ್ದು. ನನ್ನನ್ನು ಪಡೆಯೋದಕ್ಕೆ, ನನ್ನನ್ನು ಇಟ್ಕೊಳ್ಳಕ್ಕೆ ನನ್ನ ಪ್ರೀತಿನ ಕೊಂದು ಷಣ್ಮುಖನನ್ನು ಮದುವೆ ಮಾಡಿಸಿ ನಿನ್ನನ್ನು ಪಡೆಯೋದಕ್ಕಾಗದೆ ನನ್ನನ್ನು ಅಲಿಯೋ ಥರ ಮಾಡಿದ್ದು ಎಲ್ಲ ನನ್ನ ಮೇಲಿನ ಮೋಹಕ್ಕೆ ಅಲ್ವಾ? ಅದೇ ಅಲ್ವಾ ನಾನೇ ನಿನ್ನನ್ನು ಹುಡುಕಿ ಬಂದಿದ್ದೀನಿ. ಪೂರ್ತಿಯಾಗಿ ನನ್ನನ್ನು ಕೊಡ್ತೀನಿ. ನಿಜ ಹೇಳ್ತೀಯಳ? ಇದಕ್ಕೆ ತಾನೇ ಆಸೆಪಟ್ಟೆ ಕಮಲ ಕಣ್ಣ. ಬಾ, ನಿನ್ನ ಆಸೆ ತೀರೋ ತನಕ ನನ್ನ ತಪ್ಕೋ. ಬಾ ಬಾಮ್ಮ. ನನ್ನ ಮೇಲೆ ಕೋಪ ಏನಿಲ್ವಾ? ನನಗೂ ಆಸೆನೆ. ನನ್ನಿಲಾನೆ. ಈ ದಿನಕ್ಕೋಸ್ಕರನೇ ಎಷ್ಟೋ ದಿನ ಕಾಯ್ತಿದ್ದೆ. ಇನ್ಮೇಲಿಂದ ನಾನು ನನ್ನ ಜೀವನ ಪರ್ಯಂತ ನೋಡ್ಕೋತೀನಿ. ನೀನು ನನ್ನ ತಾಳನ್ನ ಪಡೆಯೋದಕ್ಕೆ ನಾನು ಪಡ್ಕೊಂಬಂದಿರಬೇಕು ನೀಲ. ನಾನು ಕೂಡ ನಿನಗೋಸ್ಕರ ಷಣ್ಮಗನ್ ಕೊಲ್ಸ್ಬಿಡ್ಲಾ? ಕೊಂದ್ಬಿಟ್ಟೆ. ನಿಂಗೆಲ್ಲ ಇದಿರಬಾರ್ದು. ಹಣವಂತಳಾಗಿ ಬದುಕೋಕೆ, ದೇಹದ ಸುಖಕ್ಕೆ ಆಸೆ ಪಟ್ಟು ಯಾವ ಹೆಣ್ಣು ತಾನಾಗಿ ವ್ಯಭಿಚಾರಿ ಆಗಲ್ಲ. ಇಲ್ಲಿ ಬಡತನಕ್ಕಾಗಿ, ಹೆತ್ತವರಿಗಾಗಿ, ಗಂಡನಿಗಾಗಿ, ಮಗುವಿನಾಗಿ ಮಾರ್ಬೇಕಾಗತ್ತೆ. ಅದಕ್ಕೆ ಕಾರಣ ಕಾಮಾಂತರಾದ ನಿನ್ನಂತ ಮೃಗಗಳು.